ಐತಲ್ಲ ಇದೊಂದು ಟ್ರೈನು, ಇದು ಟ್ರೈನ್ ಅಂತ 1 ಅಂತ ಅನ್ಕೊಡ್ರಿ. ಸೊ ಇದೊಂದು ಟ್ರೈನು, ಟ್ರೈನ್ 2 ಅಂತ ಇದು ಯಾವ ಡೈರೆಕ್ಷನ್ ಚಲ್ಸ ಐತಿ, ಈ ಕಡೆ, ಇದು ಈ ಕಡೆ. ಸೊ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅಪೋಸಿಟ್, ವಿರುದ್ಧ ದಿಕ್ಕಿನಲ್ಲಿ, ಅಪೋಸಿಟ್ ಡೈರೆಕ್ಷನ್ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಅಂತ ಹೇಳಿ ವರ್ಡ್ ಬಂತು ಅಂತ ಹೇಳಿದ್ರೆ, ಎರಡು ಟ್ರೈನ್ ಕೊಟ್ಟು ಅಪೋಸಿಟ್ ವಿರುದ್ಧ ಅಂತ ಬಂತಂತ ಹೇಳಿದ್ರೆ ಅಲ್ಲಿ ನೀವು ಸ್ವಲ್ಪ ಥಿಂಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ, ಇದು ಒಂದು ಟ್ರೈನ್ ಐತೆ, ಇದನ್ನ ನಾವು ಏನಂತ ತಗೊಂಡಿದೀವಿ ಅಂತ ಹೇಳಿದ್ರೆ T1 ಅಂತ ತಗೊಂಡಿದೀವಿ. ಸೊ ಇದ್ರದ್ ಲೆಂತ್ ಏನೈತಲ್ಲ ಇದನ್ನ ನಾವು L1 ಅಂತ ತಗೊಂತೀವಿ. ಲೆಂತ್ ಏನೈತಿ L1. ಸೇಮ್ ಅದೇ ತರ ಇದೇನೈತೆ ಅಂತ ಹೇಳಿದ್ರೆ ಇನ್ನೊಂದು ಟ್ರೈನ್ ಐತಲ್ಲ, ಇದ್ರ ಲೆಂತ್ ಅನ್ನ ನಾವ್ ಏನಂತ ತಗೊಂತೀವಿ ಅಂತ ಹೇಳಿದ್ರೆ L2 ಅಂತ ತಗೊಂತೀವಿ. ಎಸ್, ಇಷ್ಟು ಕ್ಲಿಯರ್ ಆಯ್ತಾ? ಈಗ ಇನ್ನೊಂದು ನಿಮ್ ಕ್ವಶನ್ ಕೇಳ್ತಾನ್ರು, ಇವಾಗ ಎರಡು ಟ್ರೈನ್ಗಳು ಅಪೋಸಿಟ್ ಆಗಿ ಹೋಗಕತ್ತು ಅಂತ ಹೇಳಿದ್ರೆ ನೀವು ಕೂತಿರ್ತೀರಿ ಟ್ರೈನ್ ಒಳಗಡೆ. ಸೊ ಹಿಂಗ್ ಎರಡು ಅಪೋಸಿಟ್ ಹೊಂಟು ಅಂತ ಹೇಳಿದ್ರೆ ಅವಾಗ ಅದ್ರ ಸ್ಪೀಡ್ ಏನಿರುತ್ತೆ, ಸ್ಲೋ ಆಗಿರುತ್ತೆ, ಸ್ಪೀಡ್ ಆಗಿರುತ್ತೆ. ನಿಮ್ಗೆ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಮಾಡಿರಿ ಟ್ರೈನ್ ದಾಗ ಕುತ್ಕೊಂಡು. ಈ ತರ ಏನಂತಂದ್ರೆ ನಿಮ್ ಟ್ರೈನ್ ಹೋಗ್ತಾ ಇರುತ್ತೆ, ಇನ್ನೊಂದ್ ಟ್ರೈನ್ ಬಂದ್ ಹಿಂಗ್ ಅಪೋಸಿಟ್ ಹೋಯ್ತು ಅಂತ ಹೇಳಿದ್ರೆ ಸ್ವಯ್ ಅಂತ ಹೋಗಿರುತ್ತೆ. ಎಲ್ರು ಒಂದೊಂದ್ಸರಿ ಭಯ ಪಟ್ಟಿರ್ತೀರಿ ಸಡನ್ ಆಗಿ ಹೋದ ತಕ್ಷಣ. ಎಸ್, ಕರೆಕ್ಟ್. ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದ್ರೆ ಸ್ಪೀಡ್ ಏನಾಗತ್ತೆ ಅಂತ ಹೇಳಿದ್ರೆ ಜಾಸ್ತಿ ಅನ್ಸುತ್ತ. ಸ್ಪೀಡ್ ಏನಂತಂದು ಹೇಳಿದ್ರೆ ಇದೇನಪ್ಪ ಇಷ್ಟು ಸ್ಪೀಡ್ ಅಲ್ಲಿ ಹೊಂಟೈತಿ ಅಂತ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂತಂದ ಹೇಳಿದ್ರೆ ನಿಮ್ದು ಸ್ಪೀಡು ಅದ್ರ ಸ್ಪೀಡು ಎರಡೂ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ತುಂಬಾ ಸ್ಪೀಡ್ ಅನ್ಸುತ್ತ. ಇವಾಗ ಅದೇ ನಿಮ್ಗೆ ಓಕೆ ಅದು ಅರ್ಥ ಆಗ್ಲಿಲ್ಲ ಸರ್ ಅಂತಂದ ಹೇಳಿದ್ರೆ, ಇವಾಗ ನೀವು ನಿಮ್ ಫ್ರೆಂಡ್ಸ್ ಏನಂತಂದ ಹೇಳಿದ್ರೆ ಬೈಕ್ ಮೇಲೆ ಹೋಗ್ತಾ ಇದ್ದೀರಿ. ಸೊ ಒಂದೇ ಡೈರೆಕ್ಷನ್ ಹೋಗ್ತಾ ಇದೀರಿ, ಇಬ್ರದ್ದು ಸ್ಪೀಡ್ ಸೇಮ್ ಐತಿ, ಆಲ್ಮೋಸ್ಟ್ ಸೇಮ್ ಐತಿ. ಅವಾಗ ನಿಮ್ಗೆ ಏನ್ ಅನ್ಸುತ್ತ, ಇಲ್ಲೇ ಸೈಡ್ ಇದ್ದಂಗ ಅನ್ಸುತ್ತ, ಬಟ್ ಆದ್ರೆ ಏನಂತಂದ ಹೇಳಿದ್ರೆ ಒಂದೇ ಲೆವೆಲ್ ಹುಲ್ಲು ಹೋದಂಗ ಅನ್ಸುತ್ತ. ಸೊ ಅವಾಗ ಅದ್ರದ್ದು ಟೋಟಲ್ ಸ್ಪೀಡ್ ಏನಾಗತ್ತೆ ಅಂತಂದ ಹೇಳಿದ್ರೆ ನಾವು ಕಮ್ಮಿ ಅಂತ ಹೇಳ್ತೀವಿ. ಅದೇ ನೀವ್ ಒಂದ್ ಕಡೆ ಡೈರೆಕ್ಷನ್, ಒಂದ್ ಕಡೆ ಡೈರೆಕ್ಷನ್ ದಾಗ ಹೋಗ್ರು ಸೈ ಅಂತ ಹೋಗ್ಬಿಟ್ಟಿರ್ತೇವೆ, ಅಂದ್ರೆ ಸ್ಪೀಡ್ ಜಾಸ್ತಿ ಆಗಿರುತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ ಮೇನ್ ಕಾನ್ಸೆಪ್ಟ್. ಇದ್ರದ್ದು ಏನಂತ ಹೇಳಿದ್ರೆ ಈ ಸ್ಪೀಡ್ದು S1 ಅಂತ ಅನ್ಕೊಡ್ರಿ, ಇನ್ನೊಂದು ಟ್ರೈನ್ ಐತಲ್ಲ ಇದ್ರದ್ದು S2 ಅಂತ ಅನ್ಕೊಡ್ರಿ. ಸೊ ಇಲ್ಲಿ ನಾವು ಫಾರ್ಮುಲಾ ಐತಾ S = D/T ಅಂತಂದ ಹೇಳಿ. ಎಸ್, ಸೊ ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಎಸ್ ಅಂತಂದ ಹೇಳಿದ್ರೆ ಏನಾಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈಗ ನೋಡ್ರಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ತರ ಟ್ರೈನ್ಸ್ ಗಳು ಹೋಗ್ತಾ ಇದಾವ, ತುಂಬಾ ಸ್ಲೋ ಆಗಿ ಹೋಗ್ತಾವೇನ್ರು, ಈ ತರ ಇಲ್ಲ, ಈ ತರ ಸೈ ಅಂತ ಹೋಗ್ಬಿಟ್ಟಿರ್ತಾವ. ಅಂದ್ರೆ ನಾವು ಇಲ್ಲಿ ಎರಡು ಸ್ಪೀಡ್ ನ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ S1 + S2 ಎರಡು ಕೂಡಿಸ್ಬೇಕು. ಅವಾಗ ಏನ್ ಬರುತ್ತೆ ನಮ್ಗೆ ಸ್ಪೀಡ್ ಬರುತ್ತೆ. ಆಮೇಲೆ ಡಿಸ್ಟೆನ್ಸ್ ಅಂತ ನಿಮ್ಗೆ ಗೊತ್ತೈತೆ, ಇವೆರಡು ಕ್ರಾಸ್ ಮಾಡ್ಬೇಕಂತಂದ ಹೇಳಿದ್ರೆ ಈಗ ಈ ಟ್ರೈನ್ ಮತ್ತೆ ಈ ಟ್ರೈನ್ ಕ್ರಾಸ್ ಮಾಡ್ಬೇಕಂದ್ರೆ ಏನು, ಸೊ ಎರಡು ಕ್ರಾಸ್ ಮಾಡ್ಬೇಕಂತಂದ ಹೇಳಿದ್ರೆ ಈ ರೀತಿಯಾಗಿರ್ಬೇಕು, ಇದು ಈ ಕಡೆ ಹೋಗ್ತಾ ಇರ್ಬೇಕು, ಇದು ಈ ಕಡೆ ಹೋಗ್ತಾ ಇರ್ಬೇಕು. ಅವ್ರ ಲಾಸ್ಟ್ ಡಬ್ಬಿಗಳು ಏನಂತಂದ ಹೇಳಿದ್ರೆ ಒಂದಕ್ಕೊಂದು ಈ ತರ ಇದು ಬರ್ಬೇಕು. ಅಂದ್ರ ಇತರದ ಲೆಂತ್ ಆಮೇಲೆ ಇತರ ಲೆಂತ್ ಎರಡು ಲೆಂತ್ ಅನ್ನ ನಾವು ಕೂಡಿಸ್ತೀವಿ. D ಅಂದ್ರೆ L1 + L2 ಅಂತಂದ ಹೇಳ್ತೀವಿ. ಆಮೇಲೆ ಟೈಮ್ ಎಷ್ಟು, ಎರಡು ಕೂಡಿ ಸೇಮ್ ಟೈಮ್ ತಗೊಂತಾವ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋ ಕಾನ್ಸೆಪ್ಟ್. ಸೊ ಇದು ಎಲ್ರಿಗೂ ಅರ್ಥ ಆಯ್ತಲ್ಲ. ದ ಮೇನ್ ಥಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕಿನಾಗ ಹೊಂಟು ಅಂತಂದ ಹೇಳಿದ್ರೆ ಅವ್ರ ಸ್ಪೀಡ್ ಏನಾಗತ್ತೆ, ಜಾಸ್ತಿ ಅನ್ಸುತ್ತ. ಇವಾಗ ಅದು ನಾರ್ಮಲ್ ಆಗಿ 60 km/h ಅಲ್ಲೇ ಹೋಗ್ಲದ. ಬಟ್ ಆದ್ರೆ ಎರಡು ಟ್ರೈನ್ ಏನಂತಂದ್ರೆ ಅಪೋಸಿಟ್ ಹೋದು ಅಂತಂದ ಹೇಳಿದ್ರೆ ಏನಪ್ಪಾ ಅದು ಎಷ್ಟು ಸ್ಪೀಡ್ ದಾಗ ಹೊಂಟೈತಿ, ಸ್ವೈ ಅಂತಂದ್ ಹೋಗಿರ್ತೀವಿ. ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಸೊ ನಿಮ್ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ, ಇನ್ನು ಸೇಮ್ ಡೈರೆಕ್ಷನ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ, ಸೇಮ್ ಡೈರೆಕ್ಷನ್ ಅಥವಾ ಸೇಮ್ ಡೈರೆಕ್ಷನ್ ಕನ್ನಡದಾಗ ಏನಂತಾರೋ, ನಾವು ಸೇಮ್ ಡೈರೆಕ್ಷನ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರ, ಸೊ ಇವಾಗ ಇದು ಒಂದು ಟ್ರೈನು, ಇದು ಒಂದು ಟ್ರೈನು, ಎರಡು ಸೇಮ್ ಡೈರೆಕ್ಷನ್ ದಾಗ ಈ ತರ ಹೊಂಟು ಅಂತಂದ ಹೇಳಿದ್ರೆ ಇಲ್ಲೂ ಸೇಮ್ ಇತರ ಲೆಂತ್ L1 ಅಂತ ತಗೊಳ್ರಿ, ಇತರ ಸ್ಪೀಡ್ S1 ಅಂತ ತಗೊಳ್ರಿ, ಇತರದ್ದು L2 ಅಂತ ತಗೊಳ್ರಿ, ಇತರದ್ದು S2 ಅಂತ ತಗೊಳ್ರಿ. ಸೊ ಇವಾಗ ಡಿಸ್ಟೆನ್ಸ್ ಏನಾಗತ್ತ, ಇಲ್ಲಿ ನೋಡ್ರಿ ಇದು ಒಂದು ಟ್ರೈನು ಇದೊಂದು ಟ್ರೈನು, ಇವೆರಡು ಕ್ರಾಸ್ ಆಗ್ಬೇಕಂತಂದ ಹೇಳಿದ್ರ ಇಲ್ಲಿಂದ ಇಲ್ಲಿವರೆಗೂ ಆಗ್ಬೇಕಾ. ಸೊ ಒಂದ್ ಯಾವ್ದಾದ್ರು ಏನಂತಂದ ಹೇಳಿದ್ರೆ ಕ್ರಾಸ್ ಮಾಡಿ ಹೋಗ್ಬೇಕಾ. ಈಗ ಲೆಂತ್ ಏನ್ ತಗೊಂತೀವಿ, ಟೋಟಲ್ ಡಿಸ್ಟೆನ್ಸ್. ಸೊ L1 + L2 ಅಂತ ತಗೊಂತೀವಿ ಯಾವ್ದಾದ್ರು ಒಂದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಂತ ತಗೊಳ್ಳುವ, ಈಗ ಓಕೆ ಇದೇ ತಗೊಳ್ರಿ. ಈಗ ಇದೊಂದು ಟ್ರೈನು ಹೊಂಟೈತಿ, ಇದು ಒಂದು ಟ್ರೈನ್ ಇದೆ ಅಂತಂದ ಹೇಳಿದ್ರೆ ಇಲ್ಲಿ ಹೊಂಟೈತಿ. ಸೊ ಇವೆರಡು ಕ್ರಾಸ್ ಆಗ್ಬೇಕಂತಂದ ಹೇಳಿದ್ರೆ ಅದ್ರ ಲಾಸ್ಟ್ ಡಬ್ಬಿ ಇದ್ರ ಎಂಜಿನ್ ಏನಂತಂದ ಹೇಳಿದ್ರೆ ಸೊ ಮುಂದೆ ಬರಬೇಕು. ಅವಾಗ ಏನ ಟೋಟಲ್ ಡಿಸ್ಟೆನ್ಸ್ ಏನಾಗತ್ತೆ ಅಂತಂದ ಹೇಳಿದ್ರೆ ಇದ್ರದ್ದು L1 L2 ಆದ್ರೆ ಡಿಸ್ಟೆನ್ಸ್ ಟೋಟಲ್ L1 + L2 ಅಂತ ಆಗತ್ತ. ಸ್ಪೀಡ್ ಏನಾಗತ್ತೆ ಇಲ್ಲಿ, ಇವೆರಡು ಒಂದೇ ಡೈರೆಕ್ಷನ್ ದಾಗ ಹೊಂಟವು. ನಾ ಹೇಳಿದ್ನಲ್ಲ ಎರಡು ಒಂದೇ ಡೈರೆಕ್ಷನ್ ದಾಗ ಹೊಂಟು ಅಂತಂದ ಹೇಳಿದ್ರೆ ಸೊ ಒಂಥರ ಒಂದೊಂದ್ಸರಿ ಏನಂತಂದ ಹೇಳಿದ್ರೆ ಎಕ್ಸಾಕ್ಟ್ ಸೇಮ್ ನಿಮ್ಗೆ ನೋಡ್ರಿ, ಇದು ರಿಲೇಟಿವ್ ಸ್ಪೀಡ್ ಅಂತಂದ ಹೇಳ್ತೀವಿ. ಎಕ್ಸಾಕ್ಟ್ ಸ್ಪೀಡ್ ಇದ್ರೊಳಗೆ ಇದು ಏನಂತಂದ ಹೇಳಿದ್ರೆ 50 km/h ಅಲ್ಲೇ ಹೋಗ್ತಾ ಇದ್ರ, ಇದು ಕೂಡ 50 km/h ಅಲ್ಲೇ ಹೋಗ್ತಾ ಇತ್ತು ಅಂತಂದ ಹೇಳಿದ್ರ ಎರಡು ಟ್ರೈನ್ಗಳು.
ನಿಮ್ಗೆ ಸ್ಪೀಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ 0 ತರ ಅನ್ಸುತ್ತೆ. ನೀವು ನೋಡ್ರಿ ಡಬ್ಬೆ ಕೂತ್ಕೊಂಡ ಅವ್ರು ಆ ಕಡೆ ಕೂತ್ಕೊಂಡಿರ್ತಾರೆ, ಇಬ್ರು ಒಂದೇ ಡೈರೆಕ್ಷನ್ ಅವ್ರಿ. ಟ್ರೈನ್ ಮೂವ್ ಆಗೋದಿತ್ತು ಇಲ್ಲೋ ಅನ್ಸುತ್ತೆ, ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ರ, ಆಮೇಲೆ ಕೆಳಗಡೆ ನೋಡ್ತೀವಿ, ಹೊಂಟೈತ್ಪಾ ಅಂತಂದ್ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ 0 ಬಂದ್ಬಿಡುತ್ತೆ. ರಿಲೇಟಿವ್ ಸ್ಪೀಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಇಲ್ಲಿ S1 ಮೈನಸ್ S2 ಅಂತಂದ್ ಹೇಳ್ತೀವಿ. S1 ಮೈನಸ್ ಸ್ಪೀಡ್ ಏನಾಗತ್ತೆ, ರಿಲೇಟಿವ್ ಸ್ಪೀಡ್ S1 ಮೈನಸ್ S2 ಅಂತಂದ್ ಹೇಳ್ತೀವಿ. ಅಂದ್ರೆ ಕಮ್ಮಿ ಆಗತ್ರ ಸ್ಪೀಡ್. ಇವಾಗ ನೀವು ಬೈಕ್ ಮೇಲೆ ನೀವು ಹೊಂಟರಿ, ಅವನು ಹೊಂಟಿದಾನ ಅಂತಂದ್ ಹೇಳಿದ್ರೆ, ಸೊ ಅವ್ನ ಮುಖ ನೋಡ್ತಂತ ಹೇಳಿದ್ರೆ ಇಬ್ರು ಒಂದೇ ಕಡೆ ಇರ್ತಾರೆ, ಅವಾಗ ಸ್ಪೀಡ್ ಏನಾಗತ್ತೆ, ಒಂದೇ ತರ ಹೋಗ್ತಿರ್ತಾರಲ್ಲ, ಸೊ ಅವಾಗ ಸ್ಪೀಡ್ ಕಮ್ಮಿ ಅನ್ಸುತ್ತೆ. ಬಟ್ ಅದೇ ಅಪೋಸಿಟ್ ಬಂದಾಗ ತುಂಬಾ ಸ್ಪೀಡ್ ಅನ್ಸುತ್ತೆ. ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಟೈಮ್ ಏನಂತ ಹೇಳಿದ್ರೆ ಇಲ್ಲಿ ಟೈಮ್ ನಾರ್ಮಲ್. ಸೊ ಇಷ್ಟು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ, ಸೊ ನೆಕ್ಸ್ಟ್ ನಾವು ಏನ್ ಮಾಡೋಣ, ಕ್ವಶನ್ಸ್ ಕಡೆಗೆ ಹೋಗೋಣ. ಇಲ್ಲಿ ನೋಡ್ರ, ಸಿಂಪಲ್ ಬಾಳ ಟೆನ್ಷನ್ ತಗೊಳಕೈತೆ ಅಂತಂದ್ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಸೊ ಇಲ್ಲಿವರೆಗೂ ಎಲ್ಲಾ ಕಾನ್ಸೆಪ್ಟ್ಗಳು ಯೂಸ್ ಆಗ್ತಾವೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ, ಇದೊಂದು ಕಾನ್ಸೆಪ್ಟ್ ಮುಗಿಸ್ತೀನಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ತೀನಿ ಟ್ರೈನ್ ಅಂಡ್ ಡಿಸ್ಟೆನ್ಸ್ ಇದ್ರ ಮೇಲೆ SSC ಕ್ವಶನ್ಸ್ ಕೇಳಿರೋದು. ಸೊ ಇದ್ರಲ್ಲಿರೋದು ಕೇಳಿದಾರೆ, ಬಟ್ ಅದೇನು ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ನಾಲ್ಕು ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡಿಸಿ ಆಮೇಲೆ ಹೋಗ್ತಾ ಇದ್ರೆ ನಾನು ಹೇಳ್ತೀನಿ. ಸೊ ಇದನ್ನ ನಾನು ಏನ್ ಮಾಡಿದೀನಿ, ಕಿಲೋಮೀಟರ್ ಇಂದ ಮೀಟರ್ ಪರ್ ಸೆಕೆಂಡ್ ಮೀಟರ್ ಕನ್ವರ್ಟ್ ಮಾಡಿದೀನಿ, ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದೀನಿ. ಒಂದು ಪೋಲ್ ಐತಿ, ಅದ್ರಲ್ಲಿ ಏನ್ ಮಾಡಿದೆ ಅಂತಂದ್ ಹೇಳಿದ್ರೆ ಸ್ಪೀಡ್ ತಗೊಂಡಿನಿ. ಆಮೇಲೆ ಏನ್ ಮಾಡಿದೀನಿ, ಬ್ರಿಡ್ಜ್ ಬಂತು, ಬ್ರಿಡ್ಜ್ ಅಲ್ಲಿ ಲೆಂತ್ ತಗೊಂಡಿದ್ದೇನೆ. ಈ ತರ ನಾನು ಹೇಳ್ಕೊತ ಹೋದ್ನಿ ಅಂತಂದ್ ಹೇಳಿದ್ರೆ ಓಕೆ ಸರ್ ಈ ತರ ತಗೊಂಡ್ರು, ಈ ತರ ಆಯ್ತು ಅಂತಂದ್ ಹೇಳಿ ಈಸಿಯಾಗಿ ಅರ್ಥ ಆಗತ್ತ. ಇಲ್ಲ ನಾನು ಡೈರೆಕ್ಟ್ ಆಗಿ ನೀವು ಮಾಡಿರೋ ಕ್ವಶನ್ಸ್ ಗಳನ್ನ ನೋಡ್ತೀನಿ ಅಂತಂದ್ ಹೇಳಿದ್ರೆ ನೀವು ಹೆಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅಂತಂದ್ ಹೇಳಿದ್ರೆ, ಇವಾಗ ಹೆಂಗ್ ಬರ್ಬೇಕು, ನೀವೆಲ್ರು ರೈತರ ಮಕ್ಕಳು, ನಿಮ್ಗೆಲ್ರು ಗೊತ್ತಿರತ್ತೆ. ಸೊ ನಾವು ಮೊದಲು ಉಳುಮೆ ಮಾಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮಳೆ ಬರ್ಬೇಕು. ಮಳೆ ಬಂದ ನಂತರ ಏನ್ ಮಾಡ್ತೀರಿ, ಸೊ ಎಲ್ಲ ನೇಗ್ಲ ಹೊಡೆದ್ಬಿಟ್ಟು ಸೊ ಬೀಜಗಳನ್ನ ಬಿತ್ತನೆ ಮಾಡ್ತೀರಿ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ, ಸ್ವಲ್ಪ ಮೊಳಕೆ ಹೊಡೆಯುತ್ತ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ, ಸೊ ಗೊಬ್ಬರ ಸಿಂಪಡಿಸ್ತೀರಿ. ಆಮೇಲೆ ನೆಕ್ಸ್ಟ್ ಕಳೆ ಕೀಳ್ತೀರಿ. ಅದಾದ ನಂತರ ನೀರನ್ನ ಉಣಿಸ್ತೀರಿ ಎಲ್ಲದಕ್ಕೂ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಏನಂತಂದ್ ಹೇಳಿದ್ರೆ ಬೆಳಿತಾ ಬರುತ್ತೆ. ಇದೇನಪ್ಪ, ನಾವು ಹಂಗ ಬೇಸಿಕ್ ಇಂದ ಕಲ್ಕೊತ ಹೊಂಟಿದೇವು. ಈಗ ಈಸಿಯಾಗಿ ನಾರ್ಮಲ್ ಆಗಿ ಅರ್ಥ ಆಗತ್ತ. ಒಬ್ಬೊಬ್ರು ಏನಂತಂದ್ ಹೇಳಿದ್ರೆ, ಸರ್ ನಂಗೆ ಡೈರೆಕ್ಟ್ ಆಗಿ ಬೆಳಿನ ಬೇಕ್ರಿ ಅಂತಂದ್ ಹೋದ್ರಿ ಅಂತಂದ್ ಹೇಳಿದ್ರೆ ಅದು ಸರಿ ಅನ್ಸಂಗಿಲ್ಲ. ನಿಮ್ದು ಹೊಲ ಹಂಗ ಇರುತ್ತ. ನಿಮ್ದು ಏನಂತಂದ್ರೆ ಹೊಲದಾಗ ಬಿತ್ತನೆನ ಮಾಡಂಗಿಲ್ಲ, ನೀವು ಮನ್ಯಾಗ ಇರ್ತೀರಿ. ಸೊ ಇನ್ನೊಬ್ರು ಏನಂತಂದ್ ಹೇಳಿದ್ರೆ, ಅವರೆಲ್ಲ ಏನಂತಂದ್ ಹೇಳಿದ್ರೆ ಮಳಿ ಆದಾಗ ಏನಂತಂದ್ ಹೇಳಿದ್ರೆ ಬಿತ್ತನೆ ಮಾಡಿ, ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿರ್ತಾರ ಅಂತಂದ್ ಹೇಳಿದ್ರೆ ಅವ್ರಿಗೆಲ್ಲ ಕಳೆಗಳೆಲ್ಲ ಬಂದಿರ್ತಾವ, ಬೆಳಿ ಬಂದಿರುತ್ತೆ ನಾರ್ಮಲ್ ಆಗಿ. ಸೊ ಇವಾಗ ಏನಂತಂದ್ ಹೇಳಿದ್ರೆ ಜೂನ್ ಅಲ್ಲಿ ಬಿತ್ತನೆ ಮಾಡಿ, ಇವನು ಕೂಡ ಜೂನ್ ಅಲ್ಲಿ ಮಳೆ ಬಂದಿರುತ್ತ. ಇವರೆಲ್ಲ ಕರೆಕ್ಟ್ ಆಗಿ ಪ್ರೊಸೆಸ್ ನ ಫಾಲೋ ಮಾಡಿರ್ತಾರ. ಇವ್ರು ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ನವೆಂಬರ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಸೊ ಆ ಬೆಳೆನ ತಗೊಳಕ್ ಹೋಗ್ತಾರೆ. ಇವನು ನವೆಂಬರ್ ಡೈರೆಕ್ಟ್ ಆಗಿ ಹೋಗ್ತಾನೆ. ಇವಂಗ ಏನ್ರಿ ಸಿಗ್ತೈತೇನ, ಸಿಗುತ್ತ. ಏನ್ ಸಿಗುತ್ತ, ಕಳೆಗಳು ಸಿಗ್ತಾವ, ಕಾಂಗ್ರೆಸ್ ಗಿಡಗಳು, ಅದು ಇದು ಮುಳ್ಳಿನ ಗಿಡಗಳು ಸಿಗ್ತಾವ. ಬಟ್ ಆದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಬೆಳೆ ಸಿಗುತ್ತ. ಅಂದ್ರೆ ನಾವು ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ಬೇಕು. ನಿಮ್ಗ ಏನಂತಂದ್ ಹೇಳಿದ್ರೆ ನೀವು ಕಾಲೇಜ್ಗೆ ಹೋಗ್ತಾ ಇದ್ರ, ಅಥವಾ ಏನಂತಂದ್ ಹೇಳಿದ್ರೆ ನೀವೇನ ಕೆಲಸದಲ್ಲಿದ್ರ, ಏನಂತಂದ್ ಹೇಳಿದ್ರೆ ವಿಡಿಯೋ ಹಚ್ಕೊಂಡ್ ಕೂತ್ಕೊಡ್ರಿ. ಮನಿಗ್ ಬಂದ್ ಏನಂತಂದ್ ಹೇಳಿದ್ರೆ ಮತ್ತೆ ಸಾಲ್ವ್ ಮಾಡ್ರಿ ಅಷ್ಟೇ. ನಿಮ್ಗೆ ಸರ್ ಟೈಮ್ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಮಾಡ್ರೋ. ಈಗ ಜಾಬ್ ಮಾಡಕತ್ತಿದ್ರಿ, ಕಾಲೇಜ್ದಾಗ ಇದ್ರಿ ಅಂತಂದ್ ಹೇಳಿದ್ರೆ ಇಯರ್ಫೋನ್ ಹಾಕೊಂಡ್ ಕೂತ್ಕೊಡ್ರಿ. ಅಲ್ಲಿ ಏನಂತಂದ್ ಹೇಳಿದ್ರೆ GK ವಿಡಿಯೋ ನೋಡ್ರಿ. ಮನಿಗ್ ಬಂದ ನಂತರ ಆಪ್ಟಿಟ್ಯೂಡ್ ವಿಡಿಯೋಸ್ಗಳ್ ನೋಡ್ರಿ. ಟೈಮ್ ಮಸ್ತ್ ಮೇಂಟೈನ್ ಆಗತ್ತ. ಎಸ್, ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಟೈಮ್ ತಗೊಳ್ಳೋದು ಬೇಡ. ಇಲ್ಲಿ ನೋಡ್ರಿ, 2 ಟ್ರೈನ್ಸ್ ಲೆಂತ್ ಆಫ್ 150 ಮೀಟರ್. 2 ಟ್ರೈನ್ಸ್ ಗಳಿದಾವ, 2 ಟ್ರೈನ್ಸ್ ಅಂತ ಕೊಟ್ರು. ಸೊ ಒಂದ್ರ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ L1 = 150 ಮೀಟರ್ ಅಂತ ಕೊಟ್ಟಿದ್ದಾನ. ಸೊ ಅದಾದ ನಂತರ ನೆಕ್ಸ್ಟ್ ಅಂಡ್ 170 ಮೀಟರ್ ಅಂತಂದ್ ಹೇಳಿದ್ರೆ ಇನ್ನೊಂದು ಕೊಟ್ಟಿದ್ದಾನ, L2 = 170 ಮೀಟರ್. ಸೊ ರಿಸ್ಪೆಕ್ಟಿವ್ಲಿ ಆರ್ ರನ್ನಿಂಗ್ ಎಟ್ ದ ಸ್ಪೀಡ್, ರನ್ನಿಂಗ್ ಅಂತಂದ್ ಹೇಳಿದ್ರೆ ಓಡೋದು, ಎಟ್ ದ ಸ್ಪೀಡ್ ಕೊಟ್ಟಿದ್ದಾನ 40 km/h ಅಂಡ್ 32 km/h. ಡೈರೆಕ್ಟ್ ಆಗಿ ಕೊಟ್ಟಿದ ಅಂತ ಹೇಳಿದ್ರೆ ಇಲ್ಲಿ S1 ಎಷ್ಟಾಯ್ತು, 40 km/h. ಸೊ ಅದಾದ ನಂತರ ಎಷ್ಟಾಗತ್ತೆ ಇಲ್ಲಿ 32 km/h ಆಯ್ತು. ಸೊ ಅದಾದ ನಂತರ ಆನ್ ಅ ಪ್ಯಾರಲಲ್ ಟ್ರ್ಯಾಕ್, ಅಂದ್ರೆ ಪ್ಯಾರಲಲ್ ಟ್ರ್ಯಾಕ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ, ಸೊ ಪ್ಯಾರಲಲ್ ಟ್ರ್ಯಾಕ್ ಅಲ್ಲಿ ಏನಂತಂದ್ ಹೇಳಿದ್ರೆ 2 ಟ್ರೈನ್ಗಳು ಮೂವ್ ಆಗ್ತಿದಾವ. ಸೊ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾನ, ಇದು ಈ ಕಡೆ ಚಲಿಸ್ತಾ ಇದ್ರೆ ಇದು ಈ ಕಡೆ ಚಲಿಸ್ತಾ ಇರುತ್ತೆ, ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಇನ್ ವಾಟ್ ಟೈಮ್ ದೇ ವಿಲ್ ಕ್ರಾಸ್ ಈಚ್ ಅದರ್, ಅಂದ್ರ ವಾಟ್ ಟೈಮ್ ಅಂತ ಕೇಳಿದಾನೆ, ಯಾವ ಟೈಮ್ಗೆ ಅವೆರಡು ಕ್ರಾಸ್ ಆಗ್ತಾವ. ಅಂದ್ರ ಯಾವ ತರ ಬರ್ಬೇಕು,
ಸೊ ಇದೊಂದು ಟ್ರೈನು, ಅದಾದ ನಂತರ ನೆಕ್ಸ್ಟ್ ಇದೊಂದು ಟ್ರೈನು, ಈ ತರ ಬರ್ಬೇಕು. ಇದು ಈ ಕಡೆ ಹೋಗ್ತಾ ಇರ್ಬೇಕು, ಇದು ಈ ಕಡೆ ಹೋಗ್ತಾ ಇರ್ಬೇಕು. ಸೊ ಇವತ್ತರ ಲಾಸ್ಟ್ ಡಬ್ಬಿಗಳು ಏನಂತಂದ್ ಹೇಳಿದ್ರೆ ಈ ತರ ಒಂದೇ ಇದ್ರಲ್ಲಿ ಬರ್ಬೇಕು. ಸೊ ಅವಾಗ ಏನಂತಂತ ಹೇಳಿದ್ರಿ, ಅದು ಎಷ್ಟು ಟೈಮ್ ತಗೋತಾಳ ಇಷ್ಟ ಆಗಕ್ಕ ಅಂತ ಕ್ವಶನ್ ಕೇಳಿದ್ರ. ಇಲ್ಲಿ ನೋಡ್ರಿ, ನಮ್ಗೆ ಏನಂತಂದ್ ಹೇಳಿದ್ರೆ ನಾವು ಫಸ್ಟ್ ಏನ್ ಕಂಡು ಹಿಡ್ಕೊಬೇಕು, ನಮಗ್ ಟೈಮ್ ಕಂಡು ಹಿಡಿ ಅಂದಾರ. ಸೊ ನಾವು ಏನ್ ಕಂಡು ಹಿಡ್ಕೊಬೇಕು, ಮೊದ್ಲ ಲೆಂತ್ ಏನಂತಂದ್ ಹೇಳಿದ್ರೆ ಮೀಟರ್ ಅಲ್ಲಿ ಐತೆ. ಸೊ ಇದ್ ನೋಡಿದ್ರೆ ಸ್ಪೀಡ್ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ, ಅದನ್ನ ನಾವು ಆಮೇಲೆ ನೋಡಕ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ಲೆಂತ್ ಎಷ್ಟಾಗತ್ತೆ ನೋಡ್ರಿ, ಡಿ. ಸೊ ಎರಡು ಕ್ರಾಸ್ ಆಗ್ಬೇಕಂತಂದ್ ಹೇಳಿದ್ರಿ, ಇದು ಟೋಟಲ್ ಲೆಂತ್ ಆಗತ್ರಿ ನಮ್ದು. ಅಂದ್ರೆ L1 ಇದು L1 ಐತ್ರಿ, ಇದು L2 ಐತ್ರಿ. ಅಂದ್ರೆ ಇಲ್ಲಿ ಏನಾಯ್ತು, L1 ಪ್ಲಸ್ L2 ಟೋಟಲ್ ಡಿಸ್ಟೆನ್ಸ್ ಬರೀರಿ 150 ಮೀಟರ್ ಪ್ಲಸ್ 170 ಮೀಟರ್. ಎಷ್ಟಾಯ್ತ್ರಿ ಟೋಟಲ್ ಮಾಡಿದ್ರೆ ನೋಡ್ರಿ 320 ಮೀಟರ್ ಆಯ್ತು. ಸರ್ 320 ಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದ್ರಿ ಡಿಸ್ಟೆನ್ಸ್ ಐತಿ. ಇದನ್ನ ಡೈಗ್ರಾಮ್ ಹಾಕೊಡ್ರು, ಕರೆಕ್ಟ್ ಆಗಿ ಇದು ಡೈಗ್ರಾಮ್ ಹಾಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತ. ನೆಕ್ಸ್ಟ್ ನೋಡ್ರಿ, ಸ್ಪೀಡ್ ಕಂಡು ಹಿಡ್ಕೋಬೇಕಲ್ರಿ ನಮ್ಗೆ ಟೋಟಲ್ ಸ್ಪೀಡ್. ಸರ್ ಇವೆರಡು ಅಪೋಸಿಟ್ ಡೈರೆಕ್ಷನ್ ದಾಗ ಹೋಗ್ತಿದಾವ ಅಂತಂದ್ ಹೇಳಿದ್ರಿ, ತುಂಬಾ ಈ ತರ ಹಿಂಗದಾವ್ರಿ. ಎರಡು ಅಪೋಸಿಟ್ ಡೈರೆಕ್ಷನ್ ದಾಗ ಹೋಗ್ಬೇಕಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ಬಿಡ್ತಾವ್ರಿ. ಸೊ ಅದಕ್ಕೆ ನಾವೇನ್ ಮಾಡ್ತೇವ್ರಿ, ಅಪೋಸಿಟ್ ಡೈರೆಕ್ಷನ್ ಅಂದ ತಕ್ಷಣ S1 ಪ್ಲಸ್ S2 ಅಂತ ಮಾಡ್ತೀವಿ. ವಿರುದ್ಧ ದಿಕ್ಕ ಅಪೋಸಿಟ್ ಅಂದ್ರೆ ನಾವು ಕೂಡಿಸ್ಬೇಕು ಸ್ಪೀಡ್ ಅನ್ನ. ಕೂಡ್ಸ್ರಿ ಇವಾಗ 40 ಪ್ಲಸ್ 32 ಎಷ್ಟಾಗತ್ರಿ, 72 ಕಿಲೋಮೀಟರ್ ಪರ್ ಅವರ್ ಆಯ್ತ್ರಿ. 72 ಕಿಲೋಮೀಟರ್ ಪರ್ ಅವರ್ ಆಯ್ತ್ರಿ. ಸೊ ಇವಾಗ ನಮ್ಗೆ ಏನ್ ಕಂಡಿಡಿ ಅಂದ್ರಿ, ಟೈಮ್ ಕಂಡಿಡಿ ಅಂದ್ರಿ. ಎಸ್, ಟೈಮ್ ಕಂಡಿಡಿ ಅಂದ್ರ. ಇಲ್ಲಿ ನೋಡ್ರಿ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರ, ಇವಾಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು ಅಂದ್ರೆ 320 ಮೀಟರ್ ಆಯ್ತು. ಸೊ ಅದಾದ ನಂತರ ಸ್ಪೀಡ್ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ 72 ಕಿಲೋಮೀಟರ್ ಪರ್ ಅವರ್ ಆಯ್ತು. ಇದು ಮೀಟರ್ ಅಲ್ಲಿ ಐತೆ. ಸೊ ಅದಾದ ನಂತರ ನಮ್ಗೆ ಟೈಮ್ ಕಂಡಿಡಿ ಅಂದ್ರೆ, ಸೊ ಇದ್ ನೋಡ್ರ ಮೀಟರ್ ಅಲ್ಲಿ ಐತೆ, ಇದ್ ನೋಡ್ರೆ ಕಿಲೋಮೀಟರ್ ಪರ್ ಅವರ್ ಐತೆ. ಇದು ಮೀಟರ್ ಅಲ್ಲಿ ಐತೆ ಅಂತಂದ್ ಹೇಳಿದ್ರೆ ಇದನ್ನು ಕೂಡ ಏನ್ ಮಾಡ್ಬೇಕು ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಇವಾಗ ನೋಡ್ರಿ ನಾನು ಕ್ಲೀನ್ ಮಾಡ್ತೀನಿ, ಅಷ್ಟೊಂದು ಪ್ಲೇಸ್ ಇಲ್ಲ. ಸೊ ಎಲ್ರು ಬರ್ಕೊಂಡಿದ್ದೀರ ಅನ್ಕೊಂತೀನಿ, ಬರ್ಕೊಳ್ರಿ. ಪಾಸ್ ಮಾಡಿ ಏನಂತಂದ್ ಹೇಳಿದ್ರೆ ಬರ್ಕೊಂಡ್ಬಿಡ್ರಿ. ಸೊ ಇದನ್ನು ಕ್ಲೀನ್ ಮಾಡಿರ್ತೀನಿ ನನ್ನ ಮೇಲ್ಗಡೆದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇವಾಗ ನಾವು ಏನ್ ಮಾಡ್ಬೇಕು, ಮೊದ್ಲು ಸರ್ ಸ್ಪೀಡ್ ಕನ್ವರ್ಟ್ ಮಾಡ್ಕೊಬೇಕು. ಸ್ಪೀಡ್ ನಾನು ಇಲ್ಲಿ ಕನ್ವರ್ಟ್ ಮಾಡ್ಕೊಂತೀನಿ ನೋಡ್ರಿ. ಸೊ ಇವಾಗ 72 ಕಿಲೋಮೀಟರ್ ಪರ್ ಅವರ್ ಐತೆ, ಅದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಗ್ಬೇಕಂತಂದ್ ಹೇಳಿದ್ರೆ 5/18 ಮಾಡ್ತೀವಿ. ಮೀಟರ್ ಅಂದ್ರೆ ಕಡಿಮೆ ಇರೋದು 5 ಮೇಲ್ಗಡೆ ಬರುತ್ತೆ. ಎಷ್ಟ್ ನೋಡ್ರಿ, ಇನ್ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ 2 9 18, 2 3 6, ಸೊ 2 6 12, 9 1 9 4 36. ಸೊ ಅಂದ್ರೆ 4 ಇಂಟು 5 ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸ್ಪೀಡ್ ಎಷ್ಟಾಯ್ತು ನಮ್ಗಿಲ್ಲಿ, 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇವಾಗ ನಮ್ಗೆಲ್ಲಾನು ಬಂತ. ಈಗ ನಾವು ಕಂಡಿಡಿಯೋನು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಟೋಟಲ್ ಆಗಿ ಕವರ್ ಆಗಕ್ಕ ಇದು ಎಷ್ಟೈತಿ ನಮ್ಗೆ, ಸ್ಪೀಡ್ ಎಷ್ಟೈತಿ 20 ಮೀಟರ್ ಪರ್ ಸೆಕೆಂಡ್. ಇದು ಮೀಟರ್ ಅಲ್ಲಿ ಐತಿ, ಇದು ಮೀಟರ್ ಅಲ್ಲಿ ಐತಿ. ನಮ್ಗೆ ಇದೇನ್ ಬರುತ್ತೆ ಅಂತಂದ್ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಬರುತ್ತೆ. ಬರ್ಕೊಳ್ರಿ ಅದನ್ನು ಕೂಡ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಬೇಕದು, ಎರಡು ಲೆಂತ್ ಕ್ರಾಸ್ ಆಗಿ ಹೋಗ್ಬೇಕು, ಈ ತರ ಆಗ್ಬೇಕು. ಸೊ 320 ಆಯ್ತು. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಟೈಮ್ ಬೇಕು. ಎಸ್, ಕರೆಕ್ಟ್ ಟೈಮ್ ಕಂಡಿಡೋಣ. ಸೊ ಟೈಮ್ ಕಂಡಿಡಿಬೇಕಂದ್ರೆ ಇದನ್ನ ಆ ಕಡೆ ಕಳಿಸ್ರಿ, ಇದು ಈ ಕಡೆ ಬರುತ್ತೆ. T ಈಕ್ವಲ್ ಟು 320 ಡಿವೈಡೆಡ್ ಬೈ 20 ಆಗತ್ತ. ಇವೆರಡು ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ನೋಡ್ರಿ, ಇದು ಕ್ಯಾಲ್ಕುಲೇಷನ್ ಆಗತ್ತೆ ನೋಡ್ರಿ. 2 1 2 2 2 6 12, 16 ಸೆಕೆಂಡ್ ಏನಂತಂದ್ ಹೇಳಿದ್ರೆ ಟೈಮ್ ತಗೊಳುತ್ತೆ. ಇವೆರಡು ಟ್ರೈನ್ಗಳು ಇದು ಈ ಕಡೆ ಹೋಗ್ತಾ ಇರುತ್ತಲ್ಲ, ಇವೆರಡು ಟ್ರೈನ್ಗಳು ಏನಂತಂದ್ ಹೇಳಿದ್ರೆ ಒಂದಕ್ಕೊಂದು ಈ ರೀತಿ ಕ್ರಾಸ್ ಮಾಡ್ಬೇಕಂತಂದ್ ಹೇಳಿದ್ರೆ, ಎಷ್ಟು ಟೈಮ್ ತಗೊಳುತ್ತಾ, 16 ಸೆಕೆಂಡ್ ಟೈಮ್ ತಗೊಳುತ್ತಾ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದ ಸಮಯ ಆಯ್ತು. ಇದೆಲ್ರಿಗೂ ಅರ್ಥ ಆಯ್ತಾ? ಸಿಂಪಲ್ ಏನಂತಂದ್ ಹೇಳಿದ್ರೆ ಒಂದೇ ಕಾನ್ಸೆಪ್ಟ್. ಈ ತರ ಏನಂತಂದ್ ಹೇಳಿದ್ರೆ, ಸೊ ಇದು ಈ ಕಡೆ ಡೈರೆಕ್ಷನ್, ಇದು ಈ ಕಡೆ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ ಹೋಯ್ತು ಅಂತಂದ್ ಹೇಳಿದ್ರೆ ಸ್ಪೀಡ್ ಏನಾಗತ್ತ, S1 ಪ್ಲಸ್ S2 ಆಗತ್ತ. ಸೊ ಇವೆರಡು ಏನಂತಂದ್ ಹೇಳಿದ್ರೆ ಒಂದೇ ದಿಕ್ಕಿಗೆ ಹೋಗ್ತಾ ಇದ್ರೆ, ಇದು ಈ ಕಡೆಗೆ ಹೋಗ್ತಾ ಇದ್ರೆ ಅವಾಗ ಸ್ಪೀಡ್ ಏನಾಗತ್ತಂದ್ರೆ S1 ಮೈನಸ್ S2 ಆಗತ್ತ. ಈ ಕಾನ್ಸೆಪ್ಟ್ ಜಸ್ಟ್ ನೆನ್ಪಿಟ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 2 ಟ್ರೈನ್ಸ್ ಇದಾವ, 2 ಟ್ರೈನ್ಸ್. ಓಕೆ, ಸೊ 163 ಮೀಟರ್ ಅಂಡ್ 187 ಮೀಟರ್. ನೋಡ್ರಿ, ನಾನು ಏನಂತಂದ್ ಹೇಳಿದ್ರೆ ಸೇಮ್ ಕ್ವಶನ್ಸ್ ಗಳನ್ನ ತಗೊಂತಾ ಇದ್ದೀನಿ, ಬಟ್ ಆದ್ರೆ ಬೇರೆ ತರ. ಇಲ್ಲಿ ನೋಡ್ರಿ, ಇದು L1 ಎಷ್ಟೈತಿ, 163 ಮೀಟರ್. ಅದಾದ ನಂತರ L2 ಎಷ್ಟೈತಿ, 187 ಮೀಟರ್. ಕರೆಕ್ಟಾ? 187 ಮೀಟರ್. ಇವೆರಡು ಮೀಟರ್ ಅಂತಾನೆ ಬರ್ಕೊಡ್ರಿ. ಸೊ ಅದಾದ ನಂತರ ಸೊ ಲಾಂಗ್, ಸೊ ಏನಂತಂದ್ರೆ 183 ಮೀಟರ್ ಲಾಂಗ್ ಇದಾವ, ಆರ್ ರನ್ನಿಂಗ್ ಅಂದ್ರೆ ಓಡ್ತಾ ಇದ್ದಾವ ಆನ್ ಪ್ಯಾರಲಲ್ ಅಂತಂದ್ ಹೇಳಿದ್ರೆ, ಸೊ ಈ ತರ ಪ್ಯಾರಲಲ್ ಆಗಿ ಈ ರೀತಿ ಏನಂತಂದ್ ಹೇಳಿದ್ರೆ ಪ್ಯಾರಲಲ್ ಆಗಿ ಏನಂತಂದ್ ಹೇಳಿದ್ರೆ ಓಡ್ತಾ ಇದ್ದಾವ. ಯಾವ ಡೈರೆಕ್ಷನ್ ಇನ್ನೂ ಗೊತ್ತಿಲ್ಲ.
ಇನ್ ದ ಅಪೋಸಿಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಇದು ಈ ಕಡೆ ಹೋಗ್ತಾ ಇದ್ರೆ ಇದು ಈ ಕಡೆಗೆ ಅಪೋಸಿಟ್ ಡೈರೆಕ್ಷನ್. ಸೊ ವಿತ್ ದ ಸ್ಪೀಡ್ ಆಫ್, ಸ್ಪೀಡ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಪೀಡ್ ಕೊಟ್ಟಿದಾರ. ಇದು ಏನಾಯ್ತಿದು, ಎಷ್ಟೈತಿದ ಸ್ಪೀಡ್, ಸ್ಪೀಡ್ ಏನ್ ಕೊಟ್ಟಿದಾರ, ಫಸ್ಟ್ ಒಂದು S1 ಕೊಟ್ಟಿದಾರ 47 ಕಿಲೋಮೀಟರ್ ಪರ್ ಅವರ್ ಅಂತಂದೈತೆ. ಆಮೇಲೆ S2 ಎಷ್ಟೈತ್ರಿ, 43 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಇದು L1 S1 ಆಯ್ತು ಅಂತಂದ ಹೇಳಿದ್ರೆ ಇದು L2 S2 ಅಂತ ತೋಡ್ರಿ. ಸೊ ಅದಾದ ನಂತರ ಹೌ ಲಾಂಗ್ ವಿಲ್ ಟೇಕ್ ಟು ಕ್ರಾಸ್ ಈಚ್ ಅದರ್, ಅಂದ್ರೆ ಇದು ಕ್ರಾಸ್ ಮಾಡ್ಬೇಕಂತಂದ ಹೇಳಿದ್ರೆ ಯಾವ ತರ ಬರ್ಬೇಕು. ಸೊ ಇದು L1 ಫಸ್ಟ್ ಟ್ರೈನ್ ಇಲ್ಲಿಗೆ ಬರ್ಬೇಕು, ಸೆಕೆಂಡ್ ಟ್ರೈನ್ ಈ ತರ ಬರ್ಬೇಕು. ಎಸ್, ಇವೆರಡದ್ರ ಲಾಸ್ಟ್ ಬೋಗಿಗಳು ಇದು ಈ ಕಡೆ ಹೋಗ್ತಾ ಇದ್ರೆ ಇದು ಈ ಕಡೆ ಹೋಗ್ತಾ ಇದ್ರೆ ಇವೆರಡದ್ರ ಲಾಸ್ಟ್ ಬೋಗಿಗಳು ಕರೆಕ್ಟ್ ಆಗಿರ್ಬೇಕು ಇದ್ರಲ್ಲಿ ಒಂದೇ ಸೇಮ್ ಡಿಸ್ಟೆನ್ಸ್ ಅಲ್ಲಿ. ಅಂದ್ರೆ ಇದು ನೋಡ್ರಿ L1 L2 ಆಯ್ತು. ಇದ್ರದ್ದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಬೇಕು, ಇವು ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೇಕ್ರಿ ಒಂದಕ್ಕೊಂದು ಹೋಗ್ಬೇಕಂತ ಹೇಳಿದ್ರೆ. ಸೊ ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು, ಡಿ ಕ್ಯಾಪಿಟಲ್ ಡಿ ಈಕ್ವಲ್ ಟು L1 ಪ್ಲಸ್ L2 ಆಯ್ತು. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ, L1 ಪ್ಲಸ್ L2 ಇವೆರಡನ್ನ ಕೂಡಿಸಿದ್ರೆ ಎಷ್ಟಾಗತ್ತ, ಇಲ್ಲಿ ನಾನು ಸೈಡ್ ಮಾಡಿದೆ ನೋಡ್ರಿ, 163 ಪ್ಲಸ್ 187 7 3 10, ಅದಾದ ನಂತರ 8 14 15, ಆಮೇಲೆ 350 ಆಗತ್ತೆ. ಎಷ್ಟಾಗತ್ತ, 350 ಆಗತ್ತ. ಸೊ ಟೋಟಲ್ ಏನಂತಂದ ಹೇಳಿದ್ರೆ 350 ಮೀಟರ್ ಆಯ್ತು, ನಮಗೆ ಡಿಸ್ಟೆನ್ಸ್ ಸಿಕ್ತು. ಇನ್ ನೆಕ್ಸ್ಟ್ ಸ್ಪೀಡ್ ಕಂಡು ಹಿಡ್ಕೊಬೇಕಲ್ಲ ನಾವು, ಸ್ಪೀಡ್ ಇಲ್ಲೇ ಕಂಡು ಹಿಡ್ಕೊಂತೇನೆ ನೋಡ್ರಿ. S ಈಕ್ವಲ್ ಟು ಇವೆರಡು ಅಪೋಸಿಟ್ ಡೈರೆಕ್ಷನ್ ದಾಗ ಹೋಗ್ತಿದಾವ ಅಂತಂದ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು, ಕೂಡಿಸ್ಬೇಕು ಎರಡು, ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಸ್ವೈ ಅಂತ ಹೋಗ್ತಾವ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ 47 ಪ್ಲಸ್ 43 ಎಷ್ಟಾಗತ್ ನೋಡ್ರಿ ಟೋಟಲ್. ಸೊ 90 ಆಗತ್ರಿ ಸರ್, 90 ಕಿಲೋಮೀಟರ್ ಪರ್ ಅವರ್ ಆಯ್ತ್ರಿ. ಇಲ್ಲಿ ನೋಡ್ರಿ ಇದು ನಮಗೆ ಡಿಸ್ಟೆನ್ಸ್ ಏನೈತಿ ಮೀಟರ್ ದಾಗ ಐತೆ, ನಾವೇನ್ ಮಾಡ್ಕೊಬೇಕು, ಸ್ಪೀಡ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಮಾಡ್ಕೊಡ್ರಿ ನೋಡೋಣ. ಸೊ 90 ಇಂಟು 5/18 ಮೀಟರ್ ಅಂತಂದ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು 5, ನೆನ್ಪಿಟ್ಕೊಡ್ರಿ ಇದನ್ನ. ಸೊ ಇದನ್ನ ನೋಡೋಣ, 9 2 18 ರೀ, 9 10 90 ರೀ. ಸೊ 2 1 ರೀ, 2 5 10 ರೀ. ಸೊ 5 ಇಂಟು 5 ಎಷ್ಟೈತ್ರಿ, 25 ಮೀಟರ್ ಪರ್ ಸೆಕೆಂಡ್ ಐತ್ರಿ. ನಮಗ್ ಸ್ಪೀಡ್ ಕೂಡ ಸಿಕ್ತ್ರಿ, ಬರ್ಕೊಡ್ರಿ. ಸ್ಪೀಡ್ ಎಷ್ಟೈತ್ರಿ, 25 ಮೀಟರ್ ಪರ್ ಸೆಕೆಂಡ್ ಐತ್ರಿ. ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಎಷ್ಟೈತ್ರಿ ಇದನ್ನ ಕವರ್ ಮಾಡಕ ಟೋಟಲ್. ಸೊ 350 ಮೀಟರ್ ಐತ್ರಿ. ನಮ್ಗೆ ಏನಾಗ್ಬೇಕ್ರಿ, ಸರ್ ಇವೆರಡು ಕ್ರಾಸ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೋತಾವ್ರಿ ಅಂತಂದ್ ಕಂಡಿಡಿ ಅಂತಂದ್ ಹೇಳಿದಾರ್ರಿ. ಓಕೆ, ನಾವ್ ಇವ್ ಕಂಡಿಡಿಯೋನ್ರಿ. ಸೊ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಇರ್ರಿ, ಕ್ಲೀನ್ ಮಾಡೋಣ. ಎಲ್ರಿಗೂ ಅರ್ಥ ಆಗ್ತೈತಲ್ಲ, ಅದು ಮೇನ್. ಸರ್ ಈ ತರ ಏನಕ್ಕೆ ಹೇಳ್ಕೊಂತ ಹೋಗ್ತಿರ್ರಿ ಎಲ್ಲ ಅಂತಂದ್ ಹೇಳಿದ್ರೆ ನೀವು ಮೊದಲು ಅರ್ಥ ಮಾಡ್ಕೊಬೇಕ್ರಿ. ಇದೇನ್ ಕೋಚಿಂಗ್ ತರಾನೇ, ನೀವು ಫುಲ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ನಾನು, ಒಟ್ಟು ಮನ್ಯಾಗ ಕುತ್ಕೊಂಡ್ ನೋಡ್ರಿ ಅಷ್ಟೇ. ಎಸ್, ಇಷ್ಟ ಆಯ್ತಾ. ಇವಾಗ ನಮ್ಗೆ ಫಾರ್ಮುಲಾ ಐತೆ, ಸ್ಪೀಡ್ ಡಿವೈಡೆಡ್ ಬೈ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತೆ. ಇವಾಗ ನಮ್ಗ ಸ್ಪೀಡ್ ಯಾವ್ದ್ರಲ್ಲಿ ಐತೆ ಸರ್, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತೆ. ಕರೆಕ್ಟ್. ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಐತ್ರಿ, ಮೀಟರ್ ಅಲ್ಲಿ ಐತೆ. ನಮಗ್ ಟೈಮ್ ಯಾವ್ದ್ರಲ್ಲಿ ಬರತ್ರಿ, ಸೆಕೆಂಡ್ ದಾಗ ಬರತ್ರಿ. ಓಕೆ, ಎಲ್ಲಾನು ಕನ್ವೆನ್ಷನ್ ಕರೆಕ್ಟ್ ಇದಾವ್ರಿ. ಸೊ ಇವಾಗ ಸ್ಪೀಡ್ ಬರ್ಕೊಡ್ರಿ, ಎಷ್ಟೈತಿ 25. ಡಿಸ್ಟೆನ್ಸ್ ಎಷ್ಟೈತಿ 350 ಮೀಟರ್. ನಮ್ಗೆ ಏನ್ ಕಂಡಿಡಿ ಅಂದಾರ, ಟೈಮ್ ಕಂಡಿಡಿ ಅಂದಾರ. ಸೊ ಟೈಮ್ ಕಂಡಿಡಿಬೇಕಂದ್ರೆ ಇದ್ ಈ ಕಡೆ ಕಳಿಸ್ರಿ, ಇದು ಈ ಕಡೆ ಬರುತ್ತಾ. T ಈಕ್ವಲ್ ಟು 350 ಡಿವೈಡೆಡ್ ಬೈ 25 ಆಯ್ತು. ಈಗ ಕ್ಯಾಲ್ಕುಲೇಷನ್ ಮಾಡ್ರಿ. ಸರ್ 5 5 25 ರೀ, 5 7 35 0 ಇಷ್ಟು ಬಂತ್ರಿ. ಆಮೇಲೆ 5 1 ರೀ, ಎಷ್ಟು ನೋಡ್ರಿ, ಇದ 5 1 5 5 4 20. ಸೊ ಅಂದ್ರೆ ಟೋಟಲ್ ಆಗಿ ಏನಾಗತ್ರಿ ಸರ, 14 ಸೆಕೆಂಡ್ ತಗೊಳತ್ರಿ. 14 ಸೆಕೆಂಡ್ ಒಳಗಡೆ ಈ ತರ ಇದ್ದ ಟ್ರೈನ್ಗಳು ಈ ತರ ಒಂದಕ್ಕೊಂದು ಕ್ರಾಸ್ ಆಗಿ ಹೋಗ್ತಾವ್ರಿ ಅಂತಂದ ಹೇಳಿ ಎಷ್ಟು ಟೈಮು, 14 ಸೆಕೆಂಡ್ ತಗೊಳತ್ತ. ಇದು ಆನ್ಸರ್ ಎಷ್ಟು ಬಂತು, 14 ಸೆಕೆಂಡ್ ಅಂತ ಬಂತು. ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಗುಡ್. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೊಂದು ಹೋಮ್ ವರ್ಕ್ ಇದು, ಜಸ್ಟ್ ಹೋಮ್ ವರ್ಕ್. ಸೊ ವಿತ್ ದ ಸ್ಪೀಡ್ ಆಫ್, ಇಲ್ಲಿ ನೋಡ್ರಿ, ವಿತ್ ದ ಸ್ಪೀಡ್ ಆಫ್, ಸ್ಪೀಡ್ ಕೊಟ್ಟಿದ್ದಾನೆ. ಸೊ S1 ಏನಂತಂದ ಹೇಳಿದ್ರೆ 34 ಕಿಲೋಮೀಟರ್ ಪರ್ ಅವರ್ ಇದ್ರೆ, S2 ಏನಂತಂದ ಹೇಳಿದ್ರೆ 38 ಕಿಲೋಮೀಟರ್ ಪರ್ ಅವರ್ ಐತೆ. ಸೊ 2 ಟ್ರೈನ್ಸ್ ಏನಂತಂದ ಹೇಳಿದ್ರೆ 250 ಮೀಟರ್ ಅಂಡ್ 150 ಮೀಟರ್ ಲಾಂಗ್ ಅದಾವ. ಅಂದ್ರೆ L1 ಎಷ್ಟು 250 ಮೀಟರ್, ಅದಾದ ನಂತರ L2 ಎಷ್ಟೈತೆ ಅಂತಂದ ಹೇಳಿದ್ರೆ 150 ಮೀಟರ್ ಐತೆ. ಸೊ ಟ್ರಾವೆಲ್ ಇನ್ ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಪ್ಯಾರಲಲ್ ಲೈನ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಅಪೋಸಿಟ್ ಡೈರೆಕ್ಷನ್ ಅದಾವ. ಆಫ್ಟರ್ ವಾಟ್ ಡ್ಯೂರೇಷನ್ ಅಂತಂದ ಹೇಳಿದ್ರೆ ಎಷ್ಟು ಟೈಮ್ ಆದ ನಂತರ ಅವ್ ಏನಂತಂದ ಹೇಳಿದ್ರೆ ಒಂದಕ್ಕೊಂದು ಕ್ರಾಸ್ ಆಗ್ತಾವ. ಕ್ರಾಸ್ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರ್ಬೇಕು, ಇದು ಈ ಕಡೆ ಹೋಗ್ತಾ ಇರ್ಬೇಕು, ಇದು ಈ ಕಡೆ ಹೋಗ್ತಾ ಇರ್ಬೇಕು. ಇದ್ರ ಲಾಸ್ಟ್ ಡಬ್ಬಿಗಳು ಏನಂತಂದ ಹೇಳಿದ್ರೆ ಒಂದಕ್ಕೊಂದು ಇರ್ಬೇಕು. ಸೊ ಎಷ್ಟು ಟೈಮ್ ಆಗತ್ತೆ ಅಂತಂದ ಹೇಳಿ ಎಲ್ಲ ಏನ್ ಮಾಡ್ರಿ, ಕನ್ವರ್ಷನ್ ಮಾಡ್ಕೊಂಡು ಹೋಮ್ ವರ್ಕ್ ನಂಬರ್ 1 ಅನ್ನ ಸಾಲ್ವ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನೋಡ್ರಿ. ಸೊ ಏನು ಸರ್, ಟೂ ಟ್ರೈನ್ಸ್ ಇದಾವ್ರಿ. ಎಸ್, L1 130 ಮೀಟರ್. ಸೊ ಅದಾದ ನಂತರ L2 140 ಮೀಟರ್.
ಎಸ್. ಸೊ ಲಾಂಗ್ ಆರ್ ರನ್ನಿಂಗ್, ಓಕೆ, ಓಡ್ತಾ ಇದಾವ ಪ್ಯಾರಲಲ್ ಟ್ರ್ಯಾಕ್ಸ್. ಸೊ ಈ ತರ ಏನಂತಂದು ಹೇಳಿದ್ರೆ ಪ್ಯಾರಲಲ್ ಟ್ರ್ಯಾಕ್ಸ್ ಅಲ್ಲಿ ಇದಾವ. ಓಕೆ, ಡನ್. ಇನ್ ದ ಸೇಮ್ ಡೈರೆಕ್ಷನ್, ಇಲ್ಲಿ ನೋಡ್ರಿ ನೆನ್ಪಿಟ್ಕೊಡ್ರಿ, ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಇತ್ತು, ಇದು ಇಂಪಾರ್ಟೆಂಟ್. ಇನ್ ಸೇಮ್ ಡೈರೆಕ್ಷನ್ ಅಂತಂದ ಹೇಳಿದ್ರೆ ಒಂದೇ ದಿಕ್ಕಿನಲ್ಲಿ ಓಡ್ತಾ ಇದ್ದಾವ ವಿತ್ ದ ಸ್ಪೀಡ್ ಆಫ್ S1 ಎಷ್ಟು, ಇದು L1 ಆಯ್ತು ಅಂತಂದ ಹೇಳಿದ್ರೆ ಇದು S1, ಇದು L2 ಆಯ್ತು ಅಂತಂದ ಹೇಳಿದ್ರೆ ಇದೆಷ್ಟು, S1 ಎಷ್ಟೈತಿ 68 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ಅದಾದ ನಂತರ ಎಷ್ಟಾಗತ್ತೆ ರೀ 50 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾನ. ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ಕ್ಲಿಯರ್ ಈಚ್ ಅದರ್ ಅಂದ್ರ, ಸೊ ಇವೇನಂತಂದ್ ಹೇಳಿದ್ರೆ ಇವೆರಡು ಕ್ರಾಸ್ ಆಗಿ ಈಚ್ ಅದರ್ ಹೋಗ್ಬೇಕಂತಂದ್ ಹೇಳಿದ್ರೆ, ಈ ರೀತಿಯಾಗಿ ಹೋಗ್ಬೇಕಂತಂದ್ ಹೇಳಿದ್ರೆ ಎಷ್ಟು ಟೈಮ್ ತಗೊಳತ್ತ, ಎಸ್ ಯಾವ್ದಾದ್ರು ಅನ್ಕೊಡ್ರಿ, ಎಷ್ಟು ಟೈಮ್ ತಗೊಳತ್ತ ಇದು. ಸೊ ಅದನ್ನ ನಮ್ಗೆ ಏನಂತಂದ್ ಹೇಳಿದ್ರೆ ಕಂಡಿಡಿ ಅಂತಂದ್ ಹೇಳಿದಾನೆ. ಓಕೆ, ಇಲ್ಲಿ ನಮಗ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ, ಒಂದಕ್ಕೊಂದು ಯಾವ್ದಾದ್ರು ಕ್ರಾಸ್, ಇದು ಕ್ರಾಸ್ ಮಾಡಿ ಮುಂದ್ ಹೋಗ್ಲಿ ಅಥವಾ ಇದ ಮಾಡಿ ಹೋಗ್ಲಿ, ನಾವು ಯಾವ್ದಾದ್ರು ಒಂದು ತಗೊಳ್ಳಿ ಇವಾಗ. ಸೊ ಈ ತರ ಅಂತ ಬಂದಾಗ ಇಲ್ಲಿ ನೋಡ್ರಿ, ನಾನು ಕರೆಕ್ಟ್ ಆಗಿರೋ ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ, ಏನ್ ಆಗತ್ತ ಅಂತಂದ್ ಹೇಳಿ. ಸೊ ಇವಾಗ ಈ ಎರಡು ಟ್ರೈನ್ ಅಲ್ಲಿ L1 S1 ಎಷ್ಟೈತಿ 68 ಐತಿ, S2 ಎಷ್ಟೈತಿ 50 ಐತಿ. ಅಂದ್ರೆ ಈ ಎರಡು ಟ್ರೈನ್ ಒಳಗಡೆ ಒಂದೇ ಡೈರೆಕ್ಷನ್ ದಾಗ ಹೋಗ್ತಾ ಇದ್ರೆ ಯಾವ್ದು ಮುಂದ್ ಹೋಗುತ್ತೆ ಇವಾಗ ಸರ್, ಈ ಫಸ್ಟ್ ಟ್ರೈನ್ ಮುಂದ್ ಹೋಗುತ್ತೆ. ಅಂದ್ರೆ ಈ ತರ ಫಸ್ಟ್ ಟ್ರೈನ್ ಅಂತಂದ ಹೇಳಿದ್ರೆ ಮುಂದ್ ಹೋಗ್ಬೇಕು. ಸೊ ಅದಾದ ನಂತರ ಸೆಕೆಂಡ್ ಟ್ರೈನ್ ಅಂತಂದ ಹೇಳಿದ್ರೆ ಈ ತರ ಬರ್ಬೇಕು. ಅಂದ್ರೆ ಈ ತರದ ಫಸ್ಟ್ ಟ್ರೈನ್ ಲಾಸ್ಟ್ ಹೋಗಿ ಸೆಕೆಂಡ್ ಟ್ರೈನ್ ಏನಂತಂದ ಹೇಳಿದ್ರೆ ಎಂಜಿನ್ ಏನಂತಂದ ಹೇಳಿದ್ರೆ ಒಂದೇ ಇದ್ರಲ್ಲಿ ಇರ್ಬೇಕು. ಸೊ ಆ ತರ ಆದಾಗ ಏನಂತಂದ ಹೇಳಿದ್ರೆ ಒಂದಕ್ಕೊಂದು ಕ್ರಾಸ್ ಮಾಡುದು ಅಂತಂದ್ ಹೇಳ್ತೀವಿ. ಇದು L1, ಇದು L2. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಕವರ್ ಆಗಾಕ ಸರ್, ಇಷ್ಟು ಡಿಸ್ಟೆನ್ಸ್ ಏನಂತಂದ್ರೆ ಹೇಳಿದ್ರೆ ಕವರ್ ಆಗ್ಬೇಕು. ಅಂದ್ರೆ L1 ಪ್ಲಸ್ L2 ಏನಂತಂದ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಆಯ್ತು. ಬಟ್ ಆದ್ರೆ ಸ್ಪೀಡ್ ಸರ್, ಇವೆರಡು ಒಂದೇ ಡೈರೆಕ್ಷನ್ ದಾಗ ಹೋಗ್ತಾ ಇದ್ರೆ ಸ್ಪೀಡ್ ನಾವೇನ್ ಹೇಳಿದೇವ್ರಿ, S1 ಮೈನಸ್ S2 ಸೇಮ್ ಡೈರೆಕ್ಷನ್ ಇದ್ರೆ ಕಳಿಬೇಕಂತಂದ್ ಹೇಳಿದೀನಿ. ಸೊ ಇವಾಗ ನಾವು ಸ್ಪೀಡ್ ಕಂಡಿಡಿಯೋಣ. S1 ಮೈನಸ್ S2 ಎಷ್ಟಾಗತ್ತೆ 68 ಮೈನಸ್ 50. ಸೊ ಇದನ್ನ ನಾವು ನೋಡಿದಾಗ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 18 ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಸುತ್ತೆ. ನೀವು ಎರಡಲ್ಲಿ ಎಲ್ಲಾದ್ರೂ ಇಲ್ಲಿ ನೀವು ಇಲ್ಲಿ ಕೂತ್ಕೊಂಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಟ್ರೈನು 68 ಹೊಂಟೈತಿ, ನೀವು ಕೂತಿದ್ದು 50 ಹೊಂಟೈತಿ. ಬಟ್ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ ಹೇಳಿದ್ರೆ ಎರಡು ಎಷ್ಟು ಸ್ಪೀಡ್ ನಾಗ ಹೊಂಟಾವ ಅಂದ್ರೆ, ಏನೋಪ್ಪ ಇಷ್ಟು ಸ್ಪೀಡ್ ಸ್ಲೋ ಆಗಿ ಹೊಂಟಾವ 18 ಕಿಲೋಮೀಟರ್ ಪರ್ ಅವರ್ ದಾಗ ಅಂತ ಅನ್ಸುತ್ತ. ಇವಾಗ ನಾವ್ ಏನ್ ಮಾಡ್ಬೇಕು, ಇವಾಗ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಐತಿ ನಮ್ಗೆ ಇವಾಗ ಕಂಡಿಡ್ರಿ ನೋಡು, ಕೂಡ್ಸ್ರಿ. ಸೊ 130 ಪ್ಲಸ್ 140 ಎಷ್ಟಾಗತ್ತ, ಸಾರಿ, ಸೊ 130 ಪ್ಲಸ್ 140 ಎಷ್ಟಾಗತ್ತೆ ನೋಡ್ರಿ. ಸೊ ಎಷ್ಟಾಗತ್ತೆ ಟೋಟಲ್ ಆಗಿ ಸರ್ 270 ಮೀಟರ್ ಆಗತ್ತೆ ರೀ. ಎಸ್ ಕರೆಕ್ಟಾ, 270 ಮೀಟರ್ ಡಿಸ್ಟೆನ್ಸ್ ಸಿಕ್ತು ನಮ್ಗೆ. ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನಾವು ಬರ್ಕೊಳ್ಳೋಣ, ಏನಾಗತ್ತ ಸ್ಪೀಡ್ ಎಷ್ಟೈತಿ. ಸೊ ಈಗ ನಮ್ಗೆ ಡಿಸ್ಟೆನ್ಸ್ ಸಿಕ್ತು, ಸಾರಿ ಡಿಸ್ಟೆನ್ಸ್ ಮೊದಲು ತಗೊಳ್ಳೋಣ. 270 ಮೀಟರ್ ಆಯ್ತು ಟೋಟಲ್ ಕ್ರಾಸ್ ಮಾಡಿ ಹೋಗ್ಬೇಕಂದ್ರೆ. ಸ್ಪೀಡ್ ಏನೈತಿ, ಇದು ಮೀಟರ್ ಐತೆ, ಇಲ್ಲಿ ನೋಡ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಇದು ಏನಾಗ್ಬೇಕು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಬೇಕು. ಮಾಡ್ರ ನೋಡೋಣ, 18 ಇಂಟು 5/18 ಅಂತಂದ್ ಹೇಳ್ತೀವಿ. ಸೊ 18 ಕ್ಯಾನ್ಸಲ್ ಆಯ್ತು, 5 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸ್ಪೀಡ್ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ 5 ಮೀಟರ್ ಪರ್ ಸೆಕೆಂಡ್. ಈಗ ಏನಂತಂದ್ ಹೇಳಿದ್ರೆ ಎರಡು ಒಂದೇ ಇದ್ರಲ್ಲಿ ಇದಾವ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಇವಾಗ ನೋಡ್ರಿ, ನಾನು ಇದನ್ನ ಕ್ಲೀನ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂತ ಹೋಗ್ರಿ ಅಷ್ಟೇ. ನಮ್ಗ ಡಿಸ್ಟೆನ್ಸ್ ಸಿಕ್ಕೈತಿ, ಸ್ಪೀಡ್ ಸಿಕ್ಕೈತಿ, ಇನ್ನೇನ ಜಸ್ಟ್ ನಾವ್ ಏನ್ ಮಾಡ್ಬೇಕು, ಫಾರ್ಮುಲಾ ಹಾಕಿ ಟೈಮ್ ನ ಕಂಡುಹಿಡಬೇಕು. ಹಾಕ್ರಿ ನೋಡೋಣ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಮೀಟರ್ ಪರ್ ಸೆಕೆಂಡ್, ಇದು ಮೀಟರ್ ಅಲ್ಲಿ ಐತೆ, ಇದು ನಮ್ಗೆ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಸಿಗುತ್ತ. ಎಸ್, ಸ್ಪೀಡ್ ಎಷ್ಟೈತಿ 5 ಐತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟೈತ್ರಿ 270 ಮೀಟರ್ ಐತ್ರಿ. ನಾವು ಟೈಮ್ ಕಂಡು ಹಿಡಿಯತ್ತೇವ್ರಿ. ಸೊ ಇದು ಈ ಕಡೆ ಹೋಗುತ್ತ, ಟೈಮ್ ಈಕ್ವಲ್ ಟು 270 ಇದು ಕೆಳಗಡೆ ಬರುತ್ತೆ ಡಿವೈಡೆಡ್ ಬೈ 5. 5 ಅಂದ್ಲೆ 5 5 25, ಎರಡು ಉಳಿಯುತ್ತ. 27 25 ಕೇಳಿದ್ರೆ ಎರಡು ಉಳಿಯುತ್ತ. 5 4 20. ಅಂದ್ರೆ ಟೋಟಲ್ ಟೈಮ್ ಎಷ್ಟು ಅಂತಂತ ಹೇಳಿದ್ರೆ 54 ಸೆಕೆಂಡ್ ತಗೊಳತ್ತ. ಒಂದಕ್ಕೊಂದು ಕ್ರಾಸ್ ಆಗಿ ಹೋಗ್ಬೇಕಂತಂದ ಹೇಳಿದ್ರೆ, ಈಗ ಒಂದೇ ಡೈರೆಕ್ಷನ್ ದಾಗ ಈ ಒಂದಕ್ಕೊಂದು ಹಿಂಗ್ ಕ್ರಾಸ್ ಮಾಡಿ ಹೋಗ್ಬೇಕಂತಂತ ಹೇಳಿದ್ರೆ 54 ಸೆಕೆಂಡ್ ಗಳನ್ನ ತಗೊಳ್ತಾವ. ಈ ತರ ಏನಂತಂದ ಹೇಳಿದ್ರೆ ನಿಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ 2 ಟ್ರೈನ್ಸ್ ರನ್ನಿಂಗ್ ಇನ್ ಆನ್ ಅ ಪ್ಯಾರಲಲ್ ಟ್ರ್ಯಾಕ್ಸ್. ಅಂದ್ರೆ 2 ಟ್ರೈನ್ಸ್ ಇದಾವ, ನಾವು ಡಯಾಗ್ರಾಮ್ ಹಾಕೋಣ. ಈ ತರ ಏನಂತಂದ್ ಹೇಳಿದ್ರೆ, ಸೊ ಇದು L1, ಇದು L2. ಅವ್ರದ ಡಿಸ್ಟೆನ್ಸ್ L1 L2, T1 T2 ಅಂತ ತಗೊಳ್ರಿ. ಎರಡು ಟ್ರೈನ್ಸ್ ಅನ್ಕೊಡ್ರಪ್ಪ ಡೈರೆಕ್ಟ್ ಆಗಿ, ಸುಮ್ಮನೆ ಯಾಕೆ ಕನ್ಫ್ಯೂಷನ್. ಇನ್ ದ ಸೇಮ್ ಡೈರೆಕ್ಷನ್, ಇವೇನಂತ ಹೇಳಿದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾವೆ. ಇದು ಇಂಪಾರ್ಟೆಂಟ್ ವರ್ಡ್, ಸೇಮ್ ಡೈರೆಕ್ಷನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದ್ರದ್ದು ಸ್ಪೀಡ್ ಎಷ್ಟಿದಾವ. S1 ಎಷ್ಟೈತಿ 70 ಕಿಲೋಮೀಟರ್ ಪರ್ ಅವರ್. S2 ಎಷ್ಟೈತಿ 50 ಕಿಲೋಮೀಟರ್ ಪರ್ ಅವರ್ ಐತೆ ರಿಸ್ಪೆಕ್ಟಿವ್ಲಿ. ದ ಫಾಸ್ಟರ್ ಟ್ರೈನ್ ಪಾಸಿಸ್ ಅ ಮ್ಯಾನ್. ಫಾಸ್ಟರ್ ಟ್ರೈನ್ ಯಾವ್ದಿದ್ರಲ್ಲಿ, ಇದು ಫಾಸ್ಟರ್ ಟ್ರೈನ್ ಇದು.
ಇದು ಫಾಸ್ಟರ್ ಟ್ರೈನ್ ಪಾಸಸ್ ಅ ಮ್ಯಾನ್ 27 ಸೆಕೆಂಡ್ ಫಾಸ್ಟರ್ ದೆನ್ ಸ್ಲೋವರ್ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಎಸ್ ಇದು ನೋಡ್ರಿ, ವೇಗವಾಗಿ ಇದೇನಂತ ಹೇಳಿದ್ರೆ ನೆಕ್ಸ್ಟ್ ನಾನು ಏನ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿದ್ದ ಕಾನ್ಸೆಪ್ಟ್ ಇದು ಬೈ ಮಿಸ್ ಆಗಿ ಇದ್ರಲ್ಲಿ ಬಂದ್ಬಿಟ್ಟೈತೆ. ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಿಡಿಸ್ರಿ, ಇಲ್ಲ ಅಂತಂದ ಹೇಳಿದ್ರೆ ಸೊ ಈ ಕ್ವಶನ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತೀನಿ, ಯಾಕಂದ್ರೆ ಇನ್ನು ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಬೇಕು. ಇಲ್ಲಿ ಹೇಳ್ತೀನಿ ನೋಡ್ರಿ, ಇವಾಗ ಏನಂತಂದ್ ಹೇಳಿದ್ರೆ ಸೊ ಈ ತರ ಹೋಗ್ತಾ ಐತಾ, ಇವಾಗ ಏನಂತಂದ್ ಹೇಳಿದ್ರೆ ಈಗ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನ. ಸೊ ಈ ತರ ಒಂದೇ ಡೈರೆಕ್ಷನ್ ದಾಗ ಹೋಗ್ತಿದಾವ, ಬಟ್ ಆದ್ರೆ ಇಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನ ಅಂತ ಅನ್ಕೊಡ್ರಿ, ಅಥವಾ ಹಿಂದೆ ನಿಂತ್ಕೊಂಡಿದ್ದಾನ ಅನ್ಕೊಡ್ರಿ. ಸೊ ಈಗ ಫಸ್ಟ್ ಟ್ರೈನ್ ಐತಲ್ಲ ಈ ಸ್ಪೀಡ್ ಅಲ್ಲಿ ಇರೋದು, ಇದೇನಂತಂದ ಹೇಳಿದ್ರೆ ಈ ಮನುಷ್ಯನನ್ನ ಕ್ರಾಸ್ ಮಾಡಕ್ ಏನಂತಂದ ಹೇಳಿದ್ರೆ ಸೊ ಇದೇನ್ ಸೆಕೆಂಡ್ ಟ್ರೈನ್ ತಗೊಂಡಿರತ್ತಲ್ಲ ಅದಕ್ಕಿಂತ 27 ಸೆಕೆಂಡ್ ಕಮ್ಮಿ ಟೈಮ್ ತಗೊಳತ್ತ ಅಂತಂದ ಹೇಳಿ. ಇದೇನಂತಂದ ಹೇಳಿದ್ರೆ ಟಿ ಸೆಕೆಂಡ್ ನ ತಗೊಂಡು ಅಂತಂತ ಹೇಳಿದ್ರೆ ಈ ಟ್ರೈನು ಮನುಷ್ಯನನ್ನ ಕ್ರಾಸ್ ಮಾಡಕ T-27 ಸೆಕೆಂಡ್ ಟೈಮ್ ಅನ್ನ ತಗೊಂತು ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಇದು ನೆಕ್ಸ್ಟ್ ಕಾನ್ಸೆಪ್ಟ್, ಇದು ಅದ್ರಲ್ಲಿ ಮಾಡ್ಕೊಳ್ಳೋಣ, ಇವಾಗ ಬೇಡ, ಇವಾಗ ಅದು ಮಿಸ್ ಆಗಿ ಬಂದ್ಬಿಟ್ಟೈತೆ, ನೆಕ್ಸ್ಟ್ ನೋಡಕ್ ಬರುತ್ತೆ ಬಿಡ್ರಿ. ಎಸ್ ಇಲ್ಲಿ ನೋಡ್ರಿ, 2 ಅಥ್ಲೀಟ್ಸ್ ಆರ್ ರನ್ನಿಂಗ್ ಫಾರ್ ದ ಸೇಮ್ ಪ್ಲೇಸ್ ಅಂತಂದ ಐತೆ. ಇಲ್ಲಿ ಏನಂತಂದ ಹೇಳಿದ್ರೆ ಇವರು 2 ಅಥ್ಲೀಟ್ಸ್ ಗಳು ಏನಂತಂದ ಹೇಳಿದ್ರೆ ರನ್ ಮಾಡ್ತಾ ಇದಾರೆ ಎಟ್ ದ ಸ್ಪೀಡ್ ಆಫ್, ಇಲ್ಲಿ ನೋಡ್ರಿ S1 ಏನಂತಂದ ಹೇಳಿದ್ರೆ 6 ಕಿಲೋಮೀಟರ್ ಪರ್ ಅವರ್. ಸೊ ಅದಾದ ನಂತರ ಎಷ್ಟೈತಿ 4 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 10 ಮಿನಿಟ್ಸ್ ಅಂತ ಕೇಳಿದಾರೆ. ಸೊ ಆಫ್ಟರ್ 10 ಮಿನಿಟ್ಸ್, ಟಿ ಏನಂತಂದ ಹೇಳಿದ್ರೆ 10 ಮಿನಿಟ್ಸ್ ಅಂತ ಕೊಟ್ಟಿದಾರೆ. ಆಫ್ಟರ್ 10 ಮಿನಿಟ್ಸ್ ಆದ ನಂತರ ಅವ್ರು ಎಷ್ಟು ಸ್ಪೀಡ್ ಅಲ್ಲಿ ಇರ್ತಾರ, ಯಾವ ಡೈರೆಕ್ಷನ್ ಅಲ್ಲಿ ಇರ್ತಾರ ಅಂತ, ಸಾರಿ ಎಷ್ಟು ದೂರ ಹೋಗಿರ್ತಾರ ಅಂತ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ ಸೇಮ್ ಪ್ಲೇಸ್ ಅಂತ ಕೊಟ್ಟಿದಾರ, ಅದಾದ ನಂತರ ಸೇಮ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಒಂದೇ ಡೈರೆಕ್ಷನ್ ಅಲ್ಲಿ ಓಡ್ತಾ ಇದ್ದಾರೆ. ಈಗ ನಾವ್ ಏನಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಅನ್ನ ಕಂಡುಹಿಡಬೇಕು, ಅವ್ರು ಎಷ್ಟು ದೂರ ಓಡ್ಕೋತ ಹೋಗಿದಾರ ಅಂತಂದೇಳಿ. ಸೊ ಕಂಡುಹಿಡಿಯೋಣ. ಸೊ ಆಫ್ಟರ್ 10 ಮಿನಿಟ್ಸ್ ಅಲ್ಲಿ ಏನಂತಂದ ಹೇಳಿದ್ರೆ ಇವ್ರು ಎಲ್ಲೋ ಇಲ್ಲಿ ಇರ್ಬೇಕು. ಸೊ ಆ ಡಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡ್ಕೊಬೇಕು ಇವಾಗ. ಸೊ ಎಸ್ ಕಂಡುಹಿಡಿಯೋಣ. ಇವಾಗ ಏನಂತಂದ ಹೇಳಿದ್ರೆ ಇವ್ರು ಒಂದೇ ಡೈರೆಕ್ಷನ್ ದಾಗ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತಾ, S1 ಮೈನಸ್ S2 ಆಗತ್ತ. S1 ಎಷ್ಟೈತಿ 6 ಐತೆ, S2 ಎಷ್ಟೈತೆ 4 ಐತೆ. ಟೋಟಲ್ ಏನಂತಂದ ಹೇಳಿದ್ರೆ 2 ಕಿಲೋಮೀಟರ್ ಪರ್ ಅವರ್ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನಮ್ಗೆ ಟೈಮ್ ಕೊಟ್ಟಿದ್ದಾನೆ. ಟೈಮ್ ಯಾವ್ದ್ರಲ್ಲಿ ಐತೆ ಸರ್ 10 ಮಿನಿಟ್ ಐತೆ. ಇದನ್ನ ನಾವು ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 10 into 60 ಮಾಡ್ತೀವಿ. 1 ಮಿನಿಟ್ಗೆ ಎಷ್ಟು ಸೆಕೆಂಡ್ ಇರ್ತಾವ, 60 ಸೆಕೆಂಡ್ ಇರ್ತಾವ, ಇಂಟು ಮಾಡ್ರಿ, ಅಂದ್ರೆ 600 ಸೆಕೆಂಡ್ ಆಯ್ತು. ಎಸ್ ಕ್ಲಿಯರ್. ಸೊ ಇವಾಗ ನಾವೇನ್ ಮಾಡ್ಬೇಕು, ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ, ಇದನ್ನ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಣ. ಮಾಡ್ರಿ 2 into 5 divided by 18 ಅಂತಂದ ಹೇಳ್ತೀವಿ. ಸೊ 2 ಒಂದ್ಲೆ 2 9 5/9 ಏನಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗತ್ತ. ಇಷ್ಟು ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಯ್ತಾ? ಈಗ ನಮ್ಗೆ ಏನ್ ಸಿಕ್ತು, ಸ್ಪೀಡ್ ಈಕ್ವಲ್ ಟು 5/9 ಮೀಟರ್ ಪರ್ ಸೆಕೆಂಡ್ ಐತಾ. ಆಮೇಲೆ ನೆಕ್ಸ್ಟ್ ಟೈಮ್ ಎಷ್ಟು ತಗೊಂಡಿದೆ ಅಂತಂದ ಹೇಳಿದ್ರೆ 600 ಸೆಕೆಂಡ್. ಇದ್ರಲ್ಲಿ ನಾವ್ ಏನ್ ಕಂಡುಹಿಡಬೇಕು, ಡಿಸ್ಟೆನ್ಸ್ ಅನ್ನ ಕಂಡುಹಿಡಬೇಕು. ಇದನ್ನ ನೋಡ್ರೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಒಂದೇ ಡೈರೆಕ್ಷನ್ ದಾಗ ಓಡ್ತಾ ಇದಾರ ಅಂತ ಹೇಳಿ ನಾವು ಈಗ ಕ್ಯಾಲ್ಕುಲೇಷನ್ ಮಾಡಿ ಎಸ್ ಮತ್ತು ಏನಂತ ಕಂಡುಹಿಡ್ಕೊಂಡ್ವಿ, ಟೈಮ್ ನ ಕನ್ವರ್ಟ್ ಮಾಡ್ಕೊಂಡ್ವಿ. ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಸ್ಪೀಡ್ ಎಷ್ಟೈತಿ ಸರ್ 5/9 ಐತೆ. ಡಿಸ್ಟೆನ್ಸ್ ನಮ್ಗೆ ಕಂಡುಹಿಡಿ ಅಂತ ಕೊಟ್ಟಿದಾರ. ಟೈಮ್ ಎಷ್ಟೈತ್ರಿ 600 ಸೆಕೆಂಡ್. ನಮ್ಗೆ ಇದು ಬೇಕಲ್ಲ, ಇದನ್ನ ಆ ಕಡೆ ಕಳಿಸ್ರಿ ಅಷ್ಟ. ಡಿ ಈಕ್ವಲ್ ಟು 5/9 ಹಂಗ ಇರುತ್ತೆ. ಇದನ್ನ ಆ ಕಡೆ ಕಳಿಸ್ರಿ ಎಷ್ಟಾಗತ್ತ ಅಂತಂದ್ರೆ 600 ಆಗತ್ತ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. 3 3 9 ರೀ, 3 2 6 200 ಆಯ್ತು. ಸೊ ಮತ್ತೆಲ್ಲಾದ್ರೂ ಹೋಗುತ್ತೇನ್ರಿ ನೋಡ್ರಿ. 5 2 10 ಅಂತಂದ ಹೇಳಿದ್ರೆ 1000 divided by 3 ಆಗತ್ತ. ಸೊ ಇದ್ರದ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 333.333 ಏನೋ ಸಮಥಿಂಗ್ ಬರುತ್ತೆ. ಇಷ್ಟು ಮೀಟರ್ ಏನಂತಂದ ಹೇಳಿದ್ರೆ ಅವರು ಓಡ್ಕೊಂತ ಮುಂದೆ ಹೋಗಿದಾರ ಅಂತಂದ ಹೇಳಿ ಇದ್ರ ಅರ್ಥ. ಸೊ ಎಲ್ರಿಗೂ ಗೊತ್ತಾಯ್ತಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. 2 ಅಥ್ಲೀಟ್ಸ್ ಆರ್ ರನ್ನಿಂಗ್ ಫ್ರಮ್ ದ ಸೇಮ್ ಪ್ಲೇಸ್. ಏನಂತಂದ ಹೇಳಿದ್ರೆ ರನ್ನಿಂಗ್ ಫ್ರಮ್ ದ ಸೇಮ್ ಪ್ಲೇಸ್. ಸೇಮ್ ಪ್ಲೇಸ್ ಇಂದ ಏನಂತಂದ ಹೇಳಿದ್ರೆ 2 ಜನ ಅಥ್ಲೀಟ್ಸ್ ಗಳು ರನ್ನಿಂಗ್ ಮಾಡ್ತಾ ಇದಾರ. ಸೊ ಎಟ್ ದ ಸ್ಪೀಡ್ ಆಫ್ 6 ಕಿಲೋಮೀಟರ್, ಸೇಮ್ ತಗೊಂಡೆ ನೋಡ್ರಿ, ಎಟ್ ದ ಸ್ಪೀಡ್ ಆಫ್ 6 ಕಿಲೋಮೀಟರ್ ಪರ್ ಅವರ್. ಸೊ ಅದಾದ ನಂತರ ಎಷ್ಟು 4 ಕಿಲೋಮೀಟರ್ ಪರ್ ಅವರ್. ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್, ಅವ್ರ ಡಿಸ್ಟೆನ್ಸ್ ಕಂಡಿಡ್ಬೇಕು, ಎಷ್ಟು ದೂರ ಹೋಗಿದಾರೆ ಅಂತಂದ ಹೇಳಿ. ಸೊ ಆಫ್ಟರ್ 10 ಮಿನಿಟ್ಸ್ ಸೇಮ್ ಐತೆ. 10 ಮಿನಿಟ್ಸ್ ಆದ ನಂತರ ಏನಂತಂದ ಹೇಳಿದ್ರೆ ನಾವು ಕಂಡಿಡ್ಬೇಕು. ಸೊ ದೇ ಆರ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಇವ್ನ್ ಈ ಕಡೆ ಹೋಗ್ತಾ ಇದ್ದಾನ, ಇವ್ನ್ ಈ ಕಡೆ ಹೋಗ್ತಾ ಇದ್ದಾನ. ಆಫ್ಟರ್ 10 ಮಿನಿಟ್ಸ್ ಆದ ನಂತರ ಅವ್ರು ಏನಾಗ್ತಾರ ಅಂತಂದ ಹೇಳಿದ್ರೆ ಇವ್ನ್ ಈ ಡೈರೆಕ್ಷನ್ ಅಲ್ಲಿ ಓಡಿರ್ತಾನ, ಇವ್ನ್ ಈ ಡೈರೆಕ್ಷನ್ ಅಲ್ಲಿ ಓಡಿರ್ತಾನ.
ಸೊ ಈ ಡಿಸ್ಟೆನ್ಸ್ ಎಷ್ಟಾಗೈತಿ ಅಂತಂದ್ ಹೇಳಿ ಕಂಡಿಡಿ ಅಂತಂದ್ ಹೇಳಿದಾರ. ಈಗ ನಾವು ಕಂಡಿಡಿಯೋಣ. ಸೊ ನಾವು ಮೊದಲು ಏನಂತಂದ್ ಹೇಳಿದ್ರೆ ಸ್ಪೀಡ್ ನ ಏನಂತಂದ್ ಹೇಳಿದ್ರೆ ಕಂಡುಕೋಬೇಕು. ಎಸ್, ಇವ್ರಿಬ್ರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾರೆ ಅಂತಂದ್ ಹೇಳಿದ್ರೆ ಏನಾಗತ್ತ, S1 + S2 ಆಗತ್ತ. ಬರೀರಿ, S1 ಎಷ್ಟು 6, ಅದಾದ ನಂತರ ಎಷ್ಟು 4, 10 km/h ಆಯ್ತು. ಈ 10 km/h ನ ನೀವ್ ಏನ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಈ ಟೈಮ್ ನ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ನಿಮ್ಗೆ ಏನಂತಂದ್ ಹೇಳಿದ್ರೆ ಸ್ಪೀಡ್ ಡಿವೈಡೆಡ್ ಬೈ ಡಿಸ್ಟೆನ್ಸ್, ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಲ್ಲಿ ಸ್ಪೀಡ್ ಸಿಕ್ತು, ಟೈಮ್ ಸಿಕ್ತು. ಆಮೇಲೆ ನೀವೇನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಇದೇನಂತಂದ್ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 2 ಅಂತ ಅನ್ಕೊಳ್ರಿ, ಸಾಲ್ವ್ ಮಾಡ್ರಿ. ಸೊ ಅದಾದ ನಂತರ ನೋಡ್ರಿ, ಟ್ರೈನ್ 165 ಮೀಟರ್ ಲಾಂಗ್ ಟ್ರೈನ್ ಐತೆ. ಸೊ ನೆಕ್ಸ್ಟ್ ಒಂದೇ ಟ್ರೈನ್ ಕೊಟ್ಟಿದ್ದಾನೆ, ಎಲ್ ಅಂತಾನೆ ತಗೊಳ್ರಿ. 165 ಮೀಟರ್ ಲಾಂಗ್ ಐತೆ. ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್, ಓಕೆ, ಸ್ಪೀಡ್ ಅಲ್ಲಿ ಯಾವ ಸ್ಪೀಡ್, 60 km/h ಅಲ್ಲಿ ಐತೆ. ಇನ್ ವಾಟ್ ಟೈಮ್ ವಿಲ್ ಇಟ್ ಪಾಸ್ ಅ ಮ್ಯಾನ್ ಹೂ ಇಸ್ ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್ 6 km/h? ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಈ ತರ ಟ್ರೈನ್ ಐತಿ ಇದು. ಸೊ ಇದೇನಂತಂದ್ ಹೇಳಿದ್ರೆ ಇದ್ರದ್ ಲೆಂತ್ ಮತ್ತು ಇದ್ರ ಸ್ಪೀಡ್. ಸೊ ಇದೇನಂತಂದ್ ಹೇಳಿದ್ರೆ ಈ ಡೈರೆಕ್ಷನ್ ಅಲ್ಲಿ ಹೊಂಟೈತೆ, ಇನ್ ಸೇಮ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಅದಾದ ನಂತರ ಇಲ್ಲೇನಂತಂದ್ ಹೇಳಿದ್ರೆ ಒಬ್ಬ ಮನುಷ್ಯ ಓಡ್ತಾ ಇದ್ದಾನ, ಇವನು ಕೂಡ ಅಂತಂದ್ ಹೇಳಿದ್ರೆ ಈ ಡೈರೆಕ್ಷನ್ ಅಲ್ಲಿ ಇದ್ದಾನ. ಇವಂದು ಸ್ಪೀಡ್ ಎಷ್ಟೈತಿ, 6 km/h ಅಲ್ಲಿ ಐತೆ. ಸೊ ಇನ್ ವಿಚ್ ಟ್ರೈನ್ ಅಂದ್ರೆ ಏನಂತಂದ್ ಹೇಳಿದ್ರೆ ಇನ್ ವಾಟ್ ಟೈಮ್, ಎಷ್ಟು ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ಇದು ಕ್ರಾಸ್ ಮಾಡಿ ಹೋಗುತ್ತಾ. ಇನ್ ನೋಡ್ರಿ, ಇದು ಎಷ್ಟೈತಿ, 60 km/h ಐತೆ. ನೀವು ಓಡ್ತಾ ಇದೀರಿ, ನೀವೇನ್ ಟ್ರೈನ್ ಬರ್ತಾ ಐತೆ, ನೀವು ರನ್ನಿಂಗ್ ಮಾಡ್ತಾ ಇದೀರಿ, ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಅವಾಗ ಅದು ಸ್ಪೀಡ್ 60 km. ನೀವ್ ಎಷ್ಟು ಕಿಲೋಮೀಟರ್ ಸ್ಪೀಡ್ ದಾಗ ಓಡಾತಿರಿ, 6 km/h ಸ್ಪೀಡ್ ದಾಗ ಹಿಂಗ್ ಓಡಾಕತ್ತೀರಿ, ಈ ತರ ಓಡಾಕತ್ತೀರಿ ನೀವು. ಅದು ಎಷ್ಟು ಟೈಮ್ ದಾಗ ನಿಮ್ಮನ್ನ ಕ್ರಾಸ್ ಮಾಡಿ ಹೋಗುತ್ತಾ ಅಂತ ಹೇಳಿ ಕ್ವಶನ್ ಕೇಳಿದಾರ. ಎಸ್, ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಇದು ನೆಕ್ಸ್ಟ್ ಡಯಾಗ್ರಾಮ್ ಏನಾಗತ್ತ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಗೋ ಅಷ್ಟು ಹೆಕ್ತಾ ಇದೀನಿ. ಇದು ಈ ತರ ಹೋಗ್ತಾ ಇರುತ್ತೆ. ಟ್ರೈನ್ ಅಂತಂದ್ ಹೇಳಿದ್ರೆ ಮುಂದ್ ಹೋಗಿರ್ಬೇಕು ಇದು. ಸೊ ನಮ್ಗ ಡಿಸ್ಟೆನ್ಸ್ ಅನ್ನ ಎಷ್ಟು ಕವರ್ ಮಾಡ್ದಂಗ ಆಗತ್ತ ಅದನ್ನೆಲ್ಲ ನೀವು ನೋಡ್ಕೊಬೇಕು. ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಬೇಕು, ಇಲ್ಲಿಂದ ಮನುಷ್ಯ ಅದ ಅಂತಂದ್ ಹೇಳಿದ್ರೆ ಡಬ್ಬಿ ಲಾಸ್ಟ್ ಬರ್ಬೇಕು, ಅದು ಅಷ್ಟು ಮುಂದ್ ಹೋಗಿರ್ಬೇಕು. ಇದು ಈ ತರ ಏನಂತಂದ್ ಹೇಳಿದ್ರೆ ಇಷ್ಟು ಮುಂದ್ ಹೋಗಿರ್ಬೇಕು. ಅವಾಗ ಏನಂತಂದ್ ಹೇಳಿದ್ರೆ ಅದು ಕ್ರಾಸ್ ಮಾಡ್ತು ಅಂತಂದ್ ಹೇಳ್ತೀವಿ. ನಮಗ್ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ, ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು, ಎಲ್ ಆಯ್ತು. ಎಲ್ ಅಂತಂದ್ ಹೇಳಿದ್ರೆ ಎಷ್ಟು, 165 ಮೀಟರ್ ಅಷ್ಟ ಆಯ್ತು. ನಾನ್ ನಿಮ್ಗೆ ಹೇಳಿದೀನಿ, ಫಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದೀನಿ ನೋಡು. ಸೊ ಅದಾದ ನಂತರ ಸ್ಪೀಡ್ ಎಷ್ಟಾಗತ್ತೆ, ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಒಂದೇ ಡೈರೆಕ್ಷನ್ ದಾಗ ಹೊಂಟಿದ್ದಾರೆ. ಒಂದೇ ಡೈರೆಕ್ಷನ್ ದಾಗ ಹೋಗ್ತಾ ಇದ್ರೆ ಸ್ಪೀಡ್ ಏನು, S1 - S2 ಆಗ್ಬೇಕು. ಸೊ ಇವಂದು ಸ್ಪೀಡ್ ಎಷ್ಟು ಅಂತ ತಗೊಳ್ರಿ, ಇವ್ರ ಸ್ಪೀಡ್ ಏನಂತಂದ್ ಹೇಳಿ S1 ಅಂತ ತಗೊಳ್ರಿ. ಸೊ 60 - 6 ಎಷ್ಟಾಗತ್ತ ಸರ್, 54 km/h ಆಯ್ತ್ರಿ. ಎಸ್, ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇವಾಗ ನೋಡ್ರಿ, ನಮ್ ಡಿಸ್ಟೆನ್ಸ್ ಸಿಕ್ಕೈತ 165 ಮೀಟರ್ ಕ್ರಾಸ್ ಆಗ್ಬೇಕು. ಸೊ ನಮಗ್ ಸ್ಪೀಡ್ ಐತೆ, ಇದು km/h ಐತ್ಲ, ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕು. ಮಾಡ್ರಿ, 54 5/18 ಅಂತಂದ್ ಹೇಳಿದ್ರೆ 18 18 3 54. ಸೊ 5 3 15 ಅಂದ್ರೆ 15 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಕೂಡ ಏನಂತಂದ್ರೆ 15 ಮೀಟರ್ ಪರ್ ಸೆಕೆಂಡ್ ಸಿಕ್ತು. ಈಗ ನಾವೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಟೈಮ್ ನ ಕಂಡಿಡ್ಬೇಕು. ಇದು ನಾನು ಕ್ಲೀನ್ ಮಾಡ್ತಾ ಇದೀನಿ ನೋಡ್ರಿ. ಎಸ್, ಸ್ಪೀಡ್ ಈಕ್ವಲ್ ಟು ಏನೈತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತಿ. ಸೊ ನಮಗ್ ಸ್ಪೀಡ್ ಎಷ್ಟು ಸಿಕ್ತು, 15 ಸಿಕ್ತು. ಡಿಸ್ಟೆನ್ಸ್ ಅಂದ್ರ ಇವಾಗ ನೋಡ್ರಿ, ಈಗ ಇದ ಇಲ್ಲಿ ನೋಡ್ರಿ, ಇದ ಮನುಷ್ಯ ಇದು ಸಾರಿ, ಇದ ಟ್ರೈನ್ ಇದು. ಸೊ ಇವಾಗ ಇದ ಮನುಷ್ಯ ಹಿಂಗ್ ಹೋಗ್ತಿದಾನೆ ಇವನು. ಸೊ ಇದು ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಐತೆ. ನಾವು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೇಕು, ಇಲ್ಲಿಂದ ಸ್ಟಾರ್ಟ್ ಆಗತ್ತೆ, ಕರೆಕ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗತ್ತ. ಈ ತರ ಟ್ರೈನ್ ಕ್ರಾಸ್ ಆಗಿ ಇದು ಲಾಸ್ಟ್ ಬಂದ್ಬಿಡ್ಬೇಕು, ಈ ತರ ಎಂಡಿಗೆ ಬಂದ್ಬಿಡ್ಬೇಕು. ಅಂದ್ರೆ ಎಷ್ಟು ಕವರ್ ಡಿಸ್ಟೆನ್ಸ್ ಆಯ್ತು, ಇಷ್ಟು ಡಿಸ್ಟೆನ್ಸ್ ಕವರ್ ಆಯ್ತು ಅಂದ್ರೆ ಟ್ರೈನ್ ಎಷ್ಟು ಲೆಂತ್ ಐತಲ್ಲ ಅಷ್ಟು ಡಿಸ್ಟೆನ್ಸ್ ಕವರ್ ಆಗ್ಬೇಕಷ್ಟೇ. ನೀವು ಹೋಗ್ತಾ ಇರ್ತೀರಿ ಪ್ಲಾಟ್ಫಾರ್ಮ್ ಹತ್ರ, ನೀವು ಓಡ್ಕೊಂತ ಅದು ಬರ್ತಿರತ್ತ. ಸೊ ಅದು ಡಿಸ್ಟೆನ್ಸ್ ಕವರ್ ಆಗ್ಬೇಕಂತ ಹೇಳಿದ್ರೆ ಎಷ್ಟು ಕವರ್ ಆಗ್ಬೇಕು ಸರ್, ಎಲ್ಲಾ ಬೋಗಿಗಳು ಕವರ್ ಆಗಿ ಹೋಗ್ಬೇಕು ಅಷ್ಟೇ. ಎಂಜಿನ್ ಇಂದ ಹಿಡ್ಕೊಂಡು ಲಾಸ್ಟ್ ಬೋಗಿ ಬರ್ಬೇಕು, ಅದು ಡಿಸ್ಟೆನ್ಸ್ ಆಗತ್ತೆ. ಡಿಸ್ಟೆನ್ಸ್ ಎಷ್ಟೈತಿ ನಮ್ದ, 165 ಮೀಟರ್ ಐತೆ. ನಾವು ಟೈಮ್ ಕಂಡು ಹಿಡಿಬೇಕು. ಟಿ ಈಕ್ವಲ್ ಟು ಏನಾಗತ್ತ, 165 ಡಿವೈಡೆಡ್ ಬೈ 15 ಆಗತ್ತ. 5ರಿಂದ ನೋಡ್ರಿ, 5 3 15, 5 3 15, ಅದಾದ್ನ 1 ಉಳಿತ, 5 3 15. ಸೊ 3 1 3 11. ಟಿ ಎಷ್ಟಾಗತ್ತ ಅಂತಂದ ಹೇಳಿದ್ರೆ 11 ಸೆಕೆಂಡ್ ಆಗತ್ತ. 11 ಸೆಕೆಂಡ್ ಅಲ್ಲಿ ಏನಂತಂದ ಹೇಳಿದ್ರೆ ಟ್ರೈನು ಈ ಮನುಷ್ಯನನ್ನ ದಾಟಿ ಹೋಗ್ಬಿಡುತ್ತ. ಇದು ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಆನ್ಸರು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಟ್ರೈನ್ 165 ಮೀಟರ್ ಲಾಂಗ್. ಟ್ರೈನ್ ಐತಿ 165 ಮೀಟರ್ ಲಾಂಗ್. ಓಕೆ, ಲೆಂತ್ ಐತೆ 165 ಮೀಟರ್, ಒಂದ್ ಐತಿ. ಎಸ್, ಸೊ ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್ S1 ಈಕ್ವಲ್ ಟು ಎಷ್ಟು, ಸಾರಿ ಎಸ್ ಅಂತಂದ್ ಹೇಳ್ತೀವಿ,
60 km/h. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ, ಇನ್ ವಾಟ್ ಟೈಮ್ ಇಟ್ ವಿಲ್ ಪಾಸ್ ಅ ಮ್ಯಾನ್. ಓ ಮ್ಯಾನ್, ಮತ್ತೆ ಮ್ಯಾನ್ ಆಯ್ತಾ, ಪಾಸ್ ಅ ಮ್ಯಾನ್ ಹೂ ರನ್ನಿಂಗ್ ಇನ್ ಅಟ್ ದ ಸ್ಪೀಡ್ ಆಫ್ 6 km/h. ಸೇಮ್ ಕ್ವಶನ್, ಬಟ್ ಅದ್ರ ಡೈರೆಕ್ಷನ್ ಚೇಂಜ್, ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಅಪೋಸಿಟ್ ಡೈರೆಕ್ಷನ್, ಇವನ್ ಈ ಕಡೆ ರನ್ ಆಗ್ತಿದ್ದಾನ ಅಂತಂದ್ ಹೇಳಿದ್ರೆ ಟ್ರೈನ್ ಇಲ್ಲೈತಿ, ಇದು ಈ ಕಡೆ ಹೊಂಟೈತಿ, ಅಪೋಸಿಟ್ ಡೈರೆಕ್ಷನ್. ಸೇಮ್ ಥಿಂಗ್. ಸೊ ಇಲ್ಲಿ ನಮಗ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಬೇಕು, ಈ ಟ್ರೈನ್ ಈ ಕಡೆ ಬಂದ್ಬಿಡ್ಬೇಕು ಕ್ರಾಸ್ ಆಗಿ. ಸೊ ಅಂತಂದ್ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಏನಾಗತ್ತೆ ಇಲ್ಲಿ, ಎಲ್ ಅಂತಂದಾಗತ್ತ 165 ಮೀಟರ್ ಅಂತಂದಾಯ್ತು. ಸೊ ಅದಾದ ನಂತರ ಸ್ಪೀಡ್ ಏನಾಗತ್ತೆ, ಟೋಟಲ್ ಸ್ಪೀಡ್. ಸರ್ ಇವೆರಡು ಅಪೋಸಿಟ್ ಡೈರೆಕ್ಷನ್ ದಾಗಿದಾವ ಅಂತಂದ್ ಹೇಳಿದ್ರೆ ಸ್ಪೀಡ್ S1 + S2 ಆಗತ್ತಾರೆ. ಸೊ ಇದನ್ನ ನಾವು S1 ಅಂತ ತಗೊಂಡ್ರ ಇದೇನು S2 ಅಂತಂದ್ ಹೇಳ್ತೀವಿ. ಎಷ್ಟಾಯ್ತು, 60 + 6, ಸರ್ 66 km/h ಆಯ್ತ್ರಿ. ಸೊ ನಾವು ಟೈಮ್ ಅನ್ನ ಏನಂತಂದ್ ಹೇಳಿದ್ರೆ ಕಂಡು ಹಿಡ್ಕೊಬೇಕು. ಸೊ ಇದು ಮೀಟರ್ ಅಲ್ಲಿ ಇರೋದ್ರಿಂದ ಇದನ್ನ ಏನ್ ಮಾಡ್ರಿ, ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಕೊಡ್ರಿ. ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಕೊಡ್ರಿ ಎಷ್ಟಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನಮಗೆ ಫಾರ್ಮುಲಾ ಏನಂತಿ, ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳಾದ್ವು. ಸೊ ಅದನ್ನ ಆನ್ಸರ್ ಮಾಡಿ ಹಾಕ್ಬೇಕ್ರು. ಅದನ್ನ ಟ್ರೈನ್ ಈಸ್ ಮೂವಿಂಗ್. ಟ್ರೈನು ಮೂವಿಂಗ್ ಅಂತಂದ್ ಹೇಳಿದ್ರೆ ಮೂವ್ ಆಗೋದು, ಯೂನಿಫಾರ್ಮ್ ಸ್ಪೀಡ್. ಸ್ಪೀಡ್ ಅಂತಂದ್ ಹೇಳಿದ್ರೆ ಟೋಟಲ್ ಲಾಸ್ಟ್ ಸ್ಪೀಡ್ ಇದು ಎಷ್ಟು, 80 km/h ಅಂತ ಬರ್ಕೊಂಡ್ವಿ. ಎಸ್ ಬರ್ಕೊಂಡ್ರಿ, ಸ್ಪೀಡ್ ಬರ್ಕೊಂಡ್ರಿ. ಹೌ ಮಚ್ ಡಿಸ್ಟೆನ್ಸ್, ಇಲ್ಲಿ ನೋಡ್ರಿ, ಹೌ ಮಚ್ ಡಿಸ್ಟೆನ್ಸ್ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಕಂಡಿಡಿ ಅಂದಾನ, ಡಿಸ್ಟೆನ್ಸ್ ಕಂಡಿಡಿ ಅಂತಂದ್ ಹೇಳಿದಾನ. ಓಕೆ, ಡಿಸ್ಟೆನ್ಸ್ ಕಂಡಿಡಿಯೋಣ. ಈಸ್ ಕವರ್ಡ್ ಬೈ ಟ್ರೈನ್ ಇನ್ 30 minutes. 30 minutes ಅಂತಂದ್ರೆ ಏನ್ ಹೇಳಿದನ್ನ ಸರ್, 30 minutes ಏನ್ ಸೆಕೆಂಡ್ ಅವರ್ ಕೊಟ್ಟ ಅಂತಂದ್ ಹೇಳಿದ್ರೆ ಸರ್ ಅದು ಟೈಮ್ ರೀ ಬರ್ಕೊಂಡ್ಬಿಡ್ಬೇಕು. ಇಲ್ಲಿ ಏನ್ ಉಳಿತು ಈಗ ನೋಡಿ, ಸಿಂಪಲ್ ಆಗಿ ನಮ್ದು ಫಾರ್ಮುಲಾ ಏನ, ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಈ ತರ ಅಂತ ಬಂದಾಗ ನಮ್ದು ಇನ್ ಏನ್ ಉಳಿತಿಲ್ಲಿ, ಸರಿ ಎಸ್ ಕೊಟ್ಟಿದನ್ರಿ, ಟಿ ಕೊಟ್ಟಿದನ್ರಿ, ನಮ್ಗೆ ಡಿ ಕಂಡಿಡಿ ಅಂತನ್ರಿ. ಅದ ವಾಟ್ ಈಸ್ ಡಿಸ್ಟೆನ್ಸ್ ಕಂಡಿಡಿ ಅಂತಂದ್ ಹೇಳನ್ರಿ. ಎಸ್ ಅಂದ್ರೆ ಸ್ಪೀಡು, ಟಿ ಅಂದ್ರೆ ಟೈಮು, ಡಿ ಅಂದ್ರೆ ಡಿಸ್ಟೆನ್ಸ್. ಕನ್ನಡದಲ್ಲಿ ಬರ್ಕೊಳ್ಳೋದ್ರ ಬರ್ಕೊಡ್ರಿ. ಸೊ ವೇಗ ನೋಡ್ರಿ, ವೇಗ = ದೂರ ಡಿವೈಡೆಡ್ ಬೈ ಸಮಯ ಅಂತಂದ್ ಹೇಳ್ತೀವಿ. ಸೊ ಯಾರಾದ್ರೂ ಕನ್ನಡದಾಗ ಬರ್ಕೊಳ್ಳಿದ್ರೆ ಕನ್ನಡದಾಗೂ ಬರ್ಕೋಬಹುದು. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ. ಫಸ್ಟ್ ಥಿಂಗ್ ಏನು, ಕನ್ವರ್ಷನ್ ಮಾಡ್ಕೊಬೇಕು. ಸರ್ ಇದ್ ನೋಡ್ರೆ ಮಿನಿಟ್ ಅಲ್ಲಿ ಐತ್ರಿ, ಇದ್ ನೋಡ್ರೆ km/h ಐತ್ರಿ. ಸರ್ ಇಲ್ಲಿ ಡಿಸ್ಟೆನ್ಸ್ ನೋಡ್ರೆ ನಮ್ಗೆ ಆಪ್ಷನ್ ದಾಗ ಕಿಲೋಮೀಟರ್ ಅಂತ ಕೊಟ್ಟಿದನ್ರಿ. ಇವಾಗ ನಾವು ಯಾವ್ದ್ರ ಇಲ್ಲಿ ಕಿಲೋಮೀಟರ್ ದಾಗ ಕೊಟ್ಟಿದ ಅಂತಂದ್ ಹೇಳಿದ್ರೆ ನಾವು ಸ್ಪೀಡ್ ಅನ್ನ ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು ಸರ್, km/h ಅಲ್ಲಿ ಇರ್ಬೇಕ್ರಿ. ಟೈಮ್ ಯಾವ್ದ್ರಲ್ಲಿ ಇರ್ಬೇಕು ಸರ್, ಅವರ್ ಅಲ್ಲಿ ಇರ್ಬೇಕ್ರಿ. ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಬರುತ್ತ್ರಿ, ಕಿಲೋಮೀಟರ್ ಅಲ್ಲಿ ಬರುತ್ತ್ರಿ. ಸೊ ಇದು ಈ ತರ ಕನ್ವರ್ಷನ್, ಇವೆಲ್ಲ ಈ ತರ ಇರ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇನ್ನೊಂದ್ ಯಾವ ತರ ಇರ್ಬೇಕು ಸರ್, ಸ್ಪೀಡ್ ಮೀಟರ್/ಸೆಕೆಂಡ್ ದಾಗ ಇರ್ಬೇಕ್ರಿ. ಅವಾಗ ಟೈಮ್ ಸೆಕೆಂಡ್ ಅಲ್ಲಿ ಇರುತ್ತ್ರಿ, ಡಿಸ್ಟೆನ್ಸ್ ಅವಾಗ ಮೀಟರ್ ಅಲ್ಲಿ ಇರುತ್ತ. ಸೊ ಮೀಟರ್ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇದ್ರೆ ಟೈಮ್ ಸೆಕೆಂಡ್ ಅಲ್ಲಿ ಇರ್ಬೇಕು, ಸ್ಪೀಡ್ ಮೀಟರ್/ಸೆಕೆಂಡ್ ಅಲ್ಲಿ ಇರ್ಬೇಕು. ಅದಾದ್ರು ಡಿಸ್ಟೆನ್ಸ್ ಎಲ್ಲಾದ್ರೂ ಕಿಲೋಮೀಟರ್ ಆಗಿತ್ತು ಅಂತಂದ್ ಹೇಳಿದ್ರೆ ಟೈಮ್ ಅವರ್ ಅಲ್ಲಿ ಇರ್ಬೇಕು, ಸ್ಪೀಡ್ km/h ಅಲ್ಲಿ ಇರ್ಬೇಕು. ಅಂದ್ರೆ ಆಪ್ಷನ್ಸ್ ಯಾವ ತರ ಕೊಟ್ಟಿದ್ದಾನ ಅದ್ರ ಮೇಲೆ ನಮ್ಗೆ ಏನಂತಂದ್ ಹೇಳಿದ್ರೆ ಡಿಫೆಂಡ್ ಆಗತ್ತ. ಇವಾಗ ನಮ್ಗ ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಕೇಳಿದಾನ. ಸೊ ಅದಕ್ಕೋಸ್ಕರ ನಾನ್ ಏನ್ ಮಾಡ್ತಾನೆ ಅಂತಂದ್ ಹೇಳಿದ್ರೆ ಎಲ್ಲಾನು ಇದಕ್ಕೇನಂತಂದ್ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಂತೇನೆ. ಈಗ ನೋಡ್ರಿ, ಸ್ಪೀಡ್ km/h ದಾಗ ಐತ್ಯಾ ಸರ್, ಐತ್ರಿ. ನಂಗೆ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ರಿ. ಸರ್ ಟೈಮ್ ಅವರ್ ಒಳಗ ಐತ್ರಿ, ಇಲ್ರಿ ಸರ್ 30 ಮಿನಿಟ್ಸ್ ದಾಗ ಐತ್ರಿ. ಈಗ ಅವರ್ ಒಳಗ್ ಮಾಡ್ಕೋಬೇಕಂದ್ರೆ ಎಷ್ಟ್ರಿ, 30 minutes ಒಳಗಡೆ ಅಂದ್ರೆ 30 minutes ಅಂದ್ರೆ ಎಷ್ಟಾಗತ್ತೆ, ಸಿಂಪಲ್ ಡೈರೆಕ್ಟ್ ಆಗಿ ನೋಡ್ರ ಸರ್, ಹಾಫ್ ಆನ್ ಅವರ್ ರೀ, 1/2 ಅಂತಂದ್ ಹೇಳ್ತೀವಿ. ಅಂದ್ರ ನಾವ್ ಹಂಗ್ ಮಾಡಕ್ ಬರಂಗಿಲ್ಲ, 30 ಹಂಗ ಬರ್ಕೊಂಡ್ರಿ. ಸೊ ಮಿನಿಟ್ ಅನ್ನ ಏನಂತಂದ್ ಹೇಳಿದ್ರೆ ನಾವು ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಸೊ 1/60 ಮಾಡ್ತೀವಿ. ಅದಾದ ನಂತರ ಇದು ಅವರ್ ಆಗಿ ಕನ್ವರ್ಟ್ ಆಗತ್ತ. ಸೊ ಅಂದ್ರೆ 1/2 ಅವರ್ ಆಗತ್ತ, ಅಂದ್ರೆ ಹಾಫ್ ಆನ್ ಅವರ್. ಸೊ ಇದು ಕನ್ವರ್ಷನ್ ಆಯ್ತಾ, ಇಷ್ಟ ಕನ್ವರ್ಷನ್ ಮಾಡ್ಕೊಂಡ್ರಿ. ಸೊ ಇದು ಅವರ್ ಅಲ್ಲಿ ಬಂತ್ರಿ, ಇದು ಏನಂತಂದ್ ಹೇಳಿದ್ರೆ ಸ್ಪೀಡ್ ಕೂಡ ಐತ್ರಿ. ಇವಾಗ ಏನಂತಂದ್ ಹೇಳಿದ್ರೆ ನಾವು ಡಿಸ್ಟೆನ್ಸ್ ಕಂಡು ಹಿಡಿಬೇಕ್ರಿ. ನಮ್ಗೆ ಫಾರ್ಮುಲಾ ಏನೈತ್ರಿ, ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತೆ. ನಮ್ಗೆ ಇದನ್ನ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಇದು ಈ ಕಡೆ ಹೋಗುತ್ತೆ. ಟಿ = ಏನ್, ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟೈತ್ರಿ, 80 ಐತೆ. ಅದಾದ ನಂತರ ಟೈಮ್ ಸರ್ 1/2 ಅವರ್ ಐತ್ರಿ. ಸೊ ಇವಾಗ ನೋಡ್ರಿ, ಸೊ 2 1 ಸೊ 2 4 ಸೊ 2 1 2 2 40 ಅಂತಂದ್ ಹೇಳಿದ್ರೆ 80 ಆಗತ್ತ. ಸೊ ನಮ್ಗೆ ಆನ್ಸರ್ ಎಷ್ಟ್ ಬರತ್ತ ಅಂತಂತ ಹೇಳಿದ್ರೆ ಡಿಸ್ಟೆನ್ಸ್ = ಸರ್ 40 km ಐತ್ರಿ ನಮ್ದು ಆನ್ಸರ್. ಓಕೆ, ಸೊ ಈ ತರ ಏನಂತಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇದು ಯಾವ್ದು ಟೈಪ್ 2 ಕ್ವಶನ್ಸ್, ಇದು ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾನ. ಅದಾದ ನಂತರ ಟ್ರೈನ್ ಮೇಲೆ ಕೇಳಿದಾನ. ಸೊ ಟ್ರೈನ್ ಬದಲಾಗಿ ಇಲ್ಲಿ ಕಾರ್ ಅಂತ ಯೂಸ್ ಮಾಡ್ಬೋದು, ಅಥವಾ ಪೊಲೀಸ್ ಅಂತ ಯೂಸ್ ಮಾಡ್ಬೋದು.
ಸೊ ಏನಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದೇ ತರ ಸೇಮ್ ಇದೇ ತರ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೇಮ್ ವ್ಯಾಲ್ಯೂಸ್ ಎಲ್ಲ ಚೇಂಜ್, ಬಟ್ ಅದ ಕಾನ್ಸೆಪ್ಟ್ ಸೇಮ್. ಸೊ ಎಲ್ರು ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇದು? ಓಕೆ, ಡನ್. ಅರ್ಥ ಆಗಿ ಸರ್ ಇದು ಒಂದ ನೋಡ್ತೀನ್ರಿ ನಾ ಬಾಳ ಶಾಣೆ ಅದನ್ರಿ. ಓಕೆ, ನಾ ಶಾಣೆ ಇದ್ದವ್ರಿಗೆ ಏನು ಹೇಳಂಗಿಲ್ರಪ್ಪ, ಯಾಕಂದ್ರ ಅದು ನಿಮಗ್ ಬಿಟ್ಟಿದ್ದು. ಸರ್ ನಾ ಶಾಣೆ ಅದೇನ್ರಿ, ನಾನು ಇದ್ ಒಂದೇ ವಿಡಿಯೋ ನೋಡ್ಬಿಟ್ಟು ನನಗೆಲ್ಲ ಗೊತ್ತಾಯ್ತು ಅಂದ್ರೆ ಓಕೆ. ಸೊ ಇನ್ ಕೆಲವು ಜನ ಸರ್ ನಮ್ಗೆ ಏನು ಗೊತ್ತಾಗಂಗಿಲ್ಲ, ನಾವು ಎಕ್ಸಾಮ್ ಪಾಸ ಮಾಡ್ಬೇಕು, ಎಕ್ಸಾಮ್ದಾಗ ಹೋದ ತಕ್ಷಣ ನಾವು ಫೀಲ್ ಆಗಂಗಿಲ್ರಿ. ಓಕೆ, ಸರ್ ಹೇಳಿದ್ರು ನಾನು ಓದ್ಬೇಕಿತ್ತು ಅಂತಂದ್ ಹೇಳಿ. ಸರ್ ನಾವು ಓದ್ತೀವಿ ಅನ್ನೋರ್ ಏನಂತಂದ್ ಹೇಳಿದ್ರೆ, ಮೊದಲಿನ್ನು 3 ವಿಡಿಯೋಸ್ಗಳನ್ನ ಕಂಪಲ್ಸರಿ ಕಂಪ್ಲೀಟ್ ಮಾಡ್ರಿ. ಟೈಪ್ 1 ಅಂದ್ರೆ ಯಾವ ತರ ಬರ್ತಾವ, ಟೈಪ್ 2 ಕ್ವಶನ್ಸ್, ಟೈಪ್ 3. ನಾನು ಇಲ್ಲಿ ಹೇಳ್ತೇನೆ ಇದು ಏನಂತಂದ್ ಹೇಳಿದ್ರೆ ಟೈಪ್ 1 ಕ್ವಶನ್ಸ್. ಇದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ ಹೇಳಿ ಡೈರೆಕ್ಟ್ ಐತೆ. ಸೊ ನಾನ್ ನಿಮ್ಗೆ ಇದನ್ನ ಹೇಳಂತಂದ್ ಹೇಳಿದ್ರೆ ಇದ್ರ ಮೇಲೆ ನೀವ್ ಏನಂತಂದ್ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ಬಿಡ್ಬೇಕು. ಇಲ್ಲಾಂದ್ರೆ ಮೊದ್ಲಲ್ಲಿ ನೋಡ್ಕೊಂಡ್ ಬಂದಿದ್ರು ಅಂತಂದ್ ಹೇಳಿದ್ರೆ ಹೋಗಿ ಇನ್ನೊಂದ್ಸರಿ ನೋಡ್ರಿ. ನಿಮ್ಗೆ ಅವಾಗ ಏನಂತಂದ್ ಹೇಳಿ ತಲೆ ಹೋಗ್ಬಿಡ್ತೀವಿ, ಓ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾ ನೀವು ಅಂತಂದ್ ಹೇಳಿ ಅವಾಗ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ನೋಡ್ರಪ್ಪ, ಎಲ್ಲಾ ಕಾನ್ಸೆಪ್ಟ್ ನಾನು ಇದೇ ತರ ಮಾಡೋನು. ಮೊದ್ಲು ಬೇಸಿಕ್ ವಿಡಿಯೋಸ್ ಗಳ ಹಾಕ್ತೀನಿ, ಅದಾದ ನಂತರ ನೆಕ್ಸ್ಟ್ 2023 ಕೇಳಿರೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಓಕೆ ಸರ್ ನೀವೆಲ್ಲಿ 2023 ಕ್ವಶನ್ ಸಾಲ್ವ್ ಮಾಡತ್ತೀರಿ ಅಂತ ಕನ್ಫರ್ಮ್ ಮಾಡ್ಕೊಳಾರ ಹೋಗ್ಬಿಟ್ಟು ಸರ್ಚ್ ಮಾಡ್ರಿ, ಯಾವ್ದೋ ಒಂದು ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಎಸ್, ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನನ್ನ ಹತ್ರ ಇವಾಗ ಎಲ್ಲಾ ಕ್ವಶನ್ ಪೇಪರ್ಸ್ ಗಳಿಂದ ನಾನು ಕಾಪಿ ಮಾಡ್ಕೊಂಡಿದ್ದ ಏನಂತಂದ್ ಹೇಳಿದ್ರೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಮೇಲೆ 150 ಕ್ವಶನ್ಸ್ ಗಳಿದಾವೆ. 150 ಕ್ವಶನ್ಸ್ ಗಳನ್ನೆಲ್ಲ ಮಾಡಕ್ಕಾಗಿಲ್ಲ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ರಿಪೀಟ್ ಆಗಿರ್ತಾವ, ಕಾನ್ಸೆಪ್ಟ್ ರಿಪೀಟ್ ಆಗಿರ್ತಾವ. ಕಾನ್ಸೆಪ್ಟ್ ಏನಂತಂದ್ ಹೇಳಿದ್ರೆ ನಾನು ಕವರ್ ಮಾಡ್ಕೊಳ್ಳಕ್ಕೆ ಸೊ ಒಂದು 2 ಕ್ಲಾಸ್ ಮಾಡ್ಬೋದು. ಒಂದ್ ಕ್ಲಾಸ್ ಅಲ್ಲಿ 10 ಕ್ವಶನ್ಸ್, ಇನ್ನೊಂದ್ ಕ್ಲಾಸ್ ಅಲ್ಲಿ 10 ಕ್ವಶನ್ಸ್. ಉಳಿದದ್ದು ಏನಂತಂದ್ ಹೇಳಿದ್ರೆ ನೀವು ನೋಡ್ಕೋಬೇಕಾಗತ್ತ. ಎಸ್, ಸೊ ಟೈಮ್ ಉಳಿತಂತಂದ್ ಹೇಳಿದ್ರೆ ನೆಕ್ಸ್ಟ್ ಎಲ್ಲಾ ಟಾಪಿಕ್ಸ್ ಕವರ್ ಆದ ನಂತರ ಮತ್ತೆ ನಾನು ವಿಡಿಯೋಸ್ ಗಳನ್ನ ಮಾಡಾಕ್ತೀನಿ, ಡೋಂಟ್ ವರಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತಿ, ದ ಲೆಂತ್ ಆಫ್ ದ ಟ್ರೈನ್. ಇಲ್ಲಿ ನೋಡ್ರಿ ದ ಲೆಂತ್, ನೀವು ಕನ್ನಡದಲ್ಲಿ ಓದ್ಕೊಡ್ರಿ, ಬಟ್ ಆದ್ರೆ ಇಂಗ್ಲಿಷ್ನಾಗ ಹೆಂಗ್ ಅರ್ಥ ಮಾಡ್ಕೋಬೇಕು ನೋಡ್ಬೇಕು. ಲೆಂತ್ ಆಫ್ ದಿ ಟ್ರೈನ್, ಲೆಂತ್ ಅಂತಂದ್ರೆ ಎಷ್ಟು, ಉದ್ದ. ಸೊ ಟ್ರೈನ್ ಉದ್ದ ಎಷ್ಟೈತಿ, 150 ಮೀಟರ್ ಅಂತ ಕೊಟ್ಟಿದ್ದಾನ. ಇಲ್ಲಿ ಮತ್ತೆ ಇನ್ನೊಂದು ಟ್ರೈನ್ ಅಂತ ಕೊಟ್ಟಿದ್ದಾನ, ಇಲ್ಲ. ಸೊ ಒಂದೇ ಕೊಟ್ಟಿರೋದ್ರಿಂದ ಎಲ್ ಅಂತ ಬರ್ಕೊಡ್ರಿ, 150 ಮೀಟರ್ ಅಂತ ಬರ್ಕೊಂಡ್ರಿ. ಸೊ ಇನ್ 3 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾನ. ಓಕೆ, ಟೈಮ್ ಕೊಟ್ಟಿದ್ದಾನ 3 ಸೆಕೆಂಡ್ಸ್ ಅಲ್ಲಿ. ಯಾವ್ದು ಟೈಮ್ ಕೊಟ್ಟಿದ್ದಾನ ನಂಗೂ ಗೊತ್ತಿಲ್ಲ. ಸೊ ಇನ್ 3 ಸೆಕೆಂಡ್ ಇಟ್ ಪಾಸಿಸ್ ಅ ಮ್ಯಾನ್. ಇನ್ 3 ಸೆಕೆಂಡ್ ಒಳಗಡೆ ಏನಂತಂದ್ ಹೇಳಿದ್ರೆ ಒಬ್ಬ ಮನುಷ್ಯನನ್ನ ಏನ್ ಮಾಡತ್ತಂತಂದ್ ಹೇಳಿದ್ರೆ ಒಂದು ಟ್ರೈನ್ ಪಾಸ್ ಆಗತ್ತ. ಈ ತರ ಟ್ರೈನ್ ಐತಿ, ಇದೇನಂತಂದ್ ಹೇಳಿದ್ರೆ ಒಂದು ಮನುಷ್ಯನನ್ನ ಪಾಸ್ ಆಗತ್ತ ಟ್ರಾವೆಲಿಂಗ್ ಎಟ್ ಇಲ್ಲಿ ನೋಡ್ರಿ. ಸೊ ಇಟ್ ಪಾಸಿಸ್ ಅ ಮ್ಯಾನ್ ಏನಂತಂದ್ ಹೇಳಿದ್ರೆ ಟ್ರಾವೆಲಿಂಗ್ ಎಟ್ ಅ ಸ್ಪೀಡ್ ಆಫ್ 2 km/h. ಇಲ್ಲಿ ನಾನು SM ಅಂತ ಬರ್ಕೋತೀನಿ ನೋಡ್ರ, ಸ್ಪೀಡ್ ಮ್ಯಾನ್ ಇದು. ಸೊ SM ಎಷ್ಟೈತಿ, 2 km/h ಏನಂತಂದ್ ಹೇಳಿದ್ರೆ ಇವ ಚಲ್ಸಕತನ ಹೋಗಕತನ, ಅವಾಗ ಏನಂತಂದ್ ಹೇಳಿದ್ರೆ ಟ್ರೈನ್ ಅವನ್ನ ಪಾಸ್ ಆಗತ್ತ. ಬಟ್ ಅದ್ರ ಯಾವ ಡೈರೆಕ್ಷನ್ ಅಂತ ಗೊತ್ತಿಲ್ಲ. ಇಲ್ಲಿ ಕೊಟ್ಟಿದ್ದ ನೋಡ್ರಿ ಸೇಮ್ ಡೈರೆಕ್ಷನ್. ಇವನು ಏನಂತಂದ್ ಹೇಳಿದ್ರೆ ಈ ಕಡೆಗೆ SM ಅಂತಂದ್ ಹೇಳಿದ್ರೆ ಮ್ಯಾನ್ ಸ್ಪೀಡ್ 2 km/h ಹೊಂಟಿದಾನ. ಟ್ರೈನ್ ಕೂಡ ಏನಂತಂದ್ ಹೇಳಿದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಅವ್ನ್ ಕ್ರಾಸ್ ಆಗಿ ಹೋಗಿಬಿಡುತ್ತ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಟ್ರೈನ್ ಸ್ಪೀಡ್ ಎಷ್ಟ ಅಂತ ಕಂಡಿಡಿ ಅಂತಂದ್ ಹೇಳಿದ್ರೆ, ಅಂದ್ರೆ ನಮ್ಗೆ ಇವಾಗ ನಾವ್ ಏನ್ ಕಂಡಿಡಿಬೇಕು, ST ಕಂಡಿಡಿಬೇಕು. ಲೆಂತ್ ಎಷ್ಟೈತಿ, ಇದು 150 ಮೀಟರ್ ಐತಿ. ನಾ ನಿಮ್ಗೆ ಹೇಳಿದ ನೋಡ್ರು, ಸೊ ಒಬ್ಬ ಮನುಷ್ಯನಾಗ್ಲಿ, ಒಬ್ಬ ಟ್ರೀದಾಗ್ಲಿ, ಅಥವಾ ಒಂದು ಕಂಬವನ್ನ ಏನಂತಂದ್ ಹೇಳಿದ್ರೆ ದಾಟ್ಬೇಕಂತಂದ್ ಹೇಳಿದ್ರ, ಸೊ ಇವನನ್ನ ಟ್ರೈನ್ ದಾಟ್ಬೇಕಂತಂದ್ ಹೇಳಿದ್ರೆ ಎಷ್ಟಾಗ್ಬೇಕದು. ಸೊ ಟ್ರೈನ್ ಎಲ್ಲಿಗೆ ಬರ್ಬೇಕಂತಂದ್ ಹೇಳಿದ್ರೆ ಟ್ರೈನು ಇಲ್ಲಿಗೆ ಬರ್ಬೇಕು. ಸೊ ಟ್ರೈನ್ ಏನಂತಂದ್ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗತ್ತ ಟ್ರೈನು. ಮನುಷ್ಯನ್ ಏನಂತಂದ್ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗತ್ತ. ಇದೇನಂತಂದ್ರೆ ಮನುಷ್ಯನ್ ದಾಟ್ಬೇಕಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರು, ಸೊ ಇದು ಟ್ರೈನ್ ಅಂತ ಅನ್ಕೊಳ್ರಿ. ಇದು ಟ್ರೈನ್, ಇಲ್ಲಿ ಏನಂತಂದ್ ಹೇಳಿದ್ರೆ ಅದ್ರ ಎಂಜಿನ್ ಹತ್ರ ಮನುಷ್ಯ ಅದಾನ, ಇದು ಎಂಜಿನ್ ಹತ್ರ, ಇದು ಲಾಸ್ಟ್ ಡಬ್ಬಿ. ಸೊ ಇದನ್ನ ಕ್ರಾಸ್ ಮಾಡಿ ಹೋಗ್ಬೇಕಂತಂದ್ ಹೇಳಿದ್ರೆ ಟ್ರೈನ್ ಇವನನ್ನ ಕ್ರಾಸ್ ಮಾಡಿ ಹೋಗ್ಬೇಕಂತಂದ್ ಹೇಳಿದ್ರೆ ಅವ್ನು ಎಲ್ಲಿ ಬರ್ಬೇಕು. ಸೊ ಈ ತರ ಸರ್ ಇದು ಲಾಸ್ಟ್ ಡಬ್ಬಿ, ಇದು ಎಂಜಿನ್. ಟೋಟಲ್ ಇಷ್ಟ ಲೆಂತ್ ಅನ್ನ ಏನಂತಂದ್ ಹೇಳಿದ್ರೆ ಟ್ರೈನ್ ಕ್ರಾಸ್ ಮಾಡಿ ಹೋದಾಗ ಈ ಮನುಷ್ಯನನ್ನ ಟ್ರೈನ್ ಕ್ರಾಸ್ ಮಾಡಿತು ಅಂತಂದ್ ಹೇಳ್ತೇವೆ. ಕರೆಕ್ಟಾ? ಸೊ ಇದು ಟ್ರೈನ್, ಇವಾಗ ಮನುಷ್ಯ ಇಲ್ಲಿ ನಿಂತಿದ್ದಾನ. ಸೊ ಇದೇನಂತಂದ್ ಹೇಳಿದ್ರೆ ಈ ತರ ಹಿಂಗ್ ಪಾಸ್ ಮಾಡಿ ಏನಂತಂದ್ ಹೇಳಿದ್ರೆ ಹೋಯ್ತಂತಂದ್ ಹೇಳಿದ್ರೆ ಇಷ್ಟ ಇಲ್ಲಿಗೆ ಬರ್ತಾನ ಮನುಷ್ಯ. ಅವಾಗ ಏನಂತಂದ್ ಹೇಳಿದ್ರೆ ಟ್ರೈನ್ ಕ್ರಾಸ್ ಆಯ್ತು ಒಬ್ಬ ಮನುಷ್ಯನ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತದ. ಸೊ ಟ್ರೈನ್ ಎಷ್ಟು ಉದ್ದ ಐತಿಲ್ಲ ಅಷ್ಟು ಡಿಸ್ಟೆನ್ಸ್ ಮುಂದ್ ಹೋಯ್ತದ ಅಂದಂಗ. ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಇದನ್ನ ನಾನು ಅಲ್ಲಿ ನಿಮ್ಗೆ ತಿಳಿಸಿ ಹೇಳಿದ್ದೇನೆ, ಬಾಳ ಚಂದ ಹೇಳಿದ್ದೇನೆ, ಅದನ್ನ ನೋಡ್ಕೊಬೇಕು. ಎಸ್, ಇವಾಗ ನಾವ್ ಏನ್ ಮಾಡ್ಕೊಬೇಕು, ನಮ್ಗೆ ಫಾರ್ಮುಲಾ ಏನೈತಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ನಾವು ಈಗ ಕಂಡು ಹಿಡ್ಕೊಬೇಕು. ಸ್ಪೀಡ್ ಏನಂತಂದ್ ಹೇಳಿದ್ರೆ ಸೇಮ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಅಂತ ಕೊಟ್ರ ಅಂತಂದ್ ಹೇಳಿದ್ರೆ ಏನ್ ಬರುತ್ತಾ, 2 ಬರ್ತಾವ. ಒಂದು ಟ್ರೈನ್ದು, ಇನ್ನೊಂದು ಆಬ್ಜೆಕ್ಟ್ದು.
ಸೊ ಈಗ ನಮ್ಗೆ ಏನಂತಂದ್ ಹೇಳಿದ್ರೆ ಎಸ್ ಎಂ ಕೊಟ್ಟಿದ್ದಾನೆ, ಬಟ್ ಆದ್ರೆ ಎಸ್ ಟಿ ಕೊಟ್ಟಿಲ್ಲ, ಟ್ರೈನ್ ಕೊಟ್ಟಿಲ್ಲ. ಸೊ ಟೋಟಲ್ ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ ನಮ್ದು? ಸೊ ಸೇಮ್ ಡೈರೆಕ್ಷನ್ ಅಂದಾಗ ಒಂದು ಎಸ್ ಟಿ ಐತಿ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಎಸ್ ಎಂ ಅಂತಂದ್ ಐತಿ. ಸೊ ಎರಡ್ ಅದಾವ. ಸೊ ಮನುಷ್ಯನು ಮತ್ತು ಟ್ರೈನ್ ಒಂದೇ ಡೈರೆಕ್ಷನ್ ದಾಗ ಹೋಗ್ತಿದ್ರ ನಾ ಏನಂತಂದ್ ಹೇಳಿದಾನ, ಸರ್ ಮೈನಸ್ ಮಾಡ್ಕೋಬೇಕ್ರಿ ಅಂತಂದ್ ಹೇಳಿದಾನ. ನಮಗ್ ಟೋಟಲ್ ಸ್ಪೀಡ್ ಕೊಟ್ಟಿದ್ದೇನ್ರಿ? ಹಾ, ಟೋಟಲ್ ಸ್ಪೀಡ್ ಕೊಟ್ಟಿಲ್ರಿ ಸರ್. ಎಸ್ ಟಿನು ಕೊಟ್ಟಿಲ್ರಿ, ಎಸ್ ಟಿ ಕಣ್ ಹಿಡಿ ಅಂತಂದ್ ಹೇಳಿದಾನ. ಅದ್ ನಂಗ ಬರ್ಕೊಡ್ರಿ. ಎಸ್ ಎಂ ಎಷ್ಟ್ ಐತ್ರಿ? 2 ಐತ್ರಿ. ಏನೈತಿ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆಯ್ತು. ನಾವು ಎಸ್ ಕಂಡು ಹಿಡ್ಕೊಂಡ್ವಿ ಇಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ನಮ್ದು ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡ್ಕೋಬೇಕಲ್ಲ. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಕೋಬೇಕು? ಸೊ ಟೋಟಲ್ ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ ಎಷ್ಟು ಕವರ್ ಮಾಡ್ಕೊಂಡು ಹೋಗ್ಬೇಕಂತಂದ್ ಹೇಳಿದ್ರೆ ಟ್ರೈನು, ಸೊ ಎಲ್ ಅಂದ್ರೆ ಡೈರೆಕ್ಟ್ ಆಗಿ ತಗೊಂತಂದ್ ಹೇಳಿದಾನೆ. ಟ್ರೈನ್ ಲೆಂತ್ ಐತಿಲ್ಲ ಅಷ್ಟು. ಸೊ 150 ಮೀಟರ್ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡ್ತು. ಎಷ್ಟು ಟೈಮ್ ಅಲ್ಲಿ ಕವರ್ ಮಾಡ್ತು ಸರ್? 3 ಸೆಕೆಂಡ್ ಅಲ್ಲಿ ಕವರ್ ಮಾಡ್ತು. ಇನ್ನೇನ್ ಉಳಿತ್ರಿ ನಿಮ್ಗೆ? ಎಲ್ಲಾನು ಬಂತಲ್ಲ. ಸೊ ಎಸ್ ಈಕ್ವಲ್ ಟು ಏನು? ಡಿ ಡಿವೈಡೆಡ್ ಬೈ ಟಿ ಅಂತಂದ್ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಬರ್ಕೊಂತೀವಿ. ಎಸ್ ಟಿ ಮೈನಸ್ 2 ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಎಸ್ ಕವರ್ ಮಾಡೈತಿ, ಎಷ್ಟು ದೂರ ಹೋಗೈತಿ? 150 ಮೀಟರ್. ಟೈಮ್ ತಗೊಂಡೈತಿ 3 ಮೀಟರ್. ಎಸ್ ನೋಡ್ರಿ. ಸೊ ನೋಡ್ರಿ, ನಾವು ಕ್ಯಾಲ್ಕುಲೇಷನ್ ಮಾಡ್ಕತ್ತೀವಿ, ಕರೆಕ್ಟ್ ಐತೆ ಎಲ್ಲಾನು. ಎಸ್ ನೋಡ್ರಿ. ಸೊ ಇಲ್ಲಿ ನಾನ್ ನಿಮ್ಗೆ ಹೇಳಿದಾನ ಸ್ಪೀಡ್ ಏನಂತಂದ್ ಹೇಳ್ಬೇಕು, ಯಾವ್ದ್ರಲ್ಲಿ ಇರ್ಬೇಕು, ಈ ಮಾನಗಳು ಬೇಕಲ್ಲ. ಇಲ್ಲಿ ನೋಡ್ರಿ, ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ, ಬಟ್ ಅದ್ರ ನಮ್ಗೆ ಈಗ ಡೈರೆಕ್ಟ್ ಆಗಿ ಕಂಡು ಹಿಡಿಯಕ್ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಐತ್ರಿ? ಮೀಟರ್ ಅಲ್ಲಿ ಐತ. ಟೈಮ್ ಯಾವ್ದ್ರಲ್ಲಿ ಐತಿ? ಸೆಕೆಂಡ್ ಅಲ್ಲಿ ಐತ. ಸೊ ಈಗ ನಾವು ಸ್ಪೀಡ್ ಇದನ್ನ ಯಾವ್ದ್ರ ಕಂಡು ಹಿಡ್ಕೊಂಡೆವು? ಕಿಲೋಮೀಟರ್ ಪರ್ ಅವರ್ ಇಲ್ತ, ಬಟ್ ಅದ್ರ ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಬೇಕು. ಸೊ ಅಂದ್ರೆ ಇದಕ್ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇಂಟು 5/18 ಅಂತಂದ್ ಮಾಡ್ತೀವಿ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ ಕರೆಕ್ಟ್ ಆಗಿ ಬರುತ್ತೆ. ಇದು ಟೋಟಲ್ ಸೆಂಟೆನ್ಸ್ ಇದು. ಸ್ಪೀಡ್ ಈಕ್ವಲ್ ಟು ಏನಾಗತ್ತ? ಇಲ್ಲಿ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿವರೆಗೂ ನಿಮ್ಗೆ ಎಲ್ಲಾನು ಗೊತ್ತಾಗೈತ, ಕರೆಕ್ಟಾ? ಎಸ್. ಇಲ್ಲಿ ನೋಡ್ರಿ ಏನಾಗೈತಪ್ಪ ಅಂತಂದ್ ಹೇಳಿದ್ರ ಸ್ಪೀಡ್ ಈಕ್ವಲ್ ಟು ಏನ್ ಕಂಡು ಹಿಡ್ಕೊಂಡ್ವಿ? ಸೊ ನಮ್ಗೆ ಏನಂತಂದ್ ಹೇಳಿದ್ರೆ ಸರ್ ಸ್ಪೀಡ್ ನಮ್ಗೆ ಟೋಟಲ್ ಸ್ಪೀಡ್ ಗೊತ್ತಿಲ್ರಿ, ಬಟ್ ಆದ್ರ ಇಲ್ಲಿ 2 ಸ್ಪೀಡ್ ಕೊಟ್ಟೇನ್ರಿ, ಟ್ರೈನ್ ಅದೊಂದು, ಮನುಷ್ಯಂದೊಂದು. ಸೊ ಇವೆರಡು ಸೇಮ್ ಡೈರೆಕ್ಷನ್ ದಾಗ ಹೊಂಟಿದ್ದು ಅಂತಂದ್ ಹೇಳಿದ್ರ ಎಸ್ ಟಿ ಮೈನಸ್ ಎಸ್ ಎಂ ಅಂತಂದ್ ಮಾಡ್ತೀವ್ರಿ. ಸೊ ಇಲ್ಲಿ ನಾವು ಇದನ್ನ ಬರ್ಕೊಂಡ್ರ ನಮ್ಗೆ ಎಸ್ ಟಿ ಕಣ್ ಹಿಡಿ ಅಂತಂದ್ ಹೇಳೇನ್ರಿ, ಬಟ್ ಆದ್ರೆ ನಮ್ಗೆ ಎಸ್ ಎಂ ಕೊಟ್ಟಿದ್ದಾನ್ರಿ 2 ಆಯ್ತು. ಇದು ಏನೈತೆ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಐತೆ. ಬಟ್ ಆದ್ರೆ ನಮ್ಗೆ ಇಲ್ಲಿ ಲೆಂತ್ ಎಲ್ಲ ಏನೈತಿ? ಮೀಟರ್ ದಾಗ ಐತೆ. ಡಿಸ್ಟೆನ್ಸ್ ಏನೈತೆ ಅಂತಂದ್ ಹೇಳಿದ್ರೆ ನಮ್ದು ಟೋಟಲ್ ಡಿಸ್ಟೆನ್ಸ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಆಗತ್ತ? ಇದು 150 ಮೀಟರ್ ದಾಗ ಐತ. ಟೈಮ್ ಎಷ್ಟು ತಗೊಂಡೈತಿ? 3 ಸೆಕೆಂಡ್ ತಗೊಂಡೈತೆ. ಇದು ಸೆಕೆಂಡ್ ಒಳಗಡೆ ಐತೆ. ಅಂದ್ರ ಇದ್ ನೋಡ್ರಿ, ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಐತೆ, ಟೈಮ್ ಸೆಕೆಂಡ್ ಒಳಗಡೆ ಐತೆ. ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಸೊ ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಗ್ಬೇಕಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ? ಇಂಟು 5/18 ಮಾಡ್ತೀವಿ. ಇಂಟು ಜಸ್ಟ್ ಈಗ ನಾವ್ ಬರ್ಕೊಡ್ರಿ, ಸ್ಪೀಡ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಎಷ್ಟೈತಿ? ಎಸ್ ಟಿ ಮೈನಸ್, ಸಾರಿ ನಮ್ಗೆ ಏನಂತಂದ್ ಹೇಳಿದ್ರೆ ಎಸ್ ಎಂ ಗೊತ್ತೈತಲ್ಲ, ಇಲ್ಲಿ ಬರ್ಕೋತೀವಿ ನೋಡ್ರಿ. ಒಂದ್ ನಿಮಿಷ. ಎಸ್ ಎಸ್ ಟಿ ಮೈನಸ್ 2 ಇಂಟು 5/18 ಅಂತ ಮಾಡಿದ್ವು ಅಂತಂದ್ ಹೇಳಿದ್ರೆ ಇದೇನಾಯ್ತು ಅಂತಂದ್ ಹೇಳಿದ್ರೆ ಇದು ಮೀಟರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರೋದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಯ್ತು. ಅದಾದ ನಂತರ ಡಿಸ್ಟೆನ್ಸ್ ಎಷ್ಟೈತ್ರಿ? ಡಿಸ್ಟೆನ್ಸ್ 150 ಮೀಟರ್. ಅದಾದ ನಂತರ ಟೈಮ್ ಎಷ್ಟು ತಗೊಂಡೈತೆ? 3 ಸೆಕೆಂಡ್ ತಗೊಂಡೈತೆ. ಇವಾಗ ನಾವು ಇದನ್ನ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಆ ಕಡೆ ಕಳಿಸ್ಬಿಡೋಣ. ಎಸ್ ಟಿ ಮೈನಸ್ 2 ಈಕ್ವಲ್ ಟು 150. ಸೊ ಡಿವೈಡೆಡ್ ಬೈ 3 ಆಯ್ತಾ? ಇದು 18 ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಹೋಗುತ್ತಾ, ಇದು 5 ಏನಂತಂದ್ ಹೇಳಿದ್ರೆ ಕೆಳಗಡೆ ಬರುತ್ತೆ. ಸೊ ಈ ತರ ಬಂತು. ಇವಾಗ ಏನ್ ಮಾಡೋಣ? ಕ್ಯಾಲ್ಕುಲೇಷನ್ ಮಾಡೋಣ. 3 ಒಂದ್ಲೆ 3 ಆರ್ಲೆ. ಎಸ್. ಸೊ ಇದು 180 ಅಲ್ಲ, ಜಸ್ಟ್ 18. ಸೊ 3 ಒಂದ್ಲೆ 3 ಆರ್ಲೆ 18. 5 ಒಂದ್ಲೆ, ಸೊ 5 ಮೂರ್ಲೆ. ನಮ್ಗೆ ಎಷ್ಟು ಉಳಿತು? ಎಸ್ ಟಿ ಮೈನಸ್ 2 ಈಕ್ವಲ್ ಟು 30 ಇಂಟು 6 ಉಳಿತು. ಕರೆಕ್ಟಾ? ಎಸ್ ಟಿ ಈಕ್ವಲ್ ಟು ಏನು ಉಳಿತು? ಸೊ ಇದು ಏನಂತಂದ್ ಹೇಳಿದ್ರೆ 180 ಆಯ್ತು. ಇದು -2 ಆ ಕಡೆ ಹೋದ್ರೆ +2 ಆಗತ್ತಾ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 182 ಆಯ್ತು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಆಗತ್ತ. ನೆನ್ಪಿಟ್ಕೊಡ್ರಿ. ಸೊ 182. ಸೊ ಇದು ಯಾವ್ದ್ರಲ್ಲಿ ಆಗತ್ತೆ? 182 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಮೀಟರ್ ಪರ್ ಸೆಕೆಂಡ್ ನೆನ್ಪಿಟ್ಕೊಡ್ರಿ. 182 ಮೀಟರ್ ಪರ್ ಸೆಕೆಂಡ್. ಸೊ ಇವ್ರು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನ, ಇದು ರಾಂಗ್ ಐತೆ ಆಪ್ಷನ್ಸ್. ಸೊ 182 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ನಮ್ಗೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಸಿಗುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇನ್ನು ತುಂಬಾ ಹಲವಾರು ಇದಾವ.
ಸರ್ ಇವಾಗ ನನಗೆ ಇದು ಅರ್ಥನ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ನೀವು ಹಿಂದಿನ ವಿಡಿಯೋಸ್ಗಳನ್ನ ಯಾರು ನೋಡಿಲ್ಲ ಅಂತ ಅರ್ಥ. ನಾನು ಪದೇ ಪದೇ ಏನಕ್ಕೆ ಹೇಳ್ತಿದೀನಿ ಅಂತಂದ ಹೇಳಿದ್ರೆ ನಿಮ್ ಲೈಫ್ ನಿಮ್ ಮೇಲೆ ಡಿಪೆಂಡ್ ಐತೆ. ಯಾರೋ ಬಂದ್ಬಿಟ್ಟು ನಿಮ್ಗೆ ಹೇಳಂಗಿಲ್ಲ ಸರ್ ಇದನ್ನ ಸ್ಟಡಿ ಮಾಡು, ಇದನ್ನ ಮಾಡು, ಇದನ್ನ ಮಾಡು. ಎಲ್ರು ಏನಂತಂದ ಹೇಳಿದ್ರೆ ದೊಡ್ಡವರಾಗಿರ್ತೀರಿ, ಕಾಲೇಜ್ ಹೋಗ್ತಾ ಇರ್ತೀರಿ. ಸೊ ಇದು 10th ಇದು ಏನು ಅಲ್ಲ. ಸೊ ಏನೋ ಒಂದ್ ಏನಂತಂದ ಹೇಳಿದ್ರೆ ಯಾರೋ ಒಬ್ರು ಬರ್ತಾರ ಹೇಳ್ತಾರ, ಓಕೆ ಅಷ್ಟೇ. ಇವಾಗ ನಾನ್ ಬಂದ ನಿಮ್ ಲೈಫ್ ಅಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಆದ್ರೆ ಇದೇನಂತಂದ ಹೇಳಿದ್ರೆ ಬೇರೆಯವ್ರು ಯಾರು ಹೇಳಲ್ಲ. ಬರ್ತಾರೆ ಏನಂತಂದ ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಬಿಡಿಸ್ತಾರ. ಅದ್ ನಿಮಗ್ ಚಂದ ಅನ್ಸುತ್ತ. ಸೊ ಆ ವಿಡಿಯೋಸ್ ಗಳನ್ನ ನೋಡ್ತೀರಿ, ಎಕ್ಸಾಮ್ ಟೈಮ್ ಹೋಗ್ತೀರಿ, ಯಾವ್ದು ಬಿಡ್ಸಂಗಿಲ್ಲ, ಸುಮ್ನೆ ಯಾವ್ದೋ ಒಂದು ಹಾಕಿ ಬರ್ತೀರಿ ಅಷ್ಟೇ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಡೀಟೇಲ್ ಆಗಿ ಮಾಡಿ ಹಾಕಿದೀನಿ. ಅವುಗಳನ್ನ ಏನ್ ಮಾಡ್ಕೋಬೇಕು, ನೀವು ಯೂಸ್ ಮಾಡ್ಕೋಬೇಕಷ್ಟೇ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರೆ ಕ್ವಶನ್, ರೀಟಾ ಇದ್ದವಳು ಏನಂತಂದ ಹೇಳಿದ್ರ, ರೀಟಾ ಗೋಸ್ ಟು ಆಫೀಸ್ ಫ್ರಮ್ ಅ ಹೋಮ್. ರೀಟಾ ಗೋಸ್ ಟು ಆಫೀಸ್ ಫ್ರಮ್ ಅ ಹೋಮ್. ಸೊ ರೀಟಾ ಅನ್ನಕ್ಕೆ ಏನಿದಾಳ ಅಂತಂದ ಹೇಳಿದ್ರೆ, ಸೊ ಮನೆಯಿಂದ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಇವಳು ಆಫೀಸ್ಗೆ ಹೋಗ್ತಾಳ. ಎಸ್, ಓಕೆ, ಎಟ್ ಅ ಸ್ಪೀಡ್ ಆಫ್ 40 km/h. ಸೊ ಏನಂತಂದ ಹೇಳಿದ್ರೆ ರೀಟಾ 40 km/h ದಲ್ಲಿ ಸೊ ಮನೆಯಿಂದ ಆಫೀಸ್ಗೆ ಹೋಗ್ತಾಳ. ಓಕೆ ಆಯ್ತು, ಇಲ್ಲಿ ಆಯ್ತು. ಸೊ ಅದಾದ ನಂತರ ಶಿ ರಿಟರ್ನ್ ಟು ಹೋಮ್ ಫ್ರಮ್ ದ ಆಫೀಸ್. ಇವಳು ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಮತ್ತೆ ಏನಂತಂದ ಹೇಳಿದ್ರೆ ಆಫೀಸ್ ಇಂದ ಹೋಮ್ ಬರ್ತಾಳೆ. ಯಾವ್ದು ಸ್ಪೀಡ್ ಅಲ್ಲಿ? 60 km/h. ನಾವ್ ಹೇಳ್ತೀವಲ್ಲ, ಕಾಲೇಜ್ ಹೋಗುತ್ನಾಗ ಸ್ಲೋ ಆಗಿ ಹೋಗ್ತು, ಹೋಗೋಣ ಇರ ಆರಾಮಾಗಿ, ಇನ್ನು ಕ್ಲಾಸ್ ಸ್ಟಾರ್ಟ್ ಆಗೋದು ಲೇಟ್ ಐತಿ ಅಂತಂದ್ರೆ. ಬಟ್ ಅದ್ರದ ಕಾಲೇಜಿಂದ ರಿಟರ್ನ್ ಬರುತ್ನಾಗ ಆಗ ಸ್ಪೀಡ್ ಬಂದ್ಬಿಟ್ಟಿರ್ತು ಹಂಗ. ಹಾ, ಸೊ ಅದಾದ ನಂತರ ದೆನ್ ವಾಟ್ ಈಸ್ ಹರ್ ಎವರೇಜ್ ಸ್ಪೀಡ್ ಅಂತ ಕ್ವಶನ್ ಕೇಳಿದ್ರೆ, ವಾಟ್ ಈಸ್ ಹರ್ ಎವರೇಜ್ ಸ್ಪೀಡ್. ಇಲ್ಲಿ ನೋಡ್ರಿ, ಇಷ್ಟ ಕೊಟ್ಬಿಟ್ಟು ಇವ್ನ 2 ವ್ಯಾಲ್ಯೂ ಅಷ್ಟ ಕೊಟ್ಟ ಅಂತಂದ ಹೇಳಿದ್ರೆ, ಸೊ ಹೋಗೋದು 40 km, ಬರೋದು 60 km ಅಂತ ಕೊಟ್ಟ ಅಂತಂದ ಹೇಳಿದ್ರೆ, ಸೊ ಇದನ್ನ ನೀವು S1 ಸ್ಪೀಡ್ ಅಂತ ತಗೊಂಡ್ರ ಅಂತಂದ ಹೇಳಿದ್ರೆ, ಇದು S2 ಅಂತ ತಗೊಂಡ್ರ ಅಂತಂದ ಹೇಳಿದ್ರೆ, ನಿಮಗ್ ಫಾರ್ಮುಲಾ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಎವರೇಜ್ ಸ್ಪೀಡ್ ಕಂಡುಹಿಡಿಯೋಕೆ, ಎವರೇಜ್ ಸ್ಪೀಡ್ ಕೇಳಿದ್ದ ಅಂತಂದ ಹೇಳಿದ್ರೆ, ಎವರೇಜ್ ಸರಾಸರಿ ವೇಗ ಅಥವಾ ಎವರೇಜ್ ಸ್ಪೀಡ್ ಅಂತ ಕೇಳಿದ ಅಂತಂದ ಹೇಳಿದ್ರೆ 2S1 S2 2 ಇಂಟು S1 ಇಂಟು S2 ಪ್ಲಸ್ S1 S2 ಈ ತರ ಇದು ಫಾರ್ಮುಲಾ. ಸೊ 2 ಇಂಟು S1 ಇಂಟು S2 ಡಿವೈಡೆಡ್ ಬೈ S1 ಪ್ಲಸ್ S2 ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಎವರೇಜ್ ಸ್ಪೀಡ್ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡಿ, 2 ಇಂಟು 40 ಸೊ ಡಿವೈಡೆಡ್ ಇಂಟು 60 ಡಿವೈಡೆಡ್ ಬೈ 40 ಪ್ಲಸ್ 60 ಎಷ್ಟಾಯ್ತು? 2 ಇಂಟು 40 ಇಂಟು 60 ಡಿವೈಡೆಡ್ ಬೈ 100. ಸೊ ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು. ಸೊ 2 4 8 8 48 48 km/h ಏನಂತಂದ ಹೇಳಿದ್ರೆ ಎವರೇಜ್ ಸ್ಪೀಡ್ ಆಗತ್ತ. ನೋಡ್ರಿ, 48 km/h ಎವರೇಜ್ ಸ್ಪೀಡ್ ಆಗತ್ತ. ಸೊ ಇಲ್ಲಿ ನೋಡ್ರಿ, ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ತರ ಕೊಟ್ಟಾಗ ಡೈರೆಕ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಫಾರ್ಮುಲಾ, ಇದನ್ನಷ್ಟೇ ಯೂಸ್ ಮಾಡ್ಬೇಕು. ಅವಾಗ ನಿಮ್ಗೆ ಏನಂತಂದ ಹೇಳಿದ್ರೆ ನಿಮ್ ಕ್ಯಾಲ್ಕುಲೇಷನ್ ಬರುತ್ತ. ಸೊ ಇದ್ರ ಮೇಲೆ ಏನಾದ್ರು ಸರ್ ಇಲ್ಲ ನಮಗ್ ನಾರ್ಮಲ್ ಆಗೇ ಇದು ಬೇಕು ಅಂತಂತ ಹೇಳಿದ್ರೆ, ನನಗ ಕಮೆಂಟ್ ಅಲ್ಲಿ ಏನಂತಂದ ಹೇಳಿದ್ರೆ, ಸರ್ ನಾರ್ಮಲ್ ಆಗಿ ಬಿಡಿಸ್ರಿ. ಎಷ್ಟನೇ ಕ್ವಶನ್ ಇದು? 1 2 3ನೇ ಕ್ವಶನ್. ಸರ್ 3ನೇ ಕ್ವಶನ್ ನ ನಾರ್ಮಲ್ ಆಗಿ ಬಿಡಿಸ್ರಿ. S = D/T, S = D ಡಿವೈಡೆಡ್ ಬೈ T ಫಾರ್ಮುಲಾ ಹಾಕಂತಂದ ಹೇಳಿದ್ರೆ ನಾನು ಬಿಡಿಸ್ತೀನಿ. ನೀವು ಎಷ್ಟು ಜನ ಇಂಟ್ರೆಸ್ಟ್ ಪಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಆಯ್ತಾ, ರಮೇಶ್ ವಾಕ್ಸ್ ಎಟ್ ಅ ಸ್ಪೀಡ್. ರಮೇಶ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ವಾಕ್ಸ್ ಎಟ್ ಅ ಸ್ಪೀಡ್. ಸೊ ರಮೇಶ್ ಏನಂತಂದ ಹೇಳಿದ್ರೆ ಒಂದ್ ಸಮ್ ಡಿಸ್ಟೆನ್ಸ್ ಅನ್ನ ವಾಕ್ ಮಾಡ್ತಾನ. ಸೊ ಎಷ್ಟು? 15 km/h ಅಲ್ಲಿ, 15 km/h ಅಲ್ಲಿ ಇನ್ಸ್ಟೆಡ್ ಆಫ್ 12 km/h. ಸೊ ಅದಾದ ನಂತರ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸೊ ರಮೇಶ್ ಇದ್ದಾವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 15 km/h ಅಲ್ಲಿ ಸೊ ವಾಕ್ ಮಾಡ್ತಾನ. ಸೊ ಇನ್ಸ್ಟೆಡ್ ಆಫ್ 12 km/h. ಸೊ ಏನಂತಂದ ಹೇಳಿದ್ರೆ 12 km/h ವೇಗದಲ್ಲಿ ಹೋಗೋದ್ ಬಿಟ್ಬಿಟ್ಟು 15 km/h ಅಲ್ಲಿ ಏನಂತಂದ ಹೇಳಿದ್ರೆ ಅವನ ಹೋಗ್ತಾನ. ಸೊ ಹಿ ವುಡ್ ಹ್ಯಾವ್ ವಾಕ್ಡ್ 2 km ಮೋರ್ ಇನ್ ದ ಸೇಮ್ ಟೈಮ್. ಅಂದ್ರೆ ಇವಾಗ 12 km/h ಅಲ್ಲಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಎಕ್ಸ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾನ. ಬಟ್ ಆದ್ರ ಸೊ 15 km/h ಅಲ್ಲಿ ಹೋಗೋದ್ರಿಂದ ಹಿ ವಾಕ್ಡ್ 2 km ಮೋರ್, ಅಂದ್ರೆ 2 ಕಿಲೋಮೀಟರ್ ಜಾಸ್ತಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ವಾಕ್ ಮಾಡ್ತಾನ. ಅವಾಗ ಏನಂತಂದ ಹೇಳಿದ್ರೆ ಇದೇನಾಗುತ್ತೆ, 2 ಕಿಲೋಮೀಟರ್ ಜಾಸ್ತಿ ಅಂದ್ರೆ ಸ್ಪೀಡ್ ಜಾಸ್ತಿ ಐತಲ್ಲ. ಇವಾಗ ಡಿಸ್ಟೆನ್ಸ್ ಎಷ್ಟಾಯ್ತು? X+2 ಆಯ್ತು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? X+2 ಆಯ್ತು. ಸೊ ವಾಟ್ ಈಸ್ ದ ಆಕ್ಚುಯಲ್ ಡಿಸ್ಟೆನ್ಸ್? ಅದ್ರದ್ದು ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟೈತಿ ಅಂತ ಕ್ವಶನ್ ಕೇಳಿದಾರ. ಸೊ ಎಷ್ಟು? ಸೊ ಇದು ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟೈತಿ? ಸೊ ಅದನ್ನ ನಾವ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇವಾಗ ಕಂಡು ಹಿಡ್ಕೊಬೇಕು. ಹೆಂಗ್ ಕಂಡು ಹಿಡಿತೀರಿ ನೋಡ್ರಿ, ನಮ್ ಫಾರ್ಮುಲಾ ಏನೈತಿ? S = D ಡಿವೈಡೆಡ್ ಬೈ T ಐತಿ. ಸೊ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ಇವಾಗ? ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಚೇಂಜ್ ಆಗೈತಾ? ಕರೆಕ್ಟಾ?
ಇಲ್ಲಿ ಎಕ್ಸ್ ಐತಿ, ಇಲ್ಲಿ x+2 2 ಕಿಲೋಮೀಟರ್ ಜಾಸ್ತಿ ಹೋಗ್ತಾನೆ. ಸರ್ ಇಲ್ಲಿ ಸ್ಪೀಡ್ 12 ಕಿಲೋಮೀಟರ್ ಐತಿ, ಬಟ್ ಆದ್ರೆ 15 ಕಿಲೋಮೀಟರ್ ಪರ್ ಅವರ್ ಹೋಗಿದಾನ ಅಂತ 12 ಕಿಲೋಮೀಟರ್ ಪರ್ ಅವರ್ ಹೋಗೋದ್ ಬಿಟ್ಬಿಟ್ಟು 15 ಕಿಲೋಮೀಟರ್ ಪರ್ ಅವರ್ ಹೋಗಿದಾನ್ರಿ ಸರ್ ಅಂತಂದ್ ಐತೆ. ಸೊ ಬಟ್ ಆದ್ರ ಅಲ್ಲಿ ಹೋಗಕ್ ಟೈಮ್ ಸೇಮ್ ಅಲ್ಲ, ನಾವ್ ಏನ್ ಮಾಡ್ಕೊಬೇಕು, ಜಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಇವಾಗ ನಾವು ಫಸ್ಟ್ ಕಂಡೀಷನ್ ತಗೊಳ್ಳೋಣ, ಅವ್ನ 15 ಕಿಲೋಮೀಟರ್ ಹೋಗಿದಲ್ಲ ಅದನ್ನ ತಗೊಳ್ಳೋಣ. ಸೊ ಅದನ್ನ ತಗೋಬೇಕಂತಂದ್ ಹೇಳಿದ್ರೆ ನೋಡ್ರಿ ಏನೇನಾಗತ್ತ, ನಮ್ಗ ಸ್ಪೀಡ್ ಕೊಟ್ಟಿದಾನ. ಸೊ ಎಲ್ಲಾ ಕಿಲೋಮೀಟರ್ ಅಲ್ಲಿ ಐತಾ, ಓಕೆ. ಇನ್ ಕಿಲೋಮೀಟರ್ ಕಂಡಿಡಿ ಅಂತಂದ್ ಹೇಳಿದಾನ, ಇದು 2 ಕಿಲೋಮೀಟರ್ ಅಲ್ಲೇ ಕೊಟ್ಟಿದಾನ. ಓಕೆ, ಸೊ ಇದು 15 ಕಿಲೋಮೀಟರ್ ಸ್ಪೀಡ್ ಆಯ್ತಾ. ಅದಾದ ನಂತರ ಡಿಸ್ಟೆನ್ಸ್ ಎಷ್ಟು ಸರ್, x+2 ಡಿಸ್ಟೆನ್ಸ್ ಹೋಗಿದಾನ. ಟೈಮ್ ಎಷ್ಟೈತ್ ನೋಡ್ರಿ, ಟೈಮ್ ಏನಂತಂದ್ ಹೇಳಿದ್ರೆ ಟಿ ಅಂತಂದ್ ಐತ್ರಿ. ಸೊ ಇದು ಇಕ್ವೇಶನ್ ಏನಂತಂದ್ ಹೇಳಿದ್ರೆ ಇದಕ್ಕಾಯ್ತು. ಇನ್ 12 ಕಿಲೋಮೀಟರ್ ಹೋಗಿತ್ತು ಅಂದ್ರೆ ಇವಾಗ 15 ಕಿಲೋಮೀಟರ್ ಹೋದ. ಇನ್ ಆಕ್ಚುಯಲ್ ಕಂಡಿಡಿ ಅಂತಂದ್ ಹೇಳಿದ್ರೆ ಅವ್ನ ಎಲ್ಲಾದ್ರೂ ಅಪ್ಪಿ ತಪ್ಪಿ 12 ಕಿಲೋಮೀಟರ್ ಹೋಗಿದ್ರ, ಸೊ ಅದೇ ಎಷ್ಟಾಗ್ದಿತ್ತು 12 ಕಿಲೋಮೀಟರ್ ಪರ್ ಅವರ್ 12. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಎಕ್ಸ್. ಅದಾದ ನಂತರ ಟೈಮು ಟಿ ಅಂತ ಅನ್ಕೊಡ್ರಿ. ನಮ್ಗೆ ಟೈಮ್ ಗೊತ್ತಿಲ್ಲ, ಬಟ್ ಆದ್ರೆ ಎರಡಕ್ಕೂ ಸೇಮ್ ಇರುತ್ತೆ. ಸೊ ಇವಾಗ ಏನಂತಂದ್ ಹೇಳಿದ್ರೆ ನಾವು ಕಂಡು ಹಿಡ್ಕೊಬೇಕು. ಇವಾಗ ಏನ್ ಮಾಡ್ಕೊಡ್ರಿ ಅಂತಂದ್ ಹೇಳಿದ್ರೆ ಎಕ್ಸ್ ಅಂತಂದ್ ವ್ಯಾಲ್ಯೂ ಕಂಡು ಹಿಡ್ಕೊಬೇಕು. ಇವಾಗ ಎಕ್ಸ್ ಇಕ್ವಲ್ ಟು ಏನಾಗತ್ತ, ಇದು ಆ ಕಡೆ ಹೋದ್ರೆ 12 ಇಂಟು ಟಿ ಅಂತಂದ್ ಆಗತ್ತ. ನಾವು ಈ ಫಸ್ಟ್ ಇಕ್ವೇಶನ್ ಅಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಅನ್ನ ಹಾಕೋಣ. ಸೊ ಇಲ್ಲಿ ಏನಾಗತ್ತ, x+2 ಈಕ್ವಲ್ ಟು ಇದು ಆ ಕಡೆ ಹೋದ್ರೆ 15 ಇಂಟು ಟಿ ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ಹಾಕ್ರಿ, ಎಕ್ಸ್ ವ್ಯಾಲ್ಯೂ ಇಲ್ಲಿ 12t ಪ್ಲಸ್ 2 15t ಆಯ್ತು. ಸೊ ಅದಾದ ನಂತರ ನಾವ್ ಇವಾಗ ಇದನ್ನ ಪ್ರಾಪರ್ ಆಗಿ ನೋಡೋಣ. ನೋಡ್ರಿ, ಮೊದಲು ಟಿ ಟೈಮ್ ಕಂಡು ಹಿಡ್ಕೊಳ್ಳೋಣ, ಎಷ್ಟು ಟೈಮ್ ತಗೊಂಡಿದ್ದಾನ ಅಂತಂದ್ ಹೇಳಿ. ಸೊ ಇದು 12t, ಇದು 15t ಐತಿ. ಸೊ ಇದನ್ನ ನಾವು ಮಾಡ್ಕೊಂಡಾಗ ಏನಂತಂದ್ ಹೇಳಿದ್ರೆ ಈ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ನಮ್ಗೆ 3t ಈಕ್ವಲ್ ಟು 2 ಆಯ್ತು. ಅದಾದ ನಂತರ 2 ಈಕ್ವಲ್ ಟು ಏನಾಗತ್ತ ಅಂತಂದ್ ಹೇಳಿದ್ರೆ 2/3 ಅವರ್ ಅಲ್ಲಿ ಏನಂತಂದ್ ಹೇಳಿದ್ರೆ ಹೋಗ್ತಾನೆ. ಎಲ್ಲ ಕಿಲೋಮೀಟರ್ ಇದ್ರಲ್ಲಿ ಐತಲ್ಲ, 2/3 ಅವರ್ ಅಲ್ಲಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಅವನು ಸೊ ಹೋಗ್ತಾನ. ಸೊ ಇಲ್ಲೂ 2/3 ಅವರ್ ತಗೊಂಡು 12 ಕಿಲೋಮೀಟರ್ ಅಲ್ಲಿ ಸೊ ಎಕ್ಸ್ ಡಿಸ್ಟೆನ್ಸ್ ಕವರ್ ಮಾಡ್ತಾನ. ಇಲ್ಲೂ ಕೂಡ ಟಿ ಅಲ್ಲಿ ಏನ 2/3 ಅವರ್ ತಗೊಂಡು 15 ಕಿಲೋಮೀಟರ್ ಅಲ್ಲಿ 2 ಕಿಲೋಮೀಟರ್ ಜಾಸ್ತಿ ಹೋಗ್ತಾನ ಅಂದಂಗಿರು. ಇವಾಗ ನಾವ್ ಏನ್ ಮಾಡ್ಕೊಬೇಕು, ನಮ್ಗೆ ಡಿಸ್ಟೆನ್ಸ್ ಬೇಕು. ಸೊ ಇದು ಸೆಕೆಂಡ್ ಇಕ್ವೇಶನ್ ಐತಲ್ಲ, ಇದನ್ನ ತಗೊಳ್ರಿ. ಸೊ ಎಕ್ಸ್ ಈಕ್ವಲ್ ಟು 12t ಐತಲ್ಲ, ಸೊ ಟಿ ಜಾಗದಾಗ ಏನಂತಂದ್ ಹೇಳಿದ್ರೆ ವ್ಯಾಲ್ಯೂ ಆಗ ಎಕ್ಸ್ ಈಕ್ವಲ್ ಟು ನಮ್ಗೆ ಎಕ್ಸ್ ಸಿಕ್ಬಿಡತ್ತ 12 ಇಂಟು 2/3. ಸೊ 3 × 4 = 12. ಸೊ 4 × 8 ಕಿಲೋಮೀಟರ್ ಏನಾಗತ್ತ ಅಂತ ಹೇಳಿದ್ರೆ ನಮ್ಗೆ ಡಿಸ್ಟೆನ್ಸ್ ಸಿಗತ್ತ. ಐತಾ ಇಲ್ಲಿ ಆಪ್ಷನ್ ಎದಾಗ ಐತೆ. ಸೊ 8 ಕಿಲೋಮೀಟರ್ ಏನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಇದೈತೆ 8 ಕಿಲೋಮೀಟರ್. ಸೊ 12 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದಾಗ ಏನಂತಂದ್ ಹೇಳಿದ್ರೆ 8 ಕಿಲೋಮೀಟರ್ ನ ಡಿಸ್ಟೆನ್ಸ್ ನ ಕವರ್ ಮಾಡ್ತಾನ. ಯಾವ ಟೈಮ್ ಅಲ್ಲಿ 2/3 ಅವರ್ ಅಲ್ಲಿ. ಇದು ಇಷ್ಟ್ರೊಳಗೆ ಹೋಗೋದ್ ಬಿಟ್ಬಿಟ್ಟು ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಅವನು 15 ಕಿಲೋಮೀಟರ್ ಪರ್ ಅವರ್ ಹೋಗ್ಬಿಡ್ತಾನ. 12 ಕಿಲೋಮೀಟರ್ ಪರ್ ಅವರ್ ಹೋಗಂಗಿಲ್ಲ, 15 ಕಿಲೋಮೀಟರ್ ಅವಾಗ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ 8 ಕಿಲೋಮೀಟರ್ ಚಲಿಸ್ತಾನ ಈ ಟೈಮ್ ಒಳಗಡೆ. ಅದಾದ ನಂತರ ಎಕ್ಸ್ಟ್ರಾ 2 ಕಿಲೋಮೀಟರ್ ಮುಂದೆ ಹೋಗ್ಬಿಡ್ತಾನೆ, ಯಾಕಂದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಇಲ್ಲಿ ಕೇಳಿದಾನ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೂ ಟ್ರೈನ್ಸ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾನ. ಓಕೆ, ಎರಡದಾವ್ ಲೆಂತ್ಸ್ ಅಂತ ಕೊಟ್ಟಿದ್ದಾನ, ಅಥವಾ ಉದ್ದ ಕೊಟ್ಟಿದ್ದಾನ. ಅಂದ್ರೆ ನಾವು ಈ ತರ ಬರ್ಕೋಬೇಕು, ಎಲ್ ಎ ಎಷ್ಟೈತಿ 190 ಮೀಟರ್. ಸೊ ಅದಾದ ನಂತರ ಎಲ್ ಬಿ ಎಷ್ಟೈತಿ 195 ಮೀಟರ್. ಓಕೆ, ಮೀಟರ್. ಸೊ ರನ್ನಿಂಗ್ ಎಟ್ ಅ ಸ್ಪೀಡ್ಸ್ ಅಂತ ಕೊಟ್ಟಿದ್ದಾನ, ಸ್ಪೀಡ್ ಕೊಟ್ಟಿದ್ದಾನ ಎಸ್ ಎ ಎಷ್ಟೈತಿ 50 ಕಿಲೋಮೀಟರ್ ಪರ್ ಅವರ್ ನೆನ್ಪಿಟ್ಕೊಳ್ರಿ. ಸೊ ಅದಾದ ನಂತರ ಎಸ್ ಬಿ ಎಷ್ಟೈತಿ, 76 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತ್ರಿ. ಸೊ ರೆಸ್ಪೆಕ್ಟಿವ್ಲಿ. ಸೊ ಅದಾದ ನಂತರ ಟುವರ್ಡ್ಸ್ ಈಚ್ ಅದರ್ ಆನ್ ಅ ಪ್ಯಾರಲಲ್ ಟ್ರ್ಯಾಕ್ಸ್. ಅವ್ ಏನಂತಂದ್ ಹೇಳಿದ್ರೆ ಟುವರ್ಡ್ಸ್ ಈಚ್ ಅದರ್ ಅಂತಂದ್ ಹೇಳಿದ್ರೆ ಇದೇನ್ ಮಾಡೈತಿ ಈ ಕಡೆ ಬರೈತಿ, ಇದೇನ್ ಮಾಡೈತಿ ಈ ಕಡೆ ಬರೈತಿ. ಟುವರ್ಡ್ಸ್ ಈಚ್ ಅದರ್ ಒಂದಕ್ಕೊಂದು ಈ ತರ ಬರತ್ತವ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಂತಂದ್ ಹೇಳ್ತೀವಿ. ಟುವರ್ಡ್ಸ್ ಈಚ್ ಅದರ್ ಅಂತಂದ್ ಹೇಳಿದ್ರೆ ಅಪೋಸಿಟ್ ಡೈರೆಕ್ಷನ್ ಅಂತಂದ್ ಹೇಳ್ತೀವಿ, ನೆನ್ಪಿಟ್ಕೊಳ್ರಿ. ಅಪೋಸಿಟ್ ಡೈರೆಕ್ಷನ್ ಅಂತಂದ್ ಹೇಳಿದ್ರೆ ಟೋಟಲ್ ಸ್ಪೀಡ್ ಏನ್ ಮಾಡ್ಕೊಬೇಕು ನಾವು ಸರ್, ಪ್ಲಸ್ ಮಾಡ್ಕೊಬೇಕ್ರಿ. ಇನ್ ಹೌ ಮಚ್ ಟೈಮ್ ದೇ ವಿಲ್ ಕ್ರಾಸ್. ಸೊ ಇಲ್ಲಿ ನೋಡ್ರಿ ನಾನು ಡಯಾಗ್ರಾಮ್ ತೆಗಿತೇನೆ. ಓಹೋ, ಇದು ಕರೆಕ್ಟ್ ಆಗಿ ಆಗ್ಲಿಲ್ಲ, ಒಂದ್ ನಿಮಿಷ ಇರಪ್ಪ, ಇದೇನೋ ಚೇಂಜ್ ಆಗೋಯ್ತು. ಎಸ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 2 ಟ್ರೈನ್ ಇದಾವ. ಇದು ಎ ಟ್ರೈನ್. ಸೊ ಇದ್ರ ಲೆಂತ್ ಏನು ಎಲ್ ಎ, ಇದ್ರ ಸ್ಪೀಡ್ ಏನು ಎಸ್ ಎ. ಇದೇನ್ ಮಾಡೈತಿ ಈ ಡೈರೆಕ್ಷನ್ ಹೊಂಟೈತಿ. ಸೊ ಇನ್ನೊಂದು ಟ್ರೈನ್ ಅಂತಂದ್ ಹೇಳಿದ್ರೆ ಪಿ, ಇದ್ರ ಲೆಂತ್ ಏನು ಎಲ್ ಬಿ, ಇದ್ರದ್ದು ಸ್ಪೀಡ್ ಏನು ಎಸ್ ಬಿ. ಇದೇನ್ ಮಾಡಾಯ್ತು ಅಂತಂದ್ ಹೇಳಿದ್ರೆ ಈ ಕಡೆ ಬರಾಯ್ತು. ಇನ್ನ ಟುವರ್ಡ್ಸ್ ಈಚ್ ಅದರ್ ಅಂತಂದ್ ಕೊಟ್ಟಿದ್ದಾನೆ. ಇನ್ ವಾಟ್ ಸ್ಪೀಡ್ ಅಲ್ಲಿ ಏನಂತಂದ್ ಹೇಳಿದ್ರೆ ಯಾವ ಟೈಮ್ ಅಲ್ಲಿ, ಇನ್ ಹೌ ಮಚ್ ಟೈಮ್ ಏನಂತಂದ್ ಹೇಳಿದ್ರೆ ದೇ ವಿಲ್ ಕ್ರಾಸ್. ಅಂದ್ರ ಇಲ್ಲಿ ಬಿ ಬರ್ಬೇಕು, ಅದು ಕ್ರಾಸ್ ಮಾಡಿ ಹೋಗ್ಬೇಕು, ಈ ಕಡೆ ಎ ಬರ್ಬೇಕು. ಸೊ ಇಲ್ಲಿ ಬಿ ಬರ್ಬೇಕು, ಇಲ್ಲಿ ಎ ಬರ್ಬೇಕು, ಕ್ರಾಸ್ ಮಾಡಿ ಹೋಗ್ಬೇಕು ಅಂತ ಕ್ವಶನ್ ಕೇಳಿದಾನ. ಸೊ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ
ಸೊ ಇದು ಎಲ್ ಬಿ ಇದು ಎಲ್ ಎ ಅಂದ್ರೆ ಒಂದಕ್ಕೊಂದು ಕ್ರಾಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಡಿಸ್ಟೆನ್ಸ್ ಏನಾಗತ್ತ, ನಾವು ಟೋಟಲ್ ಡಿಸ್ಟೆನ್ಸ್ ಏನಂತ ಬರ್ಕೊಂತೀವಿ. ಸೊ ಇದನ್ನ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಏನಾದ್ರು ತಗೊಂಡ್ರಿ, ಇಲ್ಲಿ ಸ್ಮಾಲ್ ಡಿ ನ ತಗೊಂತೀನಿ. ಸೊ ಎಲ್ ಎ ಪ್ಲಸ್ ಎಲ್ ಬಿ ಆಗತ್ತ. ಸೊ ಅಂದ್ರೆ ಟೋಟಲ್ ಆಗಿ ಏನಂತ ಹೇಳಿದ್ರೆ 190 ಪ್ಲಸ್ 195 ಏನಾಗತ್ತ ಅಂತ ಹೇಳಿದ್ರೆ ನೋಡ್ರಿ, ಟೋಟಲ್ ಎಷ್ಟಾಗತ್ತ 190 ಪ್ಲಸ್ 195 ಅಂತಂದ ಹೇಳಿದ್ರ ಸೊ ಟೋಟಲ್ ಏನಂತ ಹೇಳಿದ್ರೆ 385 ಮೀಟರ್ ಆಗತ್ತ. ಎಷ್ಟಾಗತ್ತ 385. ಇದು ನಮಗ್ ಟೋಟಲ್ ಡಿಸ್ಟೆನ್ಸ್ ಆಯ್ತು. ಸೊ ಡಿಸ್ಟೆನ್ಸ್ ಸಿಕ್ತು. ನಮ್ಗೆ ಏನ್ ಕಂಡಿಡಿ ಅಂತ ಹೇಳಿದ್ರೆ ಟೈಮ್ ಕಂಡಿಡಿ ಅಂತ ಹೇಳಿದ್ರೆ ನಮ್ ಫಾರ್ಮುಲಾ ಏನು, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಬಂತು. ಸೊ ಅದಾದ ನಂತರ ನಮ್ಗೆ ಏನ್ ಕಂಡಿಡಿ, ಇದನ್ನ ಕಂಡಿಡಿಬೇಕು. ಈಗ ನಮ್ಗೆ ಎಸ್ ಬೇಕಲ್ಲ, ಓಕೆ ಎಸ್ ಕಂಡಿಡಿಯೋಣ. ಸೊ ಇವೆರಡು ಏನಂತ ಹೇಳಿದ್ರೆ ಅಪೋಸಿಟ್ ಡೈರೆಕ್ಷನ್ ದಾಗ ಹೋಗ್ತಾ ಅಂತ ಹೇಳಿದ್ರೆ ನಾ ಏನ್ ಹೇಳಿದ್ದೇನೆ, ಸ್ಪೀಡ್ ಹೋಗ್ಬಿಡ್ತಾವ. ಎಸ್ ಎ ಪ್ಲಸ್ ಎಸ್ ಬಿ ಮಾಡ್ಬೇಕು. ಸೊ 50 ಪ್ಲಸ್ 76 ಎಷ್ಟಾಗತ್ತ, ಸೊ 126 ಕಿಲೋಮೀಟರ್ ಪರ್ ಅವರ್ ಆಯ್ತು. ಇಲ್ಲಿ ನೋಡ್ರಿ ನಮ್ ಡಿಸ್ಟೆನ್ಸ್ ಯಾವ್ದಾಗೈತಿ, ಮೀಟರ್ದಾಗ ಐತ. ನಮ್ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಐತಿ, ಮೀಟರ್ ಅಲ್ಲಿ ಐತ. ಇದು ಯಾವ್ದ್ರಲ್ಲಿ ಇರ್ಬೇಕು, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಸೊ ನೋಡ್ರಿ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕಂದ್ರೆ ಇನ್ ಕನ್ವರ್ಟ್ ಮಾಡ್ಕೊಬೇಕು. ಕನ್ವರ್ಟ್ ಮಾಡ್ರಿ 126 5/18. ಅವಾಗ ಏನಾಗತ್ತೆ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತ. ಸೊ ಟ್ರೈ ಮಾಡ್ರಿ ಎಷ್ಟಾಗತ್ತ. ಸೊ ಇದು 3 6 18 ರೀ. ಸೊ 3 4 12 3 2 6. ಸೊ ಅದಾದ ನಂತರ ನೋಡ್ರಿ 6 1 6 7. ಸೊ ಅಂದ್ರೆ 35 ಮೀಟರ್ ಪರ್ ಸೆಕೆಂಡ್ ಬಂತು. ಸ್ಪೀಡ್ ಏನ್ ಬಂತಂತ ಹೇಳಿದ್ರೆ ನಮ್ಗೆ, ನಾ ಇಲ್ಲಿ ಬರ್ಕೋತೀನಿ ನೋಡ್ರಿ, ಸ್ಪೀಡ್ ಎಷ್ಟು ಬಂತು, ಟೋಟಲ್ ಸ್ಪೀಡು ಸೊ 35 ಮೀಟರ್ ಪರ್ ಸೆಕೆಂಡ್ ಬಂತು. ಸೊ ಸ್ಪೀಡ್ ಸಿಕ್ತು, ಡಿಸ್ಟೆನ್ಸ್ ಸಿಕ್ತು. ಇವಾಗ ಏನ್ ಮಾಡೋಣ ಅಂದ್ರೆ ಟೈಮ್ ಕಂಡಿಡಿಯೋಣ. ಸೊ ನಾನು ಇದನ್ನ ಕ್ಲೀನ್ ಮಾಡ್ತೀನಿ ನೋಡ್ರಿ ಸ್ವಲ್ಪ, ಯಾಕಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಕ. ಎಸ್, ಸೊ ಸ್ಪೀಡ್ ಎಷ್ಟೈತಿ 35 ಕಿಲೋಮೀಟರ್ ಐತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟೈತ್ರಿ 385 ಐತ್ರಿ. ಅದಾದ ನಂತರ ಟೈಮ್ ಕಂಡಿಡಿಬೇಕ್ರಿ. ಸೊ ಟೈಮ್ ಈಕ್ವಲ್ ಟು ಏನು, 385 ಡಿವೈಡೆಡ್ ಬೈ 35. ಸೊ ಎಷ್ಟಾಗತ್ತ ನೋಡ್ರಿ. ಸೊ ಇದು 5 7 35. ಸೊ ಅದಾದ ನಂತರ ಇದು 5 7 35, 38 35, 3 ಉಳಿತು, ಮತ್ತೆ 35 ಆಯ್ತು. ಸೊ 5 7 35. ಸೊ 7 1 7 11. ಅಂದ್ರೆ ಟೈಮ್ ಎಷ್ಟಾಯ್ತು ಅಂತಂದ ಹೇಳಿದ್ರೆ 11 ಸೆಕೆಂಡ್ ಅಲ್ಲಿ ಏನಂತಂದ ಹೇಳಿದ್ರೆ ಇವೆರಡು ಕ್ರಾಸ್ ಆಗಿ ಹೋಗ್ತಾವ. ಇದು ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಪ್ರಾಪರ್ ಆಗಿ ಸಿಗುತ್ತ. ಸೊ ಇನ್ನೊಂದ್ ಹೇಳ್ತೀನಿ ಬ್ರೋ, ಸರ್ ನಮ್ಗೆ ಅರ್ಥ ಆಗತ್ತಿಲ್ಲ ಅಂತಂದ್ ಯಾರಾದ್ರೂ ಅನ್ಕೊಂಡ್ರೆ ಫಸ್ಟ್ ಓಲ್ಡ್ ವಿಡಿಯೋಸ್ ಗಳನ್ನ ನೋಡ್ಕೊಂಡ್ ಬರ್ರಿ, ಈಸಿಯಾಗಿ ಅರ್ಥ ಆಗತ್ತೆ. ಇಲ್ಲಿ ಸ್ವಲ್ಪ ನಾ ಸ್ಪೀಡ್ ಹೊಂಟಾನೆ, ಯಾಕಂತಂದ ಹೇಳಿದ್ರೆ ನಿಮ್ಗೆ ಅಲ್ಲಿ ಅರ್ಥ ಆಗಿರುತ್ತೆ. ಸೊ ಮತ್ತೆ ನಾವು ಸ್ಲೋ ಆಗಿ ಕೂತ್ಕೊಂಡ್ರೆ ಟೋಟಲ್ ನಮ್ದು ಏನು ಸಿಲೆಬಸ್ ಕವರ್ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟ್ರೈನ್ ಬದಲಾಗಿ ಬೈಕ್ ಕೇಳಿದಾನ. ಬೈಕ್ ರೈಡರ್ ಕವರ್ಸ್ ಅ ಫಿಕ್ಸ್ಡ್ ಡಿಸ್ಟೆನ್ಸ್. ಬೈಕ್ ದವ್ರು ಏನ್ ಮಾಡ್ತಾನ ಅಂತ ಹೇಳಿದ್ರೆ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಅನ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಕವರ್ ಮಾಡ್ತಾನೆ. ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಅಂತ ಅನ್ಕೊಂಡ್ರು ಬೈಕ್ ದವ್. ಸೊ ಎಟ್ ಅ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಅವರ್. ಏನಂತಂದ ಹೇಳಿದ್ರೆ 60 ಕಿಲೋಮೀಟರ್ ಪರ್ ಅವರ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತಾನ ಅಂದ್ರೆ ಬೈಕ್ ದವ್ ಹೋಗ್ತಾನ. ಅಂಡ್ ರಿಟರ್ನ್ಸ್ ಬ್ಯಾಕ್. ಅವ್ನ್ ಮತ್ತೆ ಏನಂತಂದ ಹೇಳಿದ್ರೆ ಇಲ್ಲಿ ಹೋಗ್ತಾನ 60 ಕಿಲೋಮೀಟರ್ ಪರ್ ಅವರ್ಲಿ, ಮತ್ತೆ ರಿಟರ್ನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ 80 ಕಿಲೋಮೀಟರ್ ಪರ್ ಅವರ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ರಿಟರ್ನ್ ಬರ್ತಾನ. ಆಗ್ಲೇ ಕ್ವಶನ್ ಬಂದಿತ್ತು ನೋಡ್ರಿ, ಫಾರ್ಮುಲಾ ಏನಾದ್ರೂ ಪಟ್ ಅಂತ ಹೇಳ್ರಿ. ಇಲ್ಲಿ ಏನ್ ಮಾಡಿದಾನೆ, ಎವರೇಜ್ ಸ್ಪೀಡ್ ಅಂತ ಕಂಡಿಡಿ ಅಂತ ಹೇಳಿದ. ಸೊ ಹೇಳ್ರಿ ನೋಡ, 2 ಇಂಟು S1 S2 ಡಿವೈಡೆಡ್ ಬೈ S1 ಪ್ಲಸ್ S2 ಅಂತಂದೈತೆ. ಇದು S1 ಆದ್ರ ಇದು ಬರೋದೇನ ರಿಟರ್ನ್ ಬರೋದು S2 ಆಯ್ತು. ಸೊ ಇದೇನಂತಂದ ಹೇಳಿದ್ರೆ ನಮ್ದು ಫಾರ್ಮುಲಾ. ಸೊ ಇಲ್ಲಿ ನೋಡ್ರಿ ಬರೀರಿ, 2 ಇಂಟು S1 ಎಷ್ಟೈತಿ 60 ಐತಿ, S2 ಎಷ್ಟೈತಿ 80 ಐತಿ. ಅದಾದ ನಂತರ 60 ಪ್ಲಸ್ 80. ಸೊ ಎಷ್ಟಾಯ್ತು ನೋಡ್ರಿ, ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರ 2 ಇಂಟು 60 ಇಂಟು 80 ಹಂಗ ಬರ್ಕೊಡ್ರಿ. ಕೆಳಗಡೆ ಪ್ಲಸ್ ಐತಲ್ಲ ಅದ್ ಮಾಡ್ರಿ. ಸೊ 140 ಆಯ್ತು. ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ, 0 0 ಹೋಯ್ತು. ಸರ್ ಇದು 2 1 ಇದು 2 7 14 ರೀ. ಸೊ ಅದಾದ ನಂತರ ಇನ್ ಏನೇನ್ ಉಳಿತಲ್ಲ ಅಂತ ಬರ್ರಿ. 60 ಉಳಿತು, 8 ಉಳಿತು, ಎಷ್ಟಾಗತ್ತ 480 ಆಗತ್ತೆ. ಕೆಳಗಡೆ 7 ಉಳಿತು. ಇವಾಗ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ರಿ. ಈ ತರ ಅಂತ ಕೊಡಂಗಿಲ್ಲ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ 7 6 42, 7 7 49, 7 6 42. ಎಷ್ಟು ಉಳಿತು, 6 ಉಳಿತು ಇಲ್ಲಿ. ಸೊ 7 8 56, 7 9 63, 7 8 56. ಸೊ ಎಷ್ಟು ಉಳಿತು, 4 ಉಳಿತು. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 68. ಇದು ಶೇಷ ಇಲ್ಲಿ ಬರ್ಕೊಂತೀವಿ, 4 ಡಿವೈಡೆಡ್ ಬೈ 7. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಆಯ್ತು ಎವರೇಜ್ ಸ್ಪೀಡ್. ಸೊ ನೀವು ಬೇಕಾದ್ರೆ ತೆಗೆದ್ ನೋಡ್ರಿ, ಇದೇ ನಿಮ್ದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೊ
ಸೊ ನೆಕ್ಸ್ಟ್ ಕ್ವಶನ್ ಏನೈತೆ ಟ್ರೈ ಮಾಡ್ರ ನೋಡ್ನ ಇದನ್ನ. ಸೊ ನಾ ಇಲ್ಲಿ ನಿಮ್ಗ ಹೇಳ್ತೀನಿ ನೋಡ್ರಿ, ಇಲ್ಲಿ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ ಈ ತರ ಪಾಯಿಂಟ್ಸ್ ಒಳಗೆ ಕೊಟ್ಟಿದ್ದಾನೆ. ಒಂದೊಂದ್ಸರಿ ಈ ತರ ಪಾಯಿಂಟ್ಸ್ ದಾಗ ಕೊಟ್ಟಾಗ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗತ್ತ, ಅವಾಗ ಹೆಂಗ್ ಮಾಡ್ಬೇಕು ಅನ್ನೋದು ಮೇನು. ಸೊ ಇಲ್ಲಿ ನೋಡ್ರಿ, 2 ಟ್ರೈನ್ಸ್ ಲೆನ್ಸ್ ಆಫ್ ಈ ತರ ಇದಾವ 257.5 272.5 ಅಂತಂದ್ ಹೇಳಿ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಇದನ್ನ ಎ ಮತ್ತು ಬಿ ಅಂತ ತಗೊಳ್ಳೋಣ, 2 ಟ್ರೈನು. ಸೊ ಲೆಂತ್ ಏನು ಎಲ್ ಎ ಎಷ್ಟೈತಿ 257.5 ಮೀಟರ್ ಐತೆ. ಸೊ ನೆಕ್ಸ್ಟ್ ಎಲ್ ಬಿ ಎಷ್ಟೈತಿ 272.5 ಮೀಟರ್ ಅಂತಂದ್ ಐತೆ. ಟ್ರಾವೆಲಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಈಗೇನ ಈ ತರ ಡಯಾಗ್ರಾಮ್ ಹಾಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಕ್ಕೆ ಡಯಾಗ್ರಾಮ್ ಹಾಕೊಳ್ಳೇಬೇಕು. ಸೊ 2 ಟ್ರೈನ್ ಅದಾವ, ಇವೆರಡು ಏನಂತಂದ್ ಹೇಳಿದ್ರೆ ಅಪೋಸಿಟ್ ಡೈರೆಕ್ಷನ್ ದಾಗ ಈ ರೀತಿಯಾಗಿ ಏನಂತಂದ್ ಹೇಳಿ ಚಲಿಸ್ತಾ ಇದಾವ. ಇದು ಎ, ಇದು ಬಿ. ಸೊ ಇದ್ರದ್ದು ಲೆಂತ್ ಎಲ್ ಎ, ಇದ್ರದ್ದು ಲೆಂತ್ ಎಲ್ ಬಿ, ಕರೆಕ್ಟಾ. ಇನ್ ಅಪೋಸಿಟ್ ಡೈರೆಕ್ಷನ್ ಹೋಗ್ತಿದ್ವು, ಅಪೋಸಿಟ್ ಅಂದ್ರೆ ಅಪೋಸಿಟ್ ಬರ್ತದ. ಕ್ರಾಸ್ ಈಚ್ ಅದರ್ ಇನ್ ಎಷ್ಟಂತಂದ್ ಹೇಳಿದ್ರೆ 15.9 ಸೆಕೆಂಡ್ ಅಲ್ಲಿ ಏನಂತಂದ್ ಹೇಳಿದ್ರೆ ಕ್ರಾಸ್ ಆಗ್ತಾವ ಅಂತಂದ್ ಹೇಳಿದ್ರೆ ಟೈಮ್ ಕೊಟ್ಟಿದ್ದಾನ. ನಮ್ಗೆ ಏನಂತಂದ್ ಹೇಳಿದ್ರೆ ಕ್ರಾಸ್ ಆಗೋ ಟೈಮ್ ಕೊಟ್ಟಿದ್ದಾನ. ಸೊ ವಾಟ್ ಈಸ್ ದೇರ್ ಅಪ್ರಾಕ್ಸಿಮೇಟ್ ಕಂಬೈನ್ಡ್ ಸ್ಪೀಡ್ ಅಂತ ಕೇಳಿದಾನೆ. ಇಲ್ಲಿ ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದ್ರೆ ಸ್ಪೀಡ್ ಕಂಡಿಡಿ ಅಂತಂದ್ ಹೇಳಿದಾನ. ಎಸ್ ಎ ಮತ್ತು ಎಸ್ ಬಿ ಕಂಡಿಡಿ ಅಂತಂದ್ ಹೇಳಿಲ್ಲ, ಕಂಬೈನ್ಡ್ ಎರಡೂ ಸೇರ್ಬಿಟ್ಟು ಸ್ಪೀಡ್ ಎಷ್ಟಿರ್ಬೋದು, ಒಂಥರ ಎವರೇಜ್ ಸ್ಪೀಡ್ ತರ ಕಂಡಿಡಿ ಅಂತಂದ್ ಹೇಳಿದಾನೆ. ಇವಾಗ ನಾವು ಕಂಡಿಡಿಬೇಕು. ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ಏನಂತಂದ್ ಹೇಳಿದ್ರೆ ಇದನ್ನ ಕ್ರಾಸ್ ಮಾಡೋ ಟೈಮ್ ಕೊಟ್ಟಿದ್ದಾನ, ಒಂದೊಂದ್ರದ್ದು ಟೈಮ್ ಕೊಟ್ಟಿಲ್ಲ. ಇದ್ರದ್ದು ಏನಂತಂದ್ ಹೇಳಿದ್ರೆ ಟೋಟಲ್ ಕ್ರಾಸ್ ಮಾಡೋ ಟೈಮ್ ಕೊಟ್ಟಿದ್ದಾನ. ನಾವು ಟೋಟಲ್ ಏನಂತಂದ್ ಹೇಳಿದ್ರೆ ಎರಡರದ್ದು ಎವರೇಜ್ ಸ್ಪೀಡ್ ಕಂಡಿಡ್ಕೊಬೇಕು. ಸೊ ಅದಾದ ನಂತರ ಇದ್ರದ್ದು ಡಿಸ್ಟೆನ್ಸ್ ಕ್ರಾಸ್ ಮಾಡಿದ ನಂತರ ಡಿಸ್ಟೆನ್ಸ್ ಎಷ್ಟಾಗತ್ತ, ಇವಾಗ ಈ ತರ ಇದ್ದಾಗ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಈ ತರ ಬರುತ್ತೆ ಟ್ರೈನು. ಸೊ ಇದು ಬಿ ಟ್ರೈನು, ಇದು ಎ ಟ್ರೈನು. ಸೊ ಇಷ್ಟು ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ ಕವರ್ ಮಾಡ್ಕೊಬೇಕು, ಈ ತರ ಇದ್ದಿದ್ದು. ಸೊ ಇಲ್ಲಿ ನಮ್ಗೆ ಲೆಂತ್ ಕೊಟ್ಟಿದ್ದಾನೆ ಎಲ್ ಬಿ ಮತ್ತು ಎಲ್ ಎ, ಎಷ್ಟು ಕವರ್ ಡಿಸ್ಟೆನ್ಸ್ ಮಾಡ್ದಂಗ ಸರ್ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಬೇಕ್ರಿ. ಅಂದ್ರೆ ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತ ನೋಡ್ರಿ, ಟೋಟಲ್ ಡಿಸ್ಟೆನ್ಸ್ ಎಲ್ ಎ ಪ್ಲಸ್ ಎಲ್ ಬಿ ಆಗತ್ತೆ. ಸೊ 257.5 ಪ್ಲಸ್ 272.5. ಸೊ ಇದನ್ನ ಎರಡನ್ನು ಕೂಡಿಸಿದಾಗ ನಿಮ್ಗೆ ಎಷ್ಟು ಬರುತ್ತೆ ನೋಡ್ರಿ, ಎಸ್ ಕ್ಯಾಲ್ಕುಲೇಷನ್ ಮಾಡ್ರಿ, ಎರಡು ಸೇರಿ ಎಷ್ಟು ಬರ್ಬೋದು. ಎರಡು ಸೇರಿ ಎಷ್ಟು ಬರ್ಬೋದು ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡಿದಾಗ 530 ಬರುತ್ತೆ ನೋಡ್ರಿ. ಸೊ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 530 ಮೀಟರ್ ಅಂತ ಬರುತ್ತೆ. ಸೊ 530 ಮೀಟರ್ ಇದು ಟೋಟಲ್ ಡಿಸ್ಟೆನ್ಸ್. ನಾನು ಇಲ್ಲಿ ಬರ್ಕೊಂತೀನಿ 530 ಮೀಟರ್ ಅಂತ ಬಂತು. ಸೊ ನಾನು ಇದನ್ನ ಕ್ಲೀನ್ ಮಾಡ್ತೀನಿ, ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಇದನ್ನ, ಯಾಕಂತಂದ ಹೇಳಿದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ ಪ್ಲೇಸ್ ಬೇಕು. ಸೊ ನಮ್ಗೆ ಏನಂತಂದ್ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್, ಈಗ ಫಾರ್ಮುಲಾ ಏನು, ಎಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ. ಸೊ ನಮ್ಗ ಟೋಟಲ್ ಡಿಸ್ಟೆನ್ಸ್ ಸಿಕ್ತು 530 ಮೀಟರ್. ಅದಾದ ನಂತರ ಟೈಮ್ ಐತೆ ಸೆಕೆಂಡ್ ಅಲ್ಲಿ. ಸೊ ಅದಾದ ನಂತರ ನಮ್ಗೆ ಕಂಡು ಹಿಡಿಬಹುದಲ್ಲ ಇದ್ರ ಸ್ಪೀಡ್, ಎವರೇಜ್ ಸ್ಪೀಡ್ ಎರಡೂದ್ರು ಸೇರಿ ಕಂಡು ಹಿಡ್ರಿ ನೋಡೋಣ. ಎಸ್ ಈಕ್ವಲ್ ಟು ಡಿ ಎಷ್ಟೈತ್ರಿ 530 ಮೀಟರ್ ರೀ ಸರ್. ಸೊ ಅದಾದ ನಂತರ ಟೈಮ್ ಎಷ್ಟೈತ್ರಿ, ಇದು 15.9 ಐತ್ರಿ. ಇದನ್ನ ಮಾಡಿ ಏನ್ ಮಾಡ್ರ ಅಂತಂದ ಹೇಳಿದ್ರೆ 16 ಅಂತ ತಗೊಂಡ್ಬಿಟ್ರಿ ನಮ್ ಕ್ಯಾಲ್ಕುಲೇಷನ್ ಸಲುವಾಗಿ 16. ಸೊ ಇದೇನ್ ಬಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಒಳಗಡೆ ಬಂತು. ಸರ್ ಇಷ್ಟ ಏನೈತೆ ಅಂತಂದ ಹೇಳಿದ್ರೆ, ಬಟ್ ಆದ್ರೆ ಇಲ್ಲಿ ನೋಡ್ರಿ ಈ ತರ ಐತ್ರಿ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ನಾವೇನ್ ಕನ್ವರ್ಟ್ ಮಾಡ್ಕೋಬೇಕು, ಈಗ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೋಬೇಕು. ಸೊ 530 ಡಿವೈಡೆಡ್ ಬೈ 16 ಈಕ್ವಲ್ ಟು, ಇದನ್ನ ಕವರ್ ಮಾಡಕ್ಕೆ ಏನ್ ತಗೊಂತೀರಿ, ಕಿಲೋಮೀಟರ್ ಪರ್ ಅವರ್ ಐತಲ್ಲ, ಮೇಲ್ಗಡೆ 18 ಬರುತ್ತೆ, ಕೆಳಗಡೆ 5 ಬರುತ್ತೆ. ಈ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ 5 ಒಂದ್ಲೆ 5, ಸೊ ಅದಾದ ನಂತರ 5 6 30 ನೋಡ್ರಿ. ಸೊ 5 10 50 ಆಗತ್ತ, 3 ಉಳಿಯುತ್ತ. ಸೊ 30 ಅಂತಂದ ಹೇಳಿದ್ರೆ 5 6 30. ಸೊ ಇದು 2 8 16, 2 9 18. ಸೊ ಅದಾದ ನಂತರ ನೋಡ್ರಿ 2 4 8, ಸೊ 2 5 10, 2 3 6, ಎಷ್ಟು ಉಳಿತ್ರಿ 53 ಇಂಟು 9 ಡಿವೈಡೆಡ್ ಬೈ 4 ಉಳಿತು. ಕರೆಕ್ಟಾ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟಾಗತ್ತ ನೋಡ್ರಿ, 53 ಇಂಟು 9 ಅಂತಂದ ಹೇಳಿದ್ರೆ ಇಲ್ಲಿ ಮಾಡೋಣ. 53 ಇಂಟು 9 ಅಂತಂದ ಹೇಳಿದ್ರೆ 9 3 27. ಸೊ 9 5 45 ಪ್ಲಸ್ 2 477 ಡಿವೈಡೆಡ್ ಬೈ 4 ಆಗತ್ತ. ಇದನ್ನ ಡಿವೈಡೆಡ್ ಬೈ ಮಾಡ್ರ ನೋಡೋಣ ಈ ತರ. ಸೊ ಎಷ್ಟು ಬರುತ್ತಾ, ನಾನು ಕ್ಲೀನ್ ಮಾಡ್ತೀನಿ ನೋಡ್ರಿ, ಸ್ವಲ್ಪ ಪ್ಲೇಸ್ ಬೇಕು. ಇದನ್ನ ಈ ಕಡೆದು ಕಾನ್ಸೆಪ್ಟ್ ಅರ್ಥ ಆಗಿದ್ದ ಅಂತಂದ ಹೇಳಿದ್ರೆ ಆರಾಮಾಗಿ ಇದು ಮಾಡ್ಕೋಬಹುದು ಅಷ್ಟೇ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರುತ್ತಾ. ಸೊ 477 ಡಿವೈಡೆಡ್ ಬೈ 4 ಅಂತಂದ ಹೇಳಿದ್ರೆ 4 1 4, 0 ಉಳಿತು. ಈ 7 ಕರೆಕ್ಟ್ ಕೆಳಗಡೆ ಬಂತು. 4 1 4, ಸೊ ಎಷ್ಟು ಉಳಿತು 3 ಉಳಿತು, 37 ಆಯ್ತು. ಸೊ 4 9 36. ಸೊ ಅದಾದ ನಂತರ 1 ಉಳಿತು. ಸೊ ಪಾಯಿಂಟ್ ಬಂತು ಕೆಳಗಡೆ 1. ಸೊ ಈ ತರ ಏನಂತಂದ್ರೆ ಹಿಂಗೆ ಮಾಡ್ಕೊಂತೇವೆ. ಸೊ 119 ಪಾಯಿಂಟ್ ಸಮಥಿಂಗ್ 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 ಬಂತು. ಇಲ್ಲಿ ನಮ್ದು ನಿಯರೆಸ್ಟ್ ಆನ್ಸರ್ ಯಾವ್ದೈತಿ,
ಇಲ್ಲಿ ನೋಡಿದಾಗ 120 ಐತಿ. ನಮ್ದು ಆಪ್ಷನ್ 4ನೇದು ಏನಂತಂದ್ ಹೇಳಿದ್ರೆ 120 ಕಿಲೋಮೀಟರ್ ಪರ್ ಅವರ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋದು. ಸೊ ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಲೇಡಿ ಗೋಸ್ ಫ್ರಮ್ ಹೋಮ್ ಟು ಆಫೀಸ್. ಸೊ ಒಂದ್ ಲೇಡಿ, ಇದನ್ನ ಮತ್ತೆ ಕ್ವಶನ್ಸ್ ಗಳನ್ನ ಹೆಂಗ್ ರಿಪೀಟ್ ಆಗಿ ಕೇಳಿದ್ರೆ ಜಸ್ಟ್ ವ್ಯಾಲ್ಯೂ ಅಷ್ಟೇ ಚೇಂಜ್ ಐತೆ. ಸೊ ಒಬ್ಬಳು ಲೇಡಿ ಏನಂತಂದ್ ಹೇಳಿದ್ರೆ ಸೊ ಹೋಮ್ ಟು ಆಫೀಸ್ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ಹೋಗ್ತಾಳ. ಅಲ್ಲಿ ಆಫೀಸ್ ಫ್ರಮ್ ಹೋಮ್ ಅಂತಂದ್ ಕಳಿದ್ರು, ಅಷ್ಟೇ ಡಿಫ್ರೆನ್ಸ್. 40 ಕಿಲೋಮೀಟರ್ ಪರ್ ಅವರ್ ಏನಂತಂದ್ ಹೇಳಿದ್ರೆ ಹೋಗ್ತಾಳ. ಎಸ್, ರಿಟರ್ನ್ಸ್ ಬ್ಯಾಕ್ ಮತ್ತೆ ಏನಂತಂದ್ ಹೇಳಿದ್ರೆ ರಿಟರ್ನ್ ಬರ್ತಾಳ ಯಾವ್ದ್ರಲ್ಲಿ 70 ಕಿಲೋಮೀಟರ್ ಪರ್ ಅವರ್ ಬರ್ತಾಳ. ಸೊ ವಾಟ್ ಈಸ್ ಹರ್ ಎವರೇಜ್ ಸ್ಪೀಡ್ ಅಂತ ಕೇಳಿದಾರೆ. ಎವರೇಜ್ ಸ್ಪೀಡ್ ಕಂಡುಹಿಡಿಯೋದು ಹೆಂಗ್? ಎವರೇಜ್ ಸ್ಪೀಡ್ ಈಕ್ವಲ್ ಟು ಸೊ ಏನು ಇದೇನ್ರಪ್ಪ. ಸೊ ಎವರೇಜ್ ಸ್ಪೀಡ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 2s1s2 ಡಿವೈಡೆಡ್ ಬೈ s1 ಪ್ಲಸ್ s2 ಅಂತಂದ್ ಹೇಳ್ತೀವಿ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಇದು s1 ಅಂತ ಅನ್ಕೊಂಡ್ರ, ಇದು s2 ಅಂತ ಅನ್ಕೊಂಡ್ರೆ s1 ಎಷ್ಟು 40, s2 ಎಷ್ಟು 70. ಸೊ ಕೆಳಗಡೆ ಏನಂತಂದ್ ಹೇಳಿದ್ರೆ 40 ಪ್ಲಸ್ 70 ಆಗತ್ತ. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. 2 ಇಂಟು 40 ಇಂಟು 70 ಹಂಗ ಇರ್ಲಿ. ಸೊ ಇದೇನಾಗತ್ತ ಕೆಳಗಡೆದು 110 ಆಗತ್ತ. ಎಸ್, ಇದು 0 ಹೋಯ್ತು, ಇದು 0 ಹೋಯ್ತು. ಈ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಸೊ 4 7 28, 280 ಇಂಟು 2 ಅಂತಂದ್ ಹೇಳಿದ್ರೆ 280 ಇಂಟು 2 560 ಡಿವೈಡೆಡ್ ಬೈ 11. 560 ಡಿವೈಡೆಡ್ ಬೈ 11. ಇವಾಗ ನಾವೇನ್ ಮಾಡ್ಬೇಕು ಸರ್? ಡಿವೈಡೆಡ್ ಬೈ ಮಾಡ್ಬೇಕು. ಮಾಡ್ನೀರ್. ಸೊ ಡಿವೈಡೆಡ್ ಬೈ ನಾನು ಇಲ್ಲೇ ಮಾಡ್ತೀನಿ ನೋಡ್ರಿ. 560 ಡಿವೈಡೆಡ್ ಬೈ 11. ಸೊ 11 ಐತ್ಲೆ 55 ರೀ ಸರ್. ಸೊ ಇದು 0 ಅಷ್ಟ ಐತ್ರಿ. 1150 ಎಷ್ಟಾಗತ್ತ? 550 ಆಗತ್ತ. ಕರೆಕ್ಟಾ? 1150 550. ಇಲ್ಲಿ ಎಷ್ಟು ಉಳಿತು ಇವಾಗ ಸರ್? 10 ಉಳಿತ್ರಿ. ಸೊ ಇನ್ ಮತ್ ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ, ಪಾಯಿಂಟ್ ಕೊಟ್ಕೊಂಡ್ ಮಾಡ್ಬೇಕು, ಅದಾಗಂಗಿಲ್ಲ. ಸೊ 50 10 ಡಿವೈಡೆಡ್ ಬೈ 11 ಏನಂತಂದ್ ಹೇಳಿದ್ರೆ ಸೊ ಏನಂತ ಕೊಟ್ಟಿದ್ದಾನ ಇಲ್ಲಿ? ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾನ. ಇದೇನಪ್ಪಾ ಅಂದ್ರೆ ನಿಮ್ ಕರೆಕ್ಟ್ ಆಗಿ ಆನ್ಸರ್ ಆಗತ್ತ. ಬೇಕಾದ್ರೆ ತೆಗೆದ್ ನೋಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳಿದಾನ. ಸೊ ಅದಾದ ನಂತರ ಇದೊಂದು ಕ್ವಶನ್ ಐತಿ ನೋಡ್ರಿ. ನೆಕ್ಸ್ಟ್ ಈ ತರ ಕೊಳಿದಾನ. ಬಸ್ ಕವರ್ಡ್ 60 ಕಿಲೋಮೀಟರ್ ಏನಂತಂದ್ ಹೇಳಿದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ 60 ಕಿಲೋಮೀಟರ್ ಐತ. ಸೊ ಬಸ್ ಏನಂತಂದ್ ಹೇಳಿದ್ರೆ 60 ಕಿಲೋಮೀಟರ್ ಅಟ್ ಅ ಸ್ಪೀಡ್ ಆಫ್ 15 ಕಿಲೋಮೀಟರ್ ಪರ್ ಅವರ್ ಅಲ್ಲಿ 60 ಕಿಲೋಮೀಟರ್ ಬಸ್ ಕವರ್ ಮಾಡುತ್ತ. ಅದಾದ ನಂತರ ನೆಕ್ಸ್ಟ್ 100 ಕಿಲೋಮೀಟರ್ ಏನಂತಂದ್ ಹೇಳಿದ್ರೆ ಎಟ್ ಅ ಸ್ಪೀಡ್ ಆಫ್ 25 ಕಿಲೋಮೀಟರ್ ಪರ್ ಅವರ್ ಏನಂತಂದ್ ಹೇಳಿದ್ರೆ ಕವರ್ ಮಾಡುತ್ತ. ಅದಾದ ನಂತರ ನೆಕ್ಸ್ಟ್ 20 ಕಿಲೋಮೀಟರ್ ಏನಂತಂದ್ ಹೇಳಿದ್ರೆ 5 ಕಿಲೋಮೀಟರ್ ಪರ್ ಅವರ್ ಏನಂತಂದ್ ಹೇಳಿದ್ರೆ ಕವರ್ ಮಾಡತ್ತ. ಇವಾಗ ಏನ್ ಕೇಳಿದಾನ? ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಅಂತ ಕೇಳಿದಾನ. ವಾಟ್ ಈಸ್ ದ ಎವರೇಜ್ ಸ್ಪೀಡ್? ಸರ್ ಇಲ್ಲಿ 15 ಐತ್ರಿ, ಇಲ್ಲಿ 25 ಐತ್ರಿ, ಇಲ್ಲಿ 5 ಐತ್ರಿ. ಇದನ್ನ ಕೂಡ್ಸೋದ್ರಿ, ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಎವರೇಜ್ ಬರುತ್ತೆ. ರಾಂಗ್. ಮತ್ತೆ ನೀವು ಏನ ಆಟ ಆಡಕ್ ಕೊಟ್ಟಿದಾರ ಇದನ್ನ? ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಕೊಟ್ಟಿದಾನ. ಇಲ್ಲೇನೋ ಡಿಸ್ಟೆನ್ಸ್ ಕೊಟ್ಟಿದಾನ. ಸೊ ಇದನ್ನ ನೀವ್ ಏನ್ ಅನ್ಕೊಡ್ರಿ? D1 ಅನ್ಕೊಡ್ರಿ. ಇದೇನು S1. ಇದೇನ್ ಅನ್ಕೊಡ್ರಿ? D2. ನೆಕ್ಸ್ಟ್ 100 ಕಿಲೋಮೀಟರ್ ಇದು S2 ಸ್ಪೀಡ್ ನಾಗ. ಇಲ್ಲಿ ಏನಂತಂದ್ ಹೇಳಿದ್ರೆ ಇದು D3, ಇದು S3. ಇಲ್ಲಿ ನೋಡ್ರಿ, ಫಸ್ಟ್ 60 ಕಿಲೋಮೀಟರ್ 15 ಕಿಲೋಮೀಟರ್ ಪರ್ ಅವರ್ ದಾಗ ಹೋಗ್ತಾನ. ನೆಕ್ಸ್ಟ್ 100 ಕಿಲೋಮೀಟರ್ 25 ಕಿಲೋಮೀಟರ್ ಪರ್ ಅವರ್ ದಾಗ ಹೋಗ್ತಾನೆ. ನೆಕ್ಸ್ಟ್ 20 ಕಿಲೋಮೀಟರ್ 5 ಕಿಲೋಮೀಟರ್ ಪರ್ ಅವರ್ ದಾಗ ಹೋಗ್ತಾನೆ. ಅವಾಗ ಒಂದು ಎವರೇಜ್ ಸ್ಪೀಡ್ ಎಷ್ಟಾಗತ್ತ ಅಂತ ಕ್ವಶನ್. ಕರೆಕ್ಟಾ? ಬಟ್ ಆದ್ರೆ ಇಲ್ಲಿ ಒಂದ್ ಏನ್ ವಿಷಯ ಅಂತಪ್ಪ ಅಂತಂದ್ ಹೇಳಿದ್ರೆ ಸರ್, ಇಲ್ಲಿ ನಾವು ಟೈಮ್ ಕಂಡು ಇಲ್ಲಿ ಟೈಮ್ ಕಂಡು ಇಲ್ಲಿ ನೋಡ್ರಿ, ನಮ್ದು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಮಗೆ ಎವರೇಜ್ ಸ್ಪೀಡ್ ಕಂಡಿಡಿ ಅಂತಂದ್ ಹೇಳಿದಾನ. ನಮಗ್ ಟೋಟಲ್ ಡಿಸ್ಟೆನ್ಸ್ ಸಿಗತ್ತಾ? ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ನೋಡ್ರಿ. ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ? ನಾವು ಮೊದಲು ಈ ತರದ್ ಕಂಡು ಹಿಡ್ಕೊಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ? ಟೋಟಲ್ ಡಿಸ್ಟೆನ್ಸ್ 60 ಪ್ಲಸ್ 100 ಪ್ಲಸ್ 20. ಸೊ ಅಂದ್ರೆ ಎಷ್ಟಾಗತ್ತೆ? 180 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಸಿಕ್ತು. ಈಗ ನಮ್ಗೆ ಟೋಟಲ್ ಟೈಮ್ ಕಂಡು ಹಿಡ್ಕೊಬೇಕಲ್ಲ. ಮೊದಲ T1 ಕಂಡು ಹಿಡಿಯೋದು, ನೆಕ್ಸ್ಟ್ T2 ಕಂಡು ಹಿಡಿಯೋನು, 3 ಕಂಡು ಹಿಡಿಯೋನು. ಸೊ ಇವ್ನ 3 ಕೂಡಿಸಿದ್ರೆ ನಮಗ್ ಟೋಟಲ್ ಟೈಮ್ ಸಿಕ್ತ. ಅವಾಗ ನಾವ್ ಏನಂತಂದ್ ಹೇಳಿದ್ರೆ ಟೋಟಲ್ ಸ್ಪೀಡ್ ಕಂಡು ಹಿಡಿಬೋದಾ? ಎವರೇಜ್ ಸ್ಪೀಡ್ ಎಲ್ರಿಗೂ ಒಂದ್ ಐಡಿಯಾ ಬಂತ? ಕಂಡು ಹಿಡ್ರಿ. ಮೊದಲು T1 ಕಂಡು ಹಿಡ್ರಿ. T1 ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಾವು ಡೈರೆಕ್ಟ್ ಆಗಿ ಟೈಮ್ T1 ಬರ್ಕೊಂಡು ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ D1 ಡಿವೈಡೆಡ್ ಬೈ S1 ಅಂತ ಆಗತ್ತೆ. ಸೊ T1 ಕಂಡು ಹಿಡ್ಕೊಳ್ರಿ. D1 ಎಷ್ಟೈತಿ? 60 ಕಿಲೋಮೀಟರ್. ಎಲ್ಲಾನು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದಾವ. ಸೊ ಇದೇನು 15. ಸೊ 15 ಅಂದ್ಲೆ 15 4 T1 ಎಷ್ಟು ಬಂತು? 4 ಅವರ್ ಬಂತು. ಸೇಮ್ ಅದೇ ತರ T2 ಕಂಡು ಹಿಡ್ಕೊಳ್ರಿ. T2 ಎಷ್ಟಾಗತ್ತ? ಸೊ 100 ಕಿಲೋಮೀಟರ್ ಡಿಸ್ಟೆನ್ಸ್. ಸ್ಪೀಡ್ ಎಷ್ಟೈತಿ? 25. ಸರ್ 25 ಇಂದ 25 4 ಸರ್ ಇದು ಕೂಡ 4 ಅವರ್ ಬಂತ್ರಿ. T2 ಸೂಪರ್, 4 ಅವರ್ ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ T3 ಕಂಡು ಹಿಡ್ಕೊಳ್ಳೋಣ. ಡಿಸ್ಟೆನ್ಸ್ ಎಷ್ಟೈತಿ?
ಸರ್ 20 ರೀ. ಸ್ಪೀಡ್ ಎಷ್ಟೈತ್ರಿ 5 5 ಒಂದ್ಲೆ 5 4 ಸರ್ T3 ಕೂಡ ಏನಂತಂದ ಹೇಳಿದ್ರೆ 4 ಅವರ್ ಆಯ್ತ್ರಿ. ಸೊ ಇಲ್ಲಿ ನೋಡ್ರಿ ಟೋಟಲ್ ಟೈಮ್ ಎಷ್ಟು T1 ಪ್ಲಸ್ T2 ಪ್ಲಸ್ T3. ಸೊ 4 ಪ್ಲಸ್ 4 ಟೋಟಲ್ ಎಷ್ಟು 12 ಅವರ್ ಆಯ್ತು. ನಮಗ್ ಟೋಟಲ್ ಟೈಮ್ ಸಿಕ್ತಾ 12 ಅವರ್. ಸೊ ಟೋಟಲ್ ಟೈಮ್ 12 ಅವರ್ ಸಿಕ್ತು, ಟೋಟಲ್ ಡಿಸ್ಟೆನ್ಸ್ 180 ಕಿಲೋಮೀಟರ್ ಸಿಕ್ತು. ಇವಾಗ ನಾವು ಸ್ಪೀಡ್ ಕಂಡು ಹಿಡ್ಕೊಬೇಕು. ಸೊ ಎಲ್ರು ಬರ್ಕೊಂಡಿದ್ರೆ ನಾನು ಈ ಕಡೆ ಪಾರ್ಟ್ ನ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಕ್ಲೀನ್ ಮಾಡ್ತೀನಿ ನೋಡ್ರಿ. ಸೊ ಇವಾಗ ನಾವ್ ಏನ್ ಮಾಡೋಣ, ಫಾರ್ಮುಲಾ ಬರ್ಕೊಳ್ಳೋಣ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತೆ ಎಲ್ಲ ಸರ್ 180 ಕಿಲೋಮೀಟರ್ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಟೋಟಲ್ ಟೈಮ್ ಎಷ್ಟು ತಗೊಂಡೈತಿ ಸರ್ 12 ಅವರ್. ಟೋಟಲ್ ಟೈಮ್ ಎಷ್ಟು 12 ಅವರ್. ಈ ಕ್ಯಾಲ್ಕುಲೇಷನ್ ಮಾಡ್ರಿ ಟೋಟಲ್ ಸ್ಪೀಡ್ ಸಿಗತ್ತ. ಸೊ ಇಲ್ಲಿ ನೋಡ್ರಿ, ಸೊ 3 4 12 ರೀ, 3 6 18. ಸೊ 4 1 4 15. ಕ್ಯಾಲ್ಕುಲೇಷನ್ ಕರೆಕ್ಟಾ? ಸೊ ಎಲ್ಲಾದ್ರೂ ಮಿಸ್ ಹೊಡಲ್ವಾ? ಎಸ್. ಸೊ ಇಲ್ಲೇನಂತಂದ ಹೇಳಿದ್ರೆ ನಮ್ಗೆ ಏನ್ ಸಿಗುತ್ತೆ, 4 1 4 15 15 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬಂತು. 15 ಕಿಲೋಮೀಟರ್ ಪರ್ ಅವರ್ ನಮ್ಗೆ ಏನಂತಂದ್ರೆ ಸ್ಪೀಡ್ ಬಂತು. ಬಟ್ ಆದ್ರೆ ನಮ್ಗೆ ಇಲ್ಲಿ ಏನ್ ಕೇಳಿದಾನ ಸರ್, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೇಳ್ರಿ ಅಂತ ಹೇಳಿದಾನ. ಆಪ್ಷನ್ ಹಂಗೆ ಕೊಟ್ಟಿರ್ತಾನ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡಿಡ್ಕೊಬೇಕು. ಇಷ್ಟ ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟೆಲ್ರಿಗೂ ಅರ್ಥ ಆದ ನಂತರ ನಾವು ಈಗ ಏನಂತ ಹೇಳಿದ್ರೆ ಸ್ಪೀಡ್ ನ ಏನ್ ಮಾಡ್ಕೊಬೇಕು, ನಾವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಬೇಕು. ಓಕೆ, ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 15 ಕಿಲೋಮೀಟರ್ ಪರ್ ಅವರ್ ಅನ್ನ ನಾವೇನ್ ಮಾಡ್ಕೋಬೇಕು, ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಬೇಕು. ಅಂದ್ರೆ 15 ಇಂಟು 5/18 ಅಂತಂದ್ ಹೇಳ್ತೀವಿ. ಸೊ 3 6 18, 3 5 15. ಸೊ 5 ಇಂಟು 5 25 ಡಿವೈಡೆಡ್ ಬೈ 6 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸೊ ನಿಮ್ಗೆ ಆಪ್ಷನ್ ಅಲ್ಲಿ ಇದು ಐತೆ 25 ಮೀಟರ್ ಪರ್ ಸೆಕೆಂಡ್ ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ನಾನು ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ 8 ಟೈಪ್ಸ್ ಕ್ವಶನ್ಸ್ ಗಳನ್ನ, ಅಂದ್ರೆ ಆಲ್ರೆಡಿ 4 ಟೈಪ್ಸ್ ಏನಿದಾವಲ್ಲ ಅದ್ರಲ್ಲೇ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ ಅಂತಂದ ಹೇಳಿ ಆ 4 ಟೈಪ್ ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ನಾನು ಇದ್ರ ಮೇಲೆ ಹಾಕ್ತೀನಿ. ಸೊ ಇನ್ನೊಂದ್ ಏನಂತಂದ ಹೇಳಿದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಟೋಟಲ್ 5 ವಿಡಿಯೋಸ್ ಏನಂತಂದ ಹೇಳಿದ್ರೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್, ಟ್ರೈನ್, ಬಸ್, ಕಾರ್, ಮ್ಯಾನ್ ಎಲ್ಲದ್ರ ಮೇಲೆ ಆಗತ್ತ. ಸೊ ಇದ್ರ ಮೇಲೆ ನಿಮ್ ಕಂಪಲ್ಸರಿ 2 ರಿಂದ 3 ಕ್ವಶನ್ ಒಂದ್ ಎಕ್ಸಾಮ್ ಅಲ್ಲಿ ಕೇಳ್ತಾನ. ತುಂಬಾ ಇಂಪಾರ್ಟೆಂಟ್. ಸೊ ಟೋಟಲ್ ಆಗಿ 5 ವಿಡಿಯೋಸ್ ಗಳು ನೋಡಿದ್ರ ನಿಮ್ಗ ಆರಾಮಾಗಿ 3 ಕ್ವಶನ್ಸ್ ಗಳನ್ನ ಟಚ್ ಮಾಡ್ತೀರಿ. ಆಮೇಲೆ ಯಾವ ಬೇಕಾದ ಎಕ್ಸಾಮ್ ಅಲ್ಲಿ ಕೂಡ ಟಚ್ ಮಾಡ್ತೀರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.